Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ನಾವು ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹಾಯ್ ಸಾಹಿತ್ಯ, ರಿಯಾ ಅಂಡ್ ನಾಗಮ್ಮ, ಮೋನಿಕಾ, ಸಂಗಮೇಶ್, ಉಷಾ. ಕಾಲೇಜ್ ರಿಯಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಮೋನಿಕಾ ಜನವರಿ. ಹಾಯ್ ವಿಕ್ಕಿ. ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನಾವು ಥರ್ಮೋಡೈನಮಿಕ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಸೊ ಥರ್ಮೋಡೈನಮಿಕ್ಸ್ ಅಂಡ್ ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಫೈನ್. ಎಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ರೈಟ್. ಎಸ್, ಈ ಕ್ಲಾಸ್ ಇಂದು ನೋಟ್ಸ್ ಮತ್ತೆ ನಿಮಗೆ DPPs ಮತ್ತೆ ಫಾರ್ಮುಲಾ ಶೀಟ್ ಏನಾದ್ರು ಬೇಕಾದಲ್ಲಿ ಸೊ ಈ ಬ್ಯಾಚ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗತ್ತೆ. ಸೊ ಬ್ಯಾಚ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಫಸ್ಟ್ PW ಆಪ್ಗೆ ಹೋಗಿ ಸೊ ಗುರಿ ನೀಟ್ ಅಂತ ಟೈಪ್ ಮಾಡಿ. ಸೊ ಗುರಿ ನೀಟ್ ನ ಟೈಪ್ ಮಾಡಿದ್ರೆ ಈ ತರ ನಿಮ್ಗೆ ಇಂಟರ್ಫೇಸ್ ಸಿಗುತ್ತೆ. ಅಂಡ್ ಇದು ಸಿಕ್ಕಾದ್ಮೇಲೆ ಎನ್ರೋಲ್ ನಾವು ಅಂತ ಕೊಟ್ಬಿಡಿ. ಓಕೆ, ಸೊ ಎನ್ರೋಲ್ ನಾವು ಕೊಟ್ಬಿಟ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಅಂಡ್ ಆಲ್ ಕ್ಲಾಸಸ್ ಅಲ್ಲಿ ಹೋಗಿ. ಓಕೆ, ಆಲ್ ಕ್ಲಾಸಸ್ ಅಲ್ಲಿ ಹೋದ್ಮೇಲೆ ನಿಮಗೆ ಈ ತರ ಸಬ್ಜೆಕ್ಟ್ ಸಿಗುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝೂಲಜಿ ಅಂತೇಳಿ. ಓಕೆ, ಸೊ ಫಿಸಿಕ್ಸ್ ನೋಟ್ಸ್ ಬೇಕಂದ್ರೆ ಫಿಸಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಅದರಲ್ಲಿ ನಿಮಗೆ DPPs, ಫಾರ್ಮುಲಾ ಶೀಟ್ ಮತ್ತೆ ನೋಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಫೈನ್. ಎಸ್ ಸರ್. ಅಂಡ್ ನಿಮಗೆ ಇಮಿಡಿಯೇಟ್ ಆಗಿ ತುಂಬಾ ಅಪ್ಡೇಟ್ಸ್ ಬೇಕು ರಿಲೇಟೆಡ್ ಟು ನಿಮ್ಮ ನೀಟ್ ಪ್ರಿಪರೇಷನ್ ಅಂತಂದ್ರೆ ನಮ್ಮ PW ಚಾನಲ್ ಇದೆ. ಸೊ ವಾಟ್ಸ್ಆಪ್ ಚಾನಲ್, ಅದನ್ನ ಫಾಲೋ ಮಾಡಿ. ಓಕೆನಾ? ಎಸ್. ಸೊ PW ಆಪ್ಗೆ ಜಾಯ್ನ್, PW ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡೋಣ? ಸೊ ಆಲ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಓವರ್ ವ್ಯೂ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ಅಂಡ್ ಇದು ಕಂಪ್ಲೀಟ್ ಮಾಡಿದ್ಮೇಲೆ NCERT ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಅಂಡ್ ನೆಕ್ಸ್ಟ್ ಒನ್, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. NCERT ಕ್ವಶನ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಎಂಟೈರ್ ಥರ್ಮೋಡೈನಮಿಕ್ಸ್ ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವೆರಿ ಫಸ್ಟ್ ಪಾಯಿಂಟ್, ದಟ್ ಈಸ್ ನಮಗೆ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ನಮಗೆ ಎರಡು ಲಾಸ್ ಇದೆ. ಓಕೆ, ಸೊ ಫಸ್ಟ್ ಒನ್, ಓಕೆ, ಟೋಟಲ್ 3 ಇದೆ. ಫಸ್ಟ್ ಒನ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಝೀರೋತ್ ಲಾ ಅಂತ ಬರುತ್ತೆ. ಸೊ ಅದೇನು ಇಂಡಿಕೇಟ್ ಮಾಡುತ್ತಂದ್ರೆ ದಟ್ ಈಸ್ ಈಕ್ವಿಲಿಬ್ರಿಯಂ ಆಫ್ ಅ ಬಾಡೀಸ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅದರ ಪ್ರಕಾರ ಏನ್ ಹೇಳ್ತದೆ ಅಂತಂದ್ರೆ ಝೀರೋತ್ ಲಾ. ಓಕೆ, ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂದ್ರೆ two systems each in thermal equilibrium with a third system are in thermal equilibrium with each other ಅಂತ ಹೇಳ್ತಾ ಇರೋದು. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಸೊ ಒಂದು ಬಾಡಿ ಇದೆ ಅನ್ಕೊಳ್ಳೋಣ. ಓಕೆ, ಸೊ ಒಂದು ಬಾಡಿ ಇದೆ ಅನ್ಕೊಳ್ಳಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ಒನ್ ಬಾಡಿ. ಓಕೆ, ಅಂಡ್ ಅನದರ್ ಬಾಡಿ ಕನ್ಸಿಡರ್ ಮಾಡ್ಕೋಣ, ಇಲ್ಲಿದೆ ಅನ್ಕೋಣ. ಈ ಎರಡು ಸಹಿತ ಓಕೆ ಸೊ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಓಕೆ, ಸೊ ಎರಡು ಸಹಿತ ಈಕ್ವಿಲಿಬ್ರಿಯಂ ಇದೆ. ಲೆಟ್ಸ್ ಸೇ
So this is A body and this is the B body. Okay. So this is A body and this is the B body. Okay. And C body ಜೊತೆಗೆ separate ಆಗಿ C body ಜೊತೆ A body ಏನ್ ಮಾಡಿದೆ? ಸೊ C ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇದೆ. ಓಕೆ, ಸೊ C ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಂ. ಓಕೆ, C ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಂ ಇದೆ. ಅಂಡ್ ಇನ್ ದ ಸೇಮ್ ವೇ ಈ ಬಾಡಿ ಸಹಿತ ಇದರ ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಂ ಇದೆ. ಸೊ ದಟ್ ಮೀನ್ಸ್ ಈ A ಅಂಡ್ B ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇದ್ರೆ ಅಂಡ್ ಥರ್ಡ್ ಬಾಡಿ ಸಹಿತ ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಓಕೆ, ಗೆಟ್ ಮೈ ಪಾಯಿಂಟ್. ಈ AC ಸಪರೇಟ್ ಆಗಿ ಥರ್ಮಲ್ ಇಕ್ವಿಲಿಬ್ರಿಯಂ ಅಂಡ್ BC ಸಪರೇಟ್ ಆಗಿ ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇದ್ರೆ ಅಂಡ್ A ಅಂಡ್ B ಸಹಿತ ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಗಾಟ್ ಮೈ ಪಾಯಿಂಟ್? ಓಕೆ, ಸೊ ಇದು ನಮಗೆ ಝೀರೋತ್ ಲಾ ಅನ್ನೋದು ತಿಳಿಸುತ್ತೆ. ಫೈನ್. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ ದಟ್ ಈಸ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದು ನಮಗೆ ಟೋಟಲ್ ಆಗಿ ರಿಲೇಷನ್ ಕೊಡುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವ್ದಾದಂತಂದ್ರೆ ದ ಟೋಟಲ್ ಹೀಟ್ ಎನರ್ಜಿ ಸಪ್ಲೈಡ್ ಅಥವಾ ಲಿಬರೇಟೆಡ್ ಅಂಡ್ ದ ಟೋಟಲ್ ಇಂಟರ್ನಲ್ ಎನರ್ಜಿ ಅಂಡ್ ದ ವರ್ಕ್ ಡನ್ ಬೈ ದ ಸಿಸ್ಟಮ್ ಆರ್ ಆನ್ ದ ಸಿಸ್ಟಮ್ ಅಂತ ನಮಗೆ ರಿಲೇಷನ್ ಕೊಡುತ್ತೆ. ಇದರ ಪ್ರಕಾರ ಟೋಟಲ್ ಹೀಟ್ supplied to the system or liberated by the system, so that is equals to total internal energy and plus total work done by the system or on the system ಅಂತ ನಮಗೆ ತಿಳಿಸುತ್ತೆ. ನೆಗೆಟಿವ್ ಸೈನ್ ಬಂದ್ರೆ ಬೈ ದ ಸಿಸ್ಟಮ್, ಪ್ಲಸ್ ಸೈನ್ ಬಂದ್ರೆ ಆನ್ ದ ಸಿಸ್ಟಮ್ ಅಂತ. ಎಲ್ಲಾ ಸೈನ್ಸು ಅಷ್ಟೇ. ನೆಗೆಟಿವ್ ಬಂದ್ರೆ ಬೈ ದ ಸಿಸ್ಟಮ್, ಪಾಸಿಟಿವ್ ಬಂದ್ರೆ ಆನ್ ದ ಸಿಸ್ಟಮ್ ಅಂತ. ಓಕೆ, and this one is we call it as internal energy. So this internal energy it is depends only on, okay, so it is depends upon initial and final position. Okay, so initial and final state ಅಂತ ಬರೀತೀವಿ. ಓಕೆ, ಸೊ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಮೇಲೆ ಮಾತ್ರ ಡಿಪೆಂಡ್ ಇರುತ್ತೆ. ಸೊ ಫೈನಲ್ ಸ್ಟೇಟ್ ಮೇಲೆ ಡಿಪೆಂಡೆಂಟ್ ಇರುತ್ತೆ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್. ಅಂಡ್ ಸೆಕೆಂಡ್ ಒನ್ ಏನಂತಂದ್ರೆ ಸ ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಓಕೆ, ಸೊ ಟೆಂಪರೇಚರ್ ಓನ್ಲಿ 2 ಪ್ಯಾರಾಮೀಟರ್ಸ್ ಮೇಲೆ ಮಾತ್ರ ಈ ಇಂಟರ್ನಲ್ ಎನರ್ಜಿ ಅನ್ನೋದು ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಡೆಲ್ಟಾ ಯೂಸ್ ನಥಿಂಗ್ ಬಟ್ ಇಂಟರ್ನಲ್ ಎನರ್ಜಿ. ಫೈನ್, ಕ್ಲಿಯರಾ? ಎಸ್. And the next one, equation for isothermal process. So first of all, isothermal process andrenu? Okay, so namage isothermal process is nothing but the process takes place at a constant temperature. Okay, constant temperature agidre adannu navu enanta karitivi isothermal process anta karitivi. ಇದರ ಪ್ರಕಾರ ನಾವು ಬರೆದ್ರೆ, ಓಕೆ, ಸೊ ಇದು isothermal process ಪ್ರಕಾರ ಬರೆದ್ರೆ ನಮಗೆ ನಾರ್ಮಲ್ ಆಗಿ ಗ್ಯಾಸ್ ಇಕ್ವೇಶನ್ ಏನು ಸರ್? ಇಟ್ ಇಸ್ ಅ PV ದಟ್ ಈಸ್ ಈಕ್ವಲ್ಸ್ ಟು NRT. ಓಕೆ, ಅಂಡ್ ಇಲ್ಲಿ ನಿಮಗೆ ಮೀನಿಂಗ್ ಗೊತ್ತಿರುತ್ತೆ. ಸೊ PVR ಈಸ್ ನಥಿಂಗ್ ಬಟ್ ಪ್ರೆಷರ್ ಆಫ್ ದ ಗ್ಯಾಸ್, ವಾಲ್ಯೂಮ್ ಆಫ್ ದ ಗ್ಯಾಸ್ ಅಂಡ್ ಗ್ಯಾಸ್ ಕಾನ್ಸ್ಟೆಂಟ್ ಅಂಡ್ T ಅಂದ್ರೆ ಟೆಂಪರೇಚರ್ ಆಫ್ ದ ಗ್ಯಾಸ್ ಅಂಡ್ N ಅನ್ನೋದು ಇಟ್ ಇಸ್ ನಂಬರ್ ಆಫ್ ಮೋಲ್ಸ್. ಓಕೆ, R ಅನ್ನೋದು ಗ್ಯಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇವಾಗ ನಮಗೆ ಐಸೋಥರ್ಮಲ್ ಪ್ರಾಸೆಸ್ ಅಂದ್ರೆ ಈ ಟೆಂಪರೇಚರ್ ಸಹಿತ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಟೆಂಪರೇಚರ್ ಸಹಿತ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಪ್ರಾಸೆಸ್ ನಾವೇನಂತ ಕರಿತೀವಿ? ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರಿತೀವಿ. ಇದರ ಪ್ರಕಾರ ಸೊ T ಆಸ್ ಆಲ್ಸೋ ಕಾನ್ಸ್ಟೆಂಟ್ ಅಂದ್ರೆ ನಮಗೆ ಫೈನಲ್ ಏನ್ ಬರೋದು ಸರ್? ಇಟ್ ಇಸ್ PV ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರುತ್ತೆ ಫೈನಲ್ ಎಕ್ಸ್ಪ್ರೆಷನ್. ಡನ್. ಅಂಡ್ ದ ಸೆಕೆಂಡ್ ಒನ್ ನೋಡಿದ್ರೆ ಇಕ್ವೇಶನ್ ಫಾರ್ adiabatic ಪ್ರಾಸೆಸ್. adiabatic ಪ್ರಾಸೆಸ್ ಅಂದ್ರೆ ಏನು? ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್. ಓಕೆ, ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಅಂದ್ರೆ ಟೋಟಲ್ ಚೇಂಜ್ ಆಫ್ ಹೀಟ್ ಎನರ್ಜಿ ಇನ್ ದ ಸಿಸ್ಟಮ್ ಡ್ಯೂರಿಂಗ್ ದ ಪ್ರಾಸೆಸ್ ಏನಾಗುತ್ತೆ? ದಟ್ ಇಸ್ ಕಂಪ್ಲೀಟ್ಲಿ ಝೀರೋ. ಅಂದ್ರೆ ಇಲ್ಲಿ ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್, ಇಲ್ಲಿ ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ರೆ ನಾವೆಂತ ಕರಿತೀವಿ? ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರಿತೀವಿ. ಅಂಡ್ adiabatic ಪ್ರಾಸೆಸ್ ಅಂದ್ರೇನು? ದ ಪ್ರಾಸೆಸ್ ಇನ್ ವಿಚ್ ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ದ ಸಿಸ್ಟಮ್ ಅಂಡ್ ಸರೌಂಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಇದ್ರ ಪ್ರಕಾರ ಹೇಳಿದ್ರೆ ಸೊ adiabatic ಪ್ರಾಸೆಸ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಹೀಟ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಝೀರೋ. ಓಕೆ, ಸೊ ಟೋಟಲ್ ಹೀಟ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಝೀರೋ. ಸೊ Q ಇಸ್ ಈಕ್ವಲ್ಸ್ ಟು ಝೀರೋ. ಅಂಡ್ ಇಲ್ಲಿ ಐಸೋಥರ್ಮಲ್ ಅಂದ್ರೆ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ and change in temperature is equals to 0, right? Yes sir. And ಇದರ ಪ್ರಕಾರ so PV power gamma, so that is equals to constant. Okay, PV power gamma that is equals to constant, where gamma is nothing but Cp divided by Cv. That is a specific heat capacitance, specific heat capacity at a constant pressure and specific heat capacity at a constant volume ಅಂತ. Get your point? And monoatomic gas ಗೆ, okay, so monoatomic gas ಗೆ, ಓಕೆ, ಸೊ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಮೋನೋಅಟಾಮಿಕ್ ಗ್ಯಾಸ್ಗೆ, ಓಕೆ, ಸೊ ಮೋನೋಅಟಾಮಿಕ್ ಗ್ಯಾಸ್ಗೆ ನಮಗೆ Cp ಬಂದ್ಬಿಟ್ಟು ದಟ್ ಇಸ್ 5R ಡಿವೈಡೆಡ್ ಬೈ 2 ಆಗುತ್ತೆ ಅಂಡ್ Cv ದಟ್ ಇಸ್ 3R ಬೈ 2 ಆಗುತ್ತೆ. ಓಕೆ, ರೈಟ್. ಅಂಡ್ ದ ನೆಕ್ಸ್ಟ್ ಒನ್ ಇಕ್ವೇಶನ್ ಫಾರ್ ಐಸೋಬೇರಿಕ್ ಪ್ರಾಸೆಸ್. ಓಕೆ, ಇಕ್ವೇಶನ್ ಫಾರ್ ಐಸೋಬೇರಿಕ್ ಪ್ರಾಸೆಸ್. ಐಸೋಬೇರಿಕ್ ಪ್ರಾಸೆಸ್ ಅಂದ್ರೆ ದ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, ಸೊ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. Okay, so according to the gas equation, sir, it is the PV is equals to nRT
ಅಂಡ್ ಅಲ್ಲಿ ನಮಗೆ ಪ್ರೆಷರ್ ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಪ್ರೆಷರ್ ಇಸ್ ಕಾನ್ಸ್ಟೆಂಟ್. ಸೊ ಪ್ರೆಷರ್ ಇಸ್ ಕಾನ್ಸ್ಟೆಂಟ್, ಎನ್ ಇಸ್ ಕಾನ್ಸ್ಟೆಂಟ್, ಆರ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಈ ಪಿ ನ ಆ ಕಡೆ ಸೆಂಡ್ ಮಾಡ್ತೀನಿ. ಸೊ ಫೈನಲ್ ಆಗಿ ನನ್ಗೆ ಏನ್ ಬರುತ್ತೆ ಅಂದ್ರೆ ಸರ್ ಇಟ್ ಇಸ್ ವಿ ಡಿವೈಡೆಡ್ ಬೈ ಟಿ. ಸೊ ಎನ್ ಆರ್ ಡಿವೈಡೆಡ್ ಬೈ ಪಿ ಇಟ್ ಇಸ್ ದ ಕಾನ್ಸ್ಟೆಂಟ್ ಅಂತ ಬರೀತೀವಿ. ಸೊ ದೀಸ್ ಆರ್ ಇಕ್ವೇಶನ್ಸ್. ಓಕೆ, equations for isothermal process, adiabatic process and isobaric process. ಮತ್ತೊಂದು ಸತಿ ಹೇಳ್ತಾರೆ ನೋಡಿ, the process takes place at a constant temperature ಆದ್ರೆ isothermal process. The process takes place at without exchange of a heat between system and surrounding ಆದ್ರೆ adiabatic process. And the last one isobaric process ಅಂದ್ರೆ the process takes place without changing a pressure, nothing but at a constant pressure ಅಂದ್ರೆ that is isobaric process. ಇನ್ನೊಂದು ಬರುತ್ತೆ isocoric process. Isocoric process is nothing but the process takes place at a constant volume. ಇಲ್ಲಿ ನಮಗೆ 4 ಥರ್ಮೋಡೈನಮಿಕ್ ಪ್ರಾಸೆಸ್ ಇದೆ. ಓಕೆ, ಒಂದು ಕಾನ್ಸ್ಟಂಟ್ ಟೆಂಪರೇಚರ್, ಇನ್ನೊಂದು ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ, ಅಂಡ್ ನೆಕ್ಸ್ಟ್ ಒನ್ ದಟ್ ಇಸ್ ಕಾನ್ಸ್ಟಂಟ್ ಪ್ರೆಷರ್, ಅಂಡ್ ಲಾಸ್ಟ್ ಒನ್ ದಟ್ ಇಸ್ ಕಾನ್ಸ್ಟಂಟ್ ವಾಲ್ಯೂಮ್ ಇದ್ರೆ ಅದನ್ನ ಐಸೋಕೋರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಇಕ್ವೇಶನ್ಸ್ ಫಾರ್ ಆಲ್ ದೀಸ್ ಪ್ರಾಸೆಸ್. ಅದೇ ವಾಟ್ ಇಸ್ ದ ವರ್ಕ್ ಡನ್? ಓಕೆ, ಸೊ ವಾಟ್ ಇಸ್ ದ ವರ್ಕ್ ಡನ್ ಬೈ ದ ಸಿಸ್ಟಮ್ ಆರ್ ಆನ್ ದ ಸಿಸ್ಟಮ್? ಓಕೆ, ಸೊ ಡ್ಯೂರಿಂಗ್ ಐಸೋಥರ್ಮಲ್ ಪ್ರಾಸೆಸ್, adiabatic ಪ್ರಾಸೆಸ್ ಅಂಡ್ ಐಸೋಬೇರಿಕ್ ಪ್ರಾಸೆಸ್ ಅಂತ ನೋಡೋಣ. ಓಕೆ ಸರ್, ಇವಾಗ ನಮಗೆ ನಾರ್ಮಲ್ ಆಗಿ ವರ್ಕ್ ಡನ್ ಇನ್ ದ ಪ್ರಾಸೆಸ್. ಓಕೆ, ಸೊ ಯಾವ ಪ್ರಾಸೆಸ್? ನಮಗೆ 3 ಪ್ರಾಸೆಸ್ ಇದೆ. ಓಕೆ, ಅಂಡ್ ಈ 3 ಪ್ರಾಸೆಸ್ ಅಲ್ಲಿ ಸೊ ಫಸ್ಟ್ ವರ್ಕ್ ಡನ್ ಅಂದ್ರೆ ಏನ್ ಬರೀತೀರಾ ಸರ್? ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ V1 to V2 ಅಂಡ್ P into dV ಅಂತ ಬರೀತೀವಿ. ಓಕೆ ಸರ್, ಅಂಡ್ ಇದನ್ನ ಇನ್ನೊಂದ್ ತರ ಬರೀಬಹುದು. ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು P into ಡೆಲ್ಟಾ V ಅಂತ ಬರೀಬಹುದು, ಅಥವಾ ಸೊ P into the final volume minus initial volume ಅಂತಾನು ಬರೀಬಹುದು. ಓಕೆ, ಸೊ ದಿಸ್ ಇಸ್ ವರ್ಕ್ ಡನ್. Okay, by the work done by the gas. Okay, and the next one isothermal process ಅಲ್ಲಿ. Okay, so isothermal process ಅಲ್ಲಿ what is the work done ಅಂತ ಹೇಳಿದ್ರೆ ನೋಡಿ, so work done it is given by nRT. Okay, so nRT, so ln the final volume minus initial volume, so that is equals to so nRT ln ಅಂದ್ರೆ natural log ಅಂತ. ಓಕೆನಾ, natural log, so initial pressure divided by final pressure ಅಂತ ಅರ್ಥ. Okay, so this is the work done during isothermal process. And what next ಅಂತ ಹೇಳಿದ್ರೆ adiabatic process. Okay, so adiabatic process ಅಲ್ಲಿ there is no exchange of heat energy. Okay, there is no exchange of heat energy. ಇದರಲ್ಲಿ work done ಯಾವ ತರ ಬರೀತೀವಿ ಅಂತಂದ್ರೆ so that is the initial pressure and initial volume and the final pressure and final volume, so all divided by so gamma minus 1. Okay, gamma minus 1. In the same way ಅದೇ ನಾವು ಟೆಂಪರೇಚರ್ ಅಲ್ಲಿ ಬರೆದ್ರೆ this is in terms of pressure and volume, and this is volume term ಅಲ್ಲಿ, ಇದು ಪ್ರೆಷರ್ ಟರ್ಮ್ ಅಲ್ಲಿ. ಅದೇ ರೀತಿ ಇಲ್ಲಿ ಪ್ರೆಷರ್ ಅಂಡ್ ವಾಲ್ಯೂಮ್ ಟರ್ಮ್ ಅಲ್ಲಿ ಆದ್ರೆ ವಾಟ್ ಅಬೌಟ್ ಟೆಂಪರೇಚರ್ ಅಲ್ವಾ? ಸೊ ಇಲ್ಲಿ ವಾಟ್ ಅಬೌಟ್ ಟೆಂಪರೇಚರ್ ಅಂತಂದ್ರೆ ಎನ್ ಆರ್. ಓಕೆ, ಸೊ ಎನ್ ಆರ್ ನ ಕಾಮನ್ ತೆಗೆದ್ರೆ ಸೊ ದಟ್ ಇಸ್ ಇನಿಷಿಯಲ್ ಟೆಂಪರೇಚರ್ ಮೈನಸ್ ಫೈನಲ್ ಟೆಂಪರೇಚರ್, ಸೊ ಆಲ್ ಡಿವೈಡೆಡ್ ಬೈ ಎನ್ ಮೈನಸ್ 1 ಅಂತ ಬರೀತೀವಿ. ಸಾರಿ, ಗಾಮಾ ಮೈನಸ್ 1. ಓಕೆ, ಸೊ ದಿಸ್ ಇಸ್ ಸೊ ಗಾಮಾ ಮೈನಸ್ 1. ಓಕೆ, ಎಸ್ ಸರ್. Next one that is isobaric process. Okay, so isobaric process ಅಂದ್ರೆ ಏನ್ ಬರೀತೀರಾ ಸರ್? isobaric process ಅಲ್ಲಿ okay, so work done that is equals to okay, work done that is nothing but sir it is the P, so VI minus VF minus VI. Okay, so next one ಬರ್ಕೊಂಡ್ರೆ sir it is NR sir TF minus TI. Okay, so that is in terms of PV is equals to nRT. So ಈ ಮೂರು equations ನಿಮಗೆ ವರ್ಕ್ ಡನ್ ಇನ್ ಅ ಪ್ರಾಸೆಸ್ ಆಗಿರುತ್ತೆ. ದಟ್ ಇಸ್ ಐಸೋಥರ್ಮಲ್, adiabatic ಅಂಡ್ ಐಸೋಬೇರಿಕ್ ಪ್ರಾಸೆಸ್ ಅಲ್ಲಿ. ಡನ್, ಓಕೆನಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ ಸೊ ದಟ್ ಇಸ್ ದ ಪಿ ವಿ ಡಯಾಗ್ರಾಮ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಇಲ್ಲಿವರೆಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಪಟ್ ಅಂತ ಕೇಳಿ, ಪಟ್ ಅಂತ ಕೇಳಿ. ಎಸ್, ಎಸ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಿಮ್ಮ ಮೆಸೇಜ್ಗಳು ಲೋಡ್ ಆಗ್ತಿಲ್ಲ, ಐ ಡೋಂಟ್ ನೋ ವೈ. ಇದು ಯಾವುದಿದು?
ಓಕೆ, ಇದು ಯಾವ್ದು ಅಡ್ಡ ಬರ್ತಿದೆ, ಕಮೆಂಟ್ಸ್ಗಳು ಓದಕ್ ಬರ್ತಿಲ್ಲ, ಏನ್ ಬರ್ತಾ ಇಲ್ಲ. So this is a PV diagram, that is the pressure versus volume diagram. Okay, so pressure versus volume diagram. ಸೊ ಇಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಕೇಸ್ ಆಗಿರುತ್ತೆ. ನಿಮಗೆ ನೀಟಿಗೆ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಒಂದು ಕ್ವಶನ್ ಅಂತ ಕಂಪಲ್ಸರಿ ಬಂದೇ ಬರುತ್ತೆ. ಓಕೆ, ಅಂಡ್ ಫಸ್ಟ್ ನಾನು ಒಂದು ಡಯಾಗ್ರಾಮ್ ಬರೀತೀನಿ, ನೀವು ಅದನ್ನ ಐಡೆಂಟಿಫೈ ಮಾಡಬೇಕು ಏನು ಅಂತ. ಓಕೆ, ಸೊ ವಾಟ್ ಇಫ್ ಐ ರೈಟ್ ಲೈಕ್ ದಿಸ್, ವಾಟ್ ಇಫ್ ಐ ರೈಟ್ ಲೈಕ್ ದಿಸ್. ಓಕೆ, ಸೊ ಇದು ಯಾವ ಪ್ರಾಸೆಸ್ ಅಂತ ಕರೀತೀರಾ? ಸೊ ನೀವು ನೋಡಿ, ವಿತ್ ರೆಸ್ಪೆಕ್ಟ್ ಪ್ರೆಷರ್ ನೋಡ್ಕೊಂಡ್ರೆ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಪ್ರೆಷರ್ ಏನು ಚೇಂಜ್ ಆಗ್ತಿಲ್ಲ. ಓಕೆ, ಪ್ರೆಷರ್ ಏನು ಚೇಂಜ್ ಆಗ್ತಿಲ್ಲ. ಸೊ ಪ್ರೆಷರ್ ಚೇಂಜ್ ಆಗ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಇದು? ಓಕೆ, ಸೊ ಪ್ರೆಷರ್ ಚೇಂಜ್ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ ಇದು? ಸರ್ ಪ್ರೆಷರ್ ಚೇಂಜ್ ಆಗ್ತಿಲ್ಲ ಅಂತಂದ್ರೆ ದಿಸ್ ಇಸ್ ಐಸೋಬೇರಿಕ್ ಪ್ರಾಸೆಸ್. ಓಕೆ, ಸೊ ದಿಸ್ ಇಸ್ ಐಸೋಬೇರಿಕ್ ಪ್ರಾಸೆಸ್. ಓಕೆ, ಸೊ ದಿಸ್ ಇಸ್ ಐಸೋಬೇರಿಕ್ ಪ್ರಾಸೆಸ್. ಓಕೆನಾ, ಐಸೋಬೇರಿಕ್ ಪ್ರಾಸೆಸ್. ಓಕೆ, ಐಸೋಬೇರಿಕ್ ಪ್ರಾಸೆಸ್. ಅಂಡ್ ದ ನೆಕ್ಸ್ಟ್ ಒನ್ ಈ ತರ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ, ಸೊ ಇಲ್ಲಿ ವಾಲ್ಯೂಮ್ ನ. ಓಕೆ, ಸೊ ಇಲ್ಲಿ ಪ್ರೆಷರ್ ಇಸ್ ಕಾನ್ಸ್ಟೆಂಟ್, ಇಲ್ಲಿ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ವಾಲ್ಯೂಮ್ ಚೇಂಜ್ ಆಗ್ತಿಲ್ಲ. ವಾಲ್ಯೂಮ್ ಚೇಂಜ್ ಆಗ್ತಿಲ್ಲ ಅಂತಂದ್ರೆ ಸರ್ ಇಟ್ ಇಸ್ ವಾಲ್ಯೂಮ್ ಚೇಂಜ್ ಆಗ್ತಿಲ್ಲ. ದೇರ್ ಫೋರ್ ಇದನ್ನ ನೀವೇನಂತ ಬರ್ಕೋತೀರಾ? ಸೊ ದಿಸ್ ಒನ್ ಐಸೋಕೋರಿಕ್ ಪ್ರಾಸೆಸ್. ಓಕೆ, ಸೊ ಇಲ್ಲಿ ಬರ್ಕೋತೀನಿ ಐಸೋಕೋರಿಕ್ ಪ್ರಾಸೆಸ್. ಓಕೆ, ಸೊ ಐಸೋಕೋರಿಕ್ ಪ್ರಾಸೆಸ್. ಸೊ ಐಸೋಕೋರಿಕ್ ಪ್ರಾಸೆಸ್. ಓಕೆ, ಸೊ ಯಾವಾಗ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ ಅದನ್ನ ಐಸೋಕೋರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಯಾವ ಪ್ರೆಷರ್ ಇಸ್ ಕಾನ್ಸ್ಟೆಂಟ್ ಐಸೋಬೇರಿಕ್ ಪ್ರಾಸೆಸ್ ಅಂತ ಕರಿತೀವಿ. ಅಂಡ್ ಮಿಕ್ಕಿದ್ದೆರಡು ಇಲ್ಲಿ ಸ್ಟೂಡೆಂಟ್ ಕನ್ಫ್ಯೂಸ್ ಆಗ್ತಾರೆ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ ಕನ್ಫ್ಯೂಸ್ ಆಗ್ತಾರ, ಇಲ್ಲಿವರೆಗೆ ಆರಾಮ್ಸೆ ಬರೀತಾರ, ಅಂಡ್ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಓಕೆ, ಸೊ ಇಫ್ ಐ ನೇಮ್ ಇಟ್ ಆಸ್ 1 and this is 2 and this is 3 and this is 4 ಅಂತಂದ್ರೆ, and 3 nothing but isothermal process. Okay, so isothermal process adiabatic process ಗಿಂತ ಸ್ವಲ್ಪ ಮೇಲೆ ಇರುತ್ತೆ. Okay, so isothermal process. Okay, and the next one this is adiabatic process. Okay, so this is the adiabatic process. ನಿಮಗೆ ಐಡೆಂಟಿಫೈ ಮಾಡಕ್ಕೆ ಕೇಳ್ತಾರ ವಿಚ್ ಒನ್ ಇಸ್ ಯಾವುದು ಐಸೋಬೆರಿಕ್, ಯಾವುದು ಐಸೋಥರ್ಮಲ್ ಅಂಡ್ ಯಾವುದು adiabatic ಅಂಡ್ ಯಾವುದು ಐಸೋಕೋರಿಕ್ ಪ್ರಾಸೆಸ್ ಅಂತ ಕೇಳ್ತಾರ ಐಡೆಂಟಿಫೈ ಮಾಡಕ್ಕೆ. ಸೊ ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕ್ಲಿಯರಾ? ಸೊ ದಿಸ್ ಇಸ್ ದ ಪಿ ವಿ ಡಯಾಗ್ರಾಮ್. ಇಷ್ಟು ನೋಡ್ಕೊಂಡ್ರೆ ಸಾಕು. ಓಕೆ, ಸೊ ಇದ್ರ ಬೇಸ್ ಮೇಲೆ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಓಕೆ, ಅಂಡ್ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಪಿ ವಿ ಡಯಾಗ್ರಾಮ್ ಕೇಳಿದಾಗ, ಓಕೆ, ಸೊ ವರ್ಕ್ ಡನ್ ಕೇಳ್ತಾರ. ಪಿ ವಿ ಡಯಾಗ್ರಾಮ್ ಕೇಳಿದಾಗ ವರ್ಕ್ ಡನ್ ಕೇಳ್ತಾರ. ವರ್ಕ್ ಡನ್ ಕೇಳಿದಾಗ ಏರಿಯಾ ಅಂಡರ್. ಓಕೆ, ಸೊ ಇಲ್ಲಿ ನಿಮಗೆ ವರ್ಕ್ ಡನ್ ಕೇಳಿದ್ರೆ, ಓಕೆ, ಸೊ ವರ್ಕ್ ಡನ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್. ಓಕೆ, ಸೊ ಏರಿಯಾ ಅಂಡರ್ ದ ಪಿ ವಿ ಡಯಾಗ್ರಾಮ್. ಓಕೆ, ಸೊ ಪಿ ವಿ ಡಯಾಗ್ರಾಮ್. ಓಕೆ, ಸೊ ಪಿ ವಿ ಡಯಾಗ್ರಾಮ್ ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್. ಓಕೆ, ಸೊ ದಿಸ್ ಇಸ್ ಪಿ ವಿ ಡಯಾಗ್ರಾಮ್ ಅಲ್ಲಿ ವರ್ಕ್ ಡನ್ ಕೊಡುತ್ತೆ. ಫೈನ್. ಓಕೆ ಸರ್, ಅಂಡ್ ವಾಟ್ ನೆಕ್ಸ್ಟ್ ನೋಡಿದ್ರೆ, ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಓಕೆ, ಸೊ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ರೆಗ್ಯುಲರ್ ಡೇ ಟು ಡೇ ಲೈಫ್ ಅಲ್ಲಿ ಏನಾಗುತ್ತೆ ಸರ್? ಡೇ ಟು ಡೇ ಲೈಫ್ ಅಲ್ಲಿ ಟೆಂಪರೇಚರ್ ಇಸ್ ಆಲ್ವೇಸ್ ಫ್ಲೋ ಫ್ರಮ್ ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್. ಕರೆಕ್ಟಾ? ಹೈ ಟೆಂಪರೇಚರ್ ಇಂದ ಲೋ ಟೆಂಪರೇಚರ್ ಹೋಗುತ್ತೆ, ಅಂಡ್ ಲೋ ಟೆಂಪರೇಚರ್ ಇಂದ ಹೈ ಟೆಂಪರೇಚರ್ಗೆ ವಿತೌಟ್ ಎನಿ ಎಕ್ಸ್ಟರ್ನಲ್ ಏಜೆಂಟ್ ಪಾಸಿಬಿಲಿಟಿ ಇದೆನಾ? ಇಟ್ ಇಸ್ ನಾಟ್ ಪಾಸಿಬಲ್. ಅದನ್ನೇ ಸೆಕೆಂಡ್ ಲಾ ತಿಳಿಸ್ಕೊಡುತ್ತೆ. ಅಂಡ್ ಇನ್ನೊಂದು ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ದರ್ ಇಸ್ ನೋ ಇಂಜಿನ್. ಓಕೆ, 100% ಎಫಿಷಿಯನ್ಸಿ ಇರುವಂತ ಇಂಜಿನ್ ಯಾವುದು ಇಲ್ಲ ಅಂತ ಹೇಳುತ್ತೆ. ಯಾವುದು? ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಎರಡು ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಒಂದು ಹೈ ಟೆಂಪರೇಚರ್ ಇಂದ ಲೋ ಟೆಂಪರೇಚರ್ಗೆ ಯಾವಾಗ್ಲೂ ಫ್ಲೋ ಆಗಲ್ಲ ವಿತೌಟ್ ಎನಿ ಎಕ್ಸ್ಟರ್ನಲ್ ಏಜೆಂಟ್. ಓಕೆ, ಸಾರಿ, ಲೋ ಟೆಂಪರೇಚರ್ ಹೈ ಟೆಂಪರೇಚರ್ ಯಾವಾಗ್ಲೂ ಫ್ಲೋ ಆಗಲ್ಲ. ಅದೇ ಹೈ ಟೆಂಪರೇಚರ್ ಲೋ ಟೆಂಪರೇಚರ್ ವಿತೌಟ್ ಎನಿ ಎಕ್ಸ್ಟರ್ನಲ್ ಏಜೆಂಟ್ ಅದು ಫ್ಲೋ ಆಗುತ್ತೆ. ಬಟ್ ಲೋ ಟೆಂಪರೇಚರ್ ಹೈ ಟೆಂಪರೇಚರ್ ಬರ್ಬೇಕಂದ್ರೆ ದೇರ್ ಮಸ್ಟ್ ಬಿ ಸಮ್ ಎಕ್ಸ್ಟರ್ನಲ್ ಏಜೆಂಟ್ ಇರಬೇಕು ಅಂತ ಹೇಳ್ತಾರೆ. ಸೊ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಸೊ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಪ್ರಕಾರ ನೋ ಪ್ರಾಸೆಸ್ ಇಸ್ ಪಾಸಿಬಲ್ ಹೂಸ್ whole result is absorption of heat from a reservoir and complete conversion of heat into work. ಅಂದ್ರೆ ಇವಾಗ ನಾವು ಹೀಟ್ ನ ವರ್ಕ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ there is a some ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಕೆಲ್ವಿನ್ ಪ್ಲಾಂಕ್ ಕಾನ್ಸ್ಟೆಂಟ್ ಪ್ರಕಾರ. ಓಕೆ,
ಸೊ ಎಷ್ಟು ಇನ್ಪುಟ್ ಇರುತ್ತೆ ಅಷ್ಟು ಔಟ್ಪುಟ್ ಆಗಲ್ಲ. ದೇರ್ ವಿಲ್ ಆಲ್ವೇಸ್ ಬಿ ಸಮ್ ಲಾಸ್ ಅಂತ ಹೇಳ್ತಾರೆ. ಯಾರು? ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಪ್ರಕಾರ. ಅಂಡ್ ನೆಕ್ಸ್ಟ್ ಒನ್ ಏನ್ ಹೇಳ್ತಾರೆ? ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಪ್ರಕಾರ ನೋ ಪ್ರಾಸೆಸ್ ಇಸ್ ಪಾಸಿಬಲ್ ಹೂಸ್ ಸೋಲ್ ರಿಸಲ್ಟ್ ಈಸ್ ಅ ಟ್ರಾನ್ಸ್ಫರ್ಡ್ ಆಫ್ heat from colder object to hotter object. ಅದನ್ನ ಹೇಳ್ತಿದ್ದೀನಲ್ಲ, ಲೋ ಟೆಂಪರೇಚರ್ ಟು ಹೈ ಟೆಂಪರೇಚರ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ನಮಗೆ ಎರಡು ಪ್ರಾಸೆಸ್ ಬರುತ್ತೆ, ರಿವರ್ಸಿಬಲ್ ಪ್ರಾಸೆಸ್ ಅಂಡ್ ಇರಿವರ್ಸಿಬಲ್ ಪ್ರಾಸೆಸ್ ಅಂತ ಕೇಳ್ತಾರೆ. ಇರಿವರ್ಸಿಬಲ್ ಪ್ರಾಸೆಸ್ ಪ್ರಾಬಬಿಲಿಟಿ ತುಂಬಾ ಕಮ್ಮಿ. ಓಕೆ, ರಿವರ್ಸಿಬಲ್ ಪ್ರಾಸೆಸ್, ಓಕೆ, ರಿವರ್ಸಿಬಲ್ ಪ್ರಾಸೆಸ್, ಇರಿವರ್ಸಿಬಲ್ ಪ್ರಾಸೆಸ್ ಅಂತ ಇರುತ್ತೆ. ಸೊ ಫಸ್ಟ್ ರಿವರ್ಸಿಬಲ್ ಪ್ರಾಸೆಸ್ ಅಂದ್ರೆ ಏನು? ಸೊ ರಿವರ್ಸಿಬಲ್ ಪ್ರಾಸೆಸ್ ಆರ್ ನಥಿಂಗ್ ಬಟ್, ಓಕೆ, ಸೊ ರಿವರ್ಸಿಬಲ್ ಪ್ರಾಸೆಸ್ ಇಸ್ ಒನ್ ವಿಚ್ can be retraced in opposite direction by changing external condition infinitesimally. ಅಂದ್ರೆ ಇವಾಗ P1 ಇಂದ ಇವಾಗ ಟೆಂಪರೇಚರ್ ಫ್ಲೋ ಆಗಿದೆ ಅನ್ಕೊಳ್ಳಿ, 10 ಡಿಗ್ರಿ ಟು 20 ಡಿಗ್ರಿ ಅನ್ಕೊಳ್ಳಿ. ಅದನ್ನ ರಿವರ್ಸ್ ಮಾಡಬೇಕು, 20 ಡಿಗ್ರಿ ಟು 10 ಡಿಗ್ರಿ ಮಾಡಕ್ಕಾಗತ್ತಾ? ಎಸ್, ಮಾಡಕ್ಕಾಗತ್ತೆ. ಎಲ್ಲಿ? ರೆಫ್ರಿಜರೇಟರ್. ಓಕೆ, ಸೊ ನಮಗೆ ಎಕ್ಸ್ಟರ್ನಲ್ ಟೆಂಪರೇಚರ್ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಎಕ್ಸ್ಟರ್ನಲ್ ಟೆಂಪರೇಚರ್ ಎಷ್ಟು ಜಾಸ್ತಿ ಇರುತ್ತೆ, ಬಟ್ ಇಂಟರ್ನಲ್ ಟೆಂಪರೇಚರ್ ಅಂದ್ರೆ ಇನ್ಸೈಡ್ ದ ಫ್ರಿಡ್ಜ್ ಕಮ್ಮಿ ಇರುತ್ತೆ. ಓಕೆ, ಸೊ ಹೇಗೆ ಪಾಸಿಬಲ್? ಅದನ್ನ ನಮಗೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕೇಳ್ತಾರೆ. ಅಂಡ್ ನಿಮ್ಗೆ ಈ ತರನು ಕೇಳ್ಬೋದು, ರೆಫ್ರಿಜರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಅಂತಾನು ಕೇಳ್ತಾರೆ. ದಟ್ ಇಸ್ ಸೆಕೆಂಡ್ ಲಾ ಮೇಲೆ ಆಗತ್ತೆ. ಫೈನಾ? ಎಸ್. ನೆಕ್ಸ್ಟ್ ಒನ್ ನೋಡಿದ್ರೆ ಇರಿವರ್ಸಿಬಲ್ ಪ್ರಾಸೆಸ್. ಓಕೆ, ಇನ್ ನೇಚರ್ ಇರ್ರಿವರ್ಸಿಬಲ್ ಪ್ರಾಸೆಸ್. ಇನ್ ನೇಚರ್ ಆಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್. ಓಕೆ, ಆಲ್ ಚೇಂಜಸ್ ಆರ್ ಇರ್ರಿವರ್ಸಿಬಲ್ ಅಂದ್ರೆ ನಮಗೆ ರಿವರ್ಸಿಬಲ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿರೋದು. ಓಕೆ, ಅಂಡ್ ಅದರ ಪ್ರಕಾರ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್. ಯಾವ್ದು ಫಾಲೋಯಿಂಗ್ ರೀಸನ್? The conditions for the thermodynamic equilibrium, that is mechanical, thermal and chemical equilibrium, are not satisfied because a natural process does not take place quasi-statically. Anta. Okay, this is the reason behind it. And the next one, dissipative effects such as friction, viscosity, inelasticity, and electric resistance, eddy formation, it is always present. So hence all natural irreversible process are spontaneous process and no external agencies are required to maintain them against some driving force. Okay, ಇದೆಲ್ಲ ನೀವು ವರ್ಕಿಂಗ್ ಪ್ರಿನ್ಸಿಪಲ್ ಕಲ್ತಿರ್ತೀರ. ಓಕೆ, ಅಂಡ್ ಇಲ್ಲಿ ಸೆಕೆಂಡ್ ಲಾ ಏನ್ ಹೇಳುತ್ತೆ ನಮಗೆ? ಸೆಕೆಂಡ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ನಮಗೆ that no heat engine can have efficiency eta equal to 1 or 100%. ಅಂದ್ರೆ ಯಾವುದೇ ಇಂಜಿನ್ ಸಹಿತ 100% ಎಫಿಷಿಯನ್ಸಿ ಇರಲ್ಲ ಅಂತ ಹೇಳ್ತಾರೆ. ಯಾವುದು? ಸೆಕೆಂಡ್ ಲಾ ಇಂಪ್ಲೈಸ್. ಓಕೆ, ಸೊ ಸೆಕೆಂಡ್ ಲಾ ಇಂಪ್ಲೈಸ್. ಓಕೆ, ಸೊ ಸೆಕೆಂಡ್ ಲಾ ಇಂಪ್ಲೈಸ್. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ, ಓಕೆ, ರೆಫ್ರಿಜರೇಟರ್ ಕ್ಯಾನ್ ಹ್ಯಾವ್ ಎ ಕೋಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಬೀಟಾ ಈಕ್ವಲ್ ಟು ಇನ್ಫಿನಿಟಿ. ಓಕೆ, ಸೊ ದಿಸ್ ಕ್ಯಾನ್ ಹ್ಯಾವ್ ಇನ್ಫಿನಿಟಿ. ಅಂಡ್ ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್, ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಯಾವುದು? ಎಫಿಷಿಯನ್ಸಿ ಆಫ್ ಎ ಹೀಟ್ ಎಂಜಿನ್. ಡನ್. ಸೊ ಎಫಿಷಿಯನ್ಸಿ ದಟ್ ಇಸ್ ನಥಿಂಗ್ ಬಟ್ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಕರೆಕ್ಟಾ? ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಜನರಲ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಕ್ಲಾಸ್ 11th ಅಲ್ಲಿ ಓದಿರ್ತೀವಿ. ಯಾವುದರಲ್ಲಿ? ನಾರ್ಮಲ್ ಆಗಿ ಎಫಿಷಿಯನ್ಸಿ. ಓಕೆ, ಸೊ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಇಲ್ಲಿ ಹೀಟ್ ಎಂಜಿನ್ ವರ್ಕ್ ಮಾಡೋದು ಏನಿದೆಯಲ್ಲ, ಸೊ ದಟ್ ಇಸ್ ಔಟ್ಪುಟ್. ಹೀಟ್ ಎಂಜಿನ್ ನಾವೇನು ಸಪ್ಲೈ ಮಾಡ್ತೀವಲ್ಲ ಎನರ್ಜಿ, ಸೊ ದಟ್ ವಿ ಕಾಲ್ ಇಟ್ ಆಸ್ ಇನ್ಪುಟ್ ಎನರ್ಜಿ. ಸೊ ವರ್ಕ್ ಡನ್ ಇಸ್ ಔಟ್ಪುಟ್ ಅಂಡ್ ಹೀಟ್ ಅಬ್ಸರ್ವ್ ಮಾಡ್ಕೊಳುತ್ತಲ್ಲ, ಸೊ ಅದು ಇನ್ಪುಟ್ ಅಂತ ಕರಿತೀವಿ. Heat work done divided by heat absorbed. Work done that is W and heat absorbed that is Q1. ಇಲ್ಲಿ ಸೋರ್ಸ್ ಮತ್ತೆ ಸಿಂಕ್ ಅಂತ ಇರುತ್ತೆ. ಸೋರ್ಸ್ ಮತ್ತೆ ಸಿಂಕ್. ಸೋರ್ಸ್ ಇಂದ ಹೀಟ್ ಸಪ್ಲೈ ಆದ್ಮೇಲೆ ಆ ಸಿಂಕ್ ಗೆ ಸಮ್ ಆಫ್ ದ ಹೀಟ್ ಫ್ಲೋ ಆಗುತ್ತೆ, ಲಾಸ್ ಆಗುತ್ತೆ ಅಂತ. ಓಕೆ, ಕಂಪ್ಲೀಟ್ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. Q ಅಂತ ಕೊಟ್ರೆ ನಮಗೆ ವರ್ಕ್ ಕನ್ವರ್ಟ್ ಆಗಿ ಸಮ್ ಆಫ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಲಾಸ್ಟ್ ಟು ದ ಸಿಂಕ್, ಅದನ್ನ ನಾವು Q2 ಅಂತ ಬರೀತೀವಿ. ಓಕೆ, ಸೊ ದಟ್ ಈಸ್ Q1 minus Q2 divided by Q1. ದಟ್ ಈಸ್ ದ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ. ಅಂಡ್ ಇದನ್ನು ಸಹಿತ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಬರೀಬೇಕಂದ್ರೆ, ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಬರೀಬೇಕಂದ್ರೆ, ಸೊ 1 minus T2 minus T1. ಓಕೆ, ವೇರ್ Q1 ಅಂತಂದ್ರೆ ದಟ್ ಈಸ್ ಹೀಟ್ ಸೋರ್ಸ್. ಓಕೆ, ಸೋರ್ಸ್ ಫ್ರಮ್ ಅ ಹೀಟ್. ಅಂಡ್ Q2 ದಟ್ ಈಸ್ ಸಿಂಕ್ ಹೋಗಿರೋದು. ಅಂಡ್ T2 and T1 ಅಂದ್ರೆ T1 is the temperature of the source and T2 is the temperature of the sink. Okay, sir. And the next one, so efficiency coefficient. Okay, so coefficient of performance of refrigerator, that is beta, it is given by, that is the heat extracted from the reservoir at a low temperature T2. And the next one, work done to transfer the heat, that is W. Q2 divided by W, that is equals to Q2 divided by Q1 minus Q2. It is reciprocal. Okay, so reciprocal to the efficiency of engine. ಅಲ್ಲಿ Q1 ಬರುತ್ತೆ, ಇಲ್ಲಿ Q2 ಬರುತ್ತೆ ಅಷ್ಟೇ. ಓಕೆ, ರೈಟ್. ಸೊ Q2 divided by W. ಅಂಡ್ ಇದನ್ನ ಕೋಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಇನ್ ಟರ್ಮ್ಸ್ ಆಫ್ ಎಫಿಷಿಯನ್ಸಿ ಅಲ್ಲಿ ಬರೆದ್ರೆ, ಸೊ ಇಟ್ ಇಸ್ 1 minus efficiency divided by efficiency ಅಂತ ಬರೀತೀವಿ. ಡನ್. ಸೊ ದಿಸ್ ಈಸ್
all the formulas in a thermodynamics. Okay, so all the formulas in a thermodynamics. I hope it is clear for everybody. Okay, right? Sir, important questions ಕೊಡಿ ಸರ್. ಯಾವ್ದು ಇಂಪಾರ್ಟೆಂಟ್ ಜೆ ಆಸ್ಪಿರೆಂಟ್? ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ನಿಮಗೆ? ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು? ಐ ಆಮ್ ನಾಟ್ ಏಬಲ್ ಟು ಸಿ ಯುವರ್ ಕಮೆಂಟ್ಸ್. ಯಾಕೆಂದ್ರೆ ಅದು ಯಾವುದು ಆಡ್ ಬಂದ್ಬಿಟ್ಟಿದೆ ಸೈಡ್ ಅಲ್ಲಿ. ನಿಮ್ಮ ಕಮೆಂಟ್ಸ್ ಗಳನ್ನ ನೋಡಕ್ ಆಗ್ತಿಲ್ಲ. Yes, is that clear for everybody? So let's get started with the very first question. A thermodynamic system is taken through the cycle ABCDA. The work done by the gas along the path BC is ಅಂತ ಕೇಳ್ತಾರೆ. ಓಕೆ, ಇಲ್ಲಿ ವರ್ಕ್ ಡನ್ ಬೈ ದ ಪಾತ್ ಅಲಾಂಗ್ BC. ಸೊ ಟೋಟಲ್ ಆಗಿ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ ಬರ್ತದೆ. ದಟ್ ಇಸ್ ಕಂಪ್ಲೀಟ್ಲಿ ಸೈಕ್ಲಿಕ್ ಪ್ರಾಸೆಸ್. ಓಕೆ, ಅಂಡ್ ವರ್ಕ್ ಡನ್ ಬೈ ದ ಗ್ಯಾಸ್ ಅಲಾಂಗ್ ದ ಪಾತ್ ಅಂತ ಕೇಳ್ತಾರೆ. ಅಲಾಂಗ್ ದ ಪಾತ್ ಯಾವುದು? ಸೊ ಬಿ ಇಂದ ಸಿಗೆ. ಓಕೆ, ಸೊ ಈ ಬಿ ಇಂದ ಸಿಗೆ, ಓಕೆ, ಸೊ ದಿಸ್ ಇಸ್ ಬಿ ಇಂದ ಸಿಗೆ ಹೋಗ್ತಾ ಇದೆ. ಇವಾಗ ನಮಗೆ ನೋಡಿ ಇಲ್ಲಿ ವಾಲ್ಯೂಮ್ ಏನಾದ್ರು ಚೇಂಜ್ ಆಗ್ತಿದನಾ? ಬಿ ಇಂದ ಸಿಗೆ ಮಾತ್ರ ಕೇಳ್ತಾ ಇರೋದು. ವಾಲ್ಯೂಮ್ ಏನಾದ್ರು ಚೇಂಜ್ ಆಗ್ತಾನ? ಈ ತರ ಹೋದ್ರೆ ವಾಲ್ಯೂಮ್ ಚೇಂಜ್ ಆಗುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ಓಕೆ, ಇದರ ಪ್ರಕಾರ, ಓಕೆ, ಸೊ ಇದರ ಪ್ರಕಾರ, ಓಕೆ, ಇದರ ಪ್ರಕಾರ ನಾವೇನ್ ಬರಿತೀವಿ ಸರ್? ಇಟ್ ಇಸ್ ವರ್ಕ್ ಡನ್ ಇಂಟಿಗ್ರೇಷನ್ V1 ಸೊ V2 P ಇಂಟು ಡಿ ವಿ. ಕರೆಕ್ಟಾ? ಎಸ್ ಸರ್. ಇವಾಗ ನಮಗೆ ವಿ ಇಸ್ ಎ ಕಾನ್ಸ್ಟೆಂಟ್ ಅಲ್ವಾ? ಎಸ್ ಸರ್, ವಿ ಇಸ್ ಎ ಕಾನ್ಸ್ಟೆಂಟ್ ಅಂದ್ರೆ ಏನಾಗುತ್ತೆ ಸರ್? ಡಿ ವಿ ಏನಾಗುತ್ತೆ? ದಟ್ ಇಸ್ 0 ಆಗುತ್ತೆ. ದೇರ್ ಫೋರ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 0. ಡನ್. ಸೊ ದಟ್ ಇಸ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 0. ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾ, ಕ್ಲಿಯರಾ? ಎಸ್ ರಮೇಶ್, ನಾನು ರಿಪೀಟೆಡ್ ಆಗಿರೋದೇ ತೊಗೊಂಡು ಬಂದಿದ್ದೀನಿ. ಓಕೆನಾ? ಸೊ ಯಾವ್ದಾವ್ದು ರಿಪೀಟೆಡ್ ಆಗಿದೆಯಲ್ಲ ಅದನ್ನೇ ನಾನು ತೊಗೊಂಡು ಬಂದಿರೋದು. ಕ್ಲಿಯರ್? ಫಸ್ಟ್ PUC ಲರ್ನಿಂಗ್. ಹಾ, ಓಕೆ ಓಕೆ, ನಿಧಾನವಾಗಿ ಹೇಳ್ತಾ ಇದ್ದೀನಿ. ಓಕೆನಾ? ನಿಧಾನವಾಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಯರ್ ಆಯ್ತಲ್ಲ? ಸೊ ವಿ ಇಸ್ ಕಾನ್ಸ್ಟೆಂಟ್, ದೇರ್ ಫೋರ್ ನಮಗೆ ಡಿ ವಿ ಏನಾಗುತ್ತೆ? 0 ಆಗುತ್ತೆ. ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವರ್ಕ್ ಡನ್ 0 ಆಗಿರುತ್ತೆ. ಫೈನ್. ಸೊ ದಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಫಾರ್ ಆನ್ adiabatic process the factor which remains constant is. ಯಾವ ಫ್ಯಾಕ್ಟರ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗುತ್ತೆ? ಆಲ್ ದ ನೊಟೇಷನ್ಸ್ ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್. ಓಕೆ, ಪಿ ಅಂದ್ರೆ ಪ್ರೆಷರ್ ಅಂಡ್ ಟಿ ಇಸ್ ದ ಯಾವುದು ಟೆಂಪರೇಚರ್, ಗಾಮಾ ಇಸ್ ದ adiabatic ರೇಷಿಯೋ ಅಂತ ಕರಿತೀವಿ ಅಥವಾ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ದಟ್ ಇಸ್ CP ಡಿವೈಡೆಡ್ ಬೈ CB ಅಂತ ಕರಿತೀವಿ. ಓಕೆ, ರೇಷಿಯೋ ಗಾಮಾ ಇಸ್ ನಥಿಂಗ್ ಬಟ್ CP ಡಿವೈಡೆಡ್ ಬೈ CB. ಕ್ಲಿಯರಾ? ಇಲ್ಲಿ ನಮಗೆ adiabatic ಪ್ರಾಸೆಸ್ ಆಗಿರೋದ್ರಿಂದ ಇಕ್ವೇಶನ್ ಫಾರ್ adiabatic ಪ್ರಾಸೆಸ್ ಏನು? ಇಕ್ವೇಶನ್ ಫಾರ್ adiabatic ಪ್ರಾಸೆಸ್ ಸರ್ PV ಪವರ್ ಗಾಮಾ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಸರ್. ಇದು ಫಾರ್ಮುಲಾ ಇದೆನಾ ನೋಡಿ. ಇಲ್ಲಿ ವಾಲ್ಯೂಮ್ ಅಲ್ಲಿಲ್ಲ. ಓಕೆ, PV ಅಲ್ಲಿಲ್ಲ. ಇದ್ರೆ PT ಇದೆ, ಇಲ್ಲ TV ಇದೆ, ಅಂಡ್ VT ಇದೆ ಅಥವಾ PT ಇದೆ. ಸೊ PV ಅಲ್ಲಿಲ್ಲ. ಇದನ್ನ ಕನ್ವರ್ಟ್ ಮಾಡ್ಕೋಣ. ಓಕೆನಾ? ಸೊ ಕನ್ವರ್ಟ್ ಮಾಡ್ಕೊಳ್ಳೋಣ. ಏನು ಸರ್? ಗ್ಯಾಸ್ ಇಕ್ವೇಶನ್ ಪ್ರಕಾರ PV ಇಸ್ ಈಕ್ವಲ್ಸ್ ಟು NRT, ರೈಟ್? ಇವಾಗ ನಾನೇನ್ ಮಾಡ್ತೀನಿ, ಇವಾಗ ಫಸ್ಟ್ PT ಇದೆಯಲ್ಲ, ಸೊ PT ಇದೆ. ಸೊ ದೇರ್ ಫೋರ್ ಎಲಿಮಿನೇಟಿಂಗ್ V. ಓಕೆ, ಸೊ ಎಲಿಮಿನೇಟಿಂಗ್ V ನಾನೇನ್ ಮಾಡ್ತೀನಿ, V ಇಸ್ ಈಕ್ವಲ್ಸ್ ಟು NRT-P ಅಂತ ಬರೀಬಹುದು. ಕರೆಕ್ಟಾ? ಸೊ ಇಲ್ಲಿ ಈ ಇಕ್ವೇಶನ್ ಬರ್ಕೋತೀನಿ ಸರ್. P ಆಸ್ ಇಟ್ ಇಸ್ ಇಂಟು V ಪ್ಲೇಸ್ ಅಲ್ಲಿ ಏನಿದೆ ಸರ್? NRT ಡಿವೈಡೆಡ್ ಬೈ P ಸರ್, ಪವರ್ ಗಾಮಾ. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ ಸರ್, ಅಂಡ್ P ಆಸ್ ಇಟ್ ಇಸ್, ಅಂಡ್ ಇಲ್ಲಿ N ಅನ್ನೋದು ಕಾನ್ಸ್ಟೆಂಟ್, R ಅನ್ನೋದು ಕಾನ್ಸ್ಟೆಂಟ್, T ಪವರ್ ಗಾಮಾ ಸೊ ಡಿವೈಡೆಡ್ ಬೈ P ಪವರ್ ಗಾಮಾ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಓಕೆ ಸರ್, ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಎರಡು ಕಾಮನ್ ಇದೆನಾ? ಸೊ P ಮತ್ತೆ T, ಅಂಡ್ ಇಲ್ಲಿ ನಿಮಗೆ ಈ N ಮತ್ತೆ R ಸಹಿತ ಕಾನ್ಸ್ಟೆಂಟ್. ದೇರ್ ಫೋರ್ ಅದನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡಿ. ಕಾನ್ಸ್ಟೆಂಟ್ ಇದು ಸಹಿತ ಕಾನ್ಸ್ಟೆಂಟ್ ಆಗುತ್ತೆ. ಮಿಕ್ಕಿದ್ದೆಷ್ಟು ಸರ್? P ಸರ್ T ಪವರ್ ಗಾಮಾ ಸೊ ಡಿವೈಡೆಡ್ ಬೈ P ಪವರ್ ಗಾಮಾ. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಸರ್. ಓಕೆ, ಸೊ ಮೇಲೆ ಕಳಿಸಿದ್ರೆ ಏನಾಗುತ್ತೆ ಸರ್? ಇದು P 1 ಮೈನಸ್ ಗಾಮಾ ಸೊ T ಪವರ್ ಗಾಮಾ ದಟ್ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇದರ ಪ್ರಕಾರ ಓಕೆ, ಸೊ ಇದು ಮ್ಯಾಚ್ ಆಗುತ್ತಾ ನೋಡಿ? ಯಾವ್ದಕ್ಕಾದ್ರೂ ಮ್ಯಾಚ್ ಆಗುತ್ತಾ ನೋಡಿ? ಸೊ P ಪವರ್ 1 ಮೈನಸ್ ಗಾಮಾ T ಪವರ್ ಗಾಮಾ, ಓಕೆ, is equals to constant. Yes, that is option D match ಆಗುತ್ತೆ. Therefore option D is the right answer. Okay, option D is the right answer. Clear? Right? So that is option D. Next one, ನೀವು ಇದೇ ರೀತಿ ನೀವು P ನ replace ಮಾಡಿ. Okay, so P ನ replace ಮಾಡಿದ್ರೆ you will get around V ಏನ್ ಬರುತ್ತೆ? V gamma minus 1 ಆಗುತ್ತೆ. T ಏನು ಬರಲ್ಲ, T ಏನು ಬರಲ್ಲ. ಓಕೆ, ಸೊ gamma minus 1 ಬರುತ್ತೆ. ಓಕೆ, T ಬರಲ್ಲ. ಓಕೆ, ಸೊ ದಟ್ ಇಸ್ ಇನ್ ಟರ್ಮ್ಸ್ ಅಪ್. ಅಲ್ಲಿ TV ಅಲ್ಲಿ ಬರಲ್ಲ. ಸೊ ಆಲ್ರೆಡಿ ನಮಗೆ ಆನ್ಸರ್ ಬಂದಿರೋದ್ರಿಂದ ದಟ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಎಸ್ ಸರ್.
And the next one, a Carnot engine has the efficiency of 50% when its source is at a temperature 327 degrees. The temperature of the sink is. ಇಲ್ಲಿ ನೋಡಿ ಎಫಿಷಿಯನ್ಸಿ ಕೊಟ್ಟಿದ್ದಾರೆ and ಇಲ್ಲಿ temperature of the source ಕೊಟ್ಟಿದ್ದಾರೆ and we have to find out temperature of the sink. And efficiency relation ನೋಡ್ಕೊಂಡ್ರೆ efficiency that is equals to 1 minus, sir, it is a T2 divided by T1. ಇದು T2 temperature of the source, temperature of the sink, and this is the temperature of the source, and this is the efficiency. And here we need to find out a T2 value. Okay, so ನಾನು ಏನು ಮಾಡ್ತೀನಿ ಇದನ್ನ ಬರ್ಕೋತೀನಿ. ಓಕೆನಾ? ಸೊ 50% ಅಂತಂದ್ರೇನು ಸರ್? 50 divided by 100, ಕರೆಕ್ಟಾ? ಎಸ್ ಸರ್. and 1 minus T2, so divided by T1 ಎಷ್ಟು ಸರ್? T1 ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೋಣ. ಎಷ್ಟು? 327 ಡಿಗ್ರೀಸ್ 273 ಎಷ್ಟಾಗುತ್ತೆ ಸರ್? 10 and 600 ಕೆಲ್ವಿನ್ ಆಗುತ್ತೆ. ಓಕೆ, ಸೊ ಇಲ್ಲಿ 600 ಬರ್ಕೋತೀನಿ. ನೀವು ಕನ್ವರ್ಟ್ ಮಾಡಲೇಬೇಕು. ಡಿಗ್ರೀಸ್ ಅಲ್ಲಿ ಬರೆದ್ರೆ ನಿಮಗೆ ಆನ್ಸರ್ಸ್ ಬರಲ್ಲ. ಓಕೆ, ಸೊ ಡಿಗ್ರೀಸ್ ಅಲ್ಲಿ ಮಾಡಿದ್ರೆ ಬರಲ್ಲ. ಡನ್. ಅಂಡ್ ಇಲ್ಲಿ ಈ ಕಡೆ ತಗೋಣ ಸರ್. ಇಟ್ ಇಸ್ T2 divided by 600 ಮೈನಸ್, ಓಕೆ, ಸೊ ಈ ಕಡೆ ತಗೊಂಡಾಗ ಸೊ 1 ಮೈನಸ್ ಸರ್ 50 divided by 100 ಎಷ್ಟಾಗುತ್ತೆ ಸರ್? ಇಟ್ ಇಸ್ 50 divided by 100 ಆಗುತ್ತೆ. ಓಕೆ, ಸೊ 50 divided by 100 ಇಲ್ಲಿ ಸೇಮ್ ತಗೊಂಡ್ರೆ 100 minus 50, that is 50 divided by 100 ಆಗುತ್ತೆ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸರ್ 2 zeros ಗೆಟ್ ಕ್ಯಾನ್ಸಲ್ ಅಂಡ್ ಮಿಕ್ಕಿದಷ್ಟು ಸರ್ T2 that is equals to 50 into 6 ಆಗುತ್ತೆ. ಅಂಡ್ T2 that is equals to 5 6 30. ಓಕೆ, ಸೊ 300 ಆಯ್ತು. 300 ಆಯ್ತು. ಓಕೆ, ರೈಟ್. ಸೊ ಆಮೇಲೆ 273 ನ ಮೈನಸ್ ಮಾಡಿ, ಯಾಕೆಂದ್ರೆ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ತದೆ. ಓಕೆ, ಸೊ ಓಕೆ ಡಿಗ್ರಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಕೆಲ್ವಿನ್ ಅಲ್ಲಿ ಇತ್ತು, ಇವಾಗ ಡಿಗ್ರಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಎಷ್ಟಾಗುತ್ತೆ 7 and this is 2 and this is 0. ಓಕೆ, ಸೊ ಇಲ್ಲಿ ಫೈನಲ್ ಆಗಿ T2 ಸೋರ್ಸ್ ಟೆಂಪರೇಚರ್ ಎಷ್ಟು? 27 ಡಿಗ್ರೀಸ್. ಓಕೆ, ಸೊ ದಿಸ್ is 27 degrees. Fine, clear? So that is 27 degrees. Option B is the right answer. Right? Yes, sir. So that is option B is the right answer. Now, let's move on to the next question. For a given cycle, the work done during isobaric process is. Okay, so ಇಲ್ಲಿ ಕೊಟ್ಟಿರೋ process ಯಾವುದು? Isobaric process. Isobaric process ಅಂದ್ರೆ ಕಾನ್ಸ್ಟಂಟ್ ಪ್ರೆಷರ್ ಆಗಿರಬೇಕು. Isobaric process is nothing but the process takes place at a constant pressure. ಆ ಕಾನ್ಸ್ಟಂಟ್ ಪ್ರೆಷರ್ ಎಲ್ಲದಪ್ಪ? ಸೊ ಕಾನ್ಸ್ಟಂಟ್ ಪ್ರೆಷರ್ ನ ನೋಡಿದ್ರೆ so A to B is the constant pressure. Okay, so A to B is the constant pressure, right sir? Yes. So pressure ಇದೆ. And what about volume? So A ಇಂದ B ಗೆ ಹೋಗ್ಬೇಕಾದ್ರೆ, okay, so A ಇಂದ B ಗೆ ಹೋಗ್ಬೇಕಾದ್ರೆ and this becomes initial volume and this becomes a final volume. Okay, right sir? ಇದರ ಪ್ರಕಾರ sir work done that is equals to P into delta V. Okay, so P into delta V ಇದನ್ನ ಯಾವ ತರ ಬರೀಬಹುದು ಸರ್? P VF minus VI ಅಂತ ಬರೀಬಹುದು. ಓಕೆ ಸರ್. ಅಂಡ್ ಇವಾಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು P ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಸರ್? 3. ಸೊ 3 into 10 power 2. ಸೊ ಫೈನಲ್ ವಾಲ್ಯೂಮ್ ಎಷ್ಟಿದೆ ಸರ್? ಇಟ್ ಇಸ್ 3. ಇನಿಷಿಯಲ್ ವಾಲ್ಯೂಮ್ ದಟ್ ಇಸ್ 1. ಓಕೆ ಸರ್. ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು 3 into 10 power 2 ಇಂಟು ಸೊ ಎಷ್ಟಾಗುತ್ತೆ? 3 minus 1 ದಟ್ ಇಸ್ 2. 2 3 6. ಓಕೆ, ಸೊ ದಟ್ ಇಸ್ 6 into 2 10 power 2 and ಫೈನಲ್ ಆಗಿ 600 ಜೂಲ್ ಅಂತ ಬರೀಬಹುದು. ಓಕೆ, ಸೊ 600 joule is the right answer. Okay, so 600 joule. So that is option D. Option D is the right answer. Okay, option D is the right answer. Okay. Option B ಅಂತಿದ್ರೆ that is wrong. ಇಲ್ಲಿ ನಮಗೆ ಇಂಟರ್ನಲ್ ಎನರ್ಜಿ 0 ಆಗುತ್ತೆ. ಯಾವಾಗ ಸೈಕ್ಲಿಕ್ ಪ್ರಾಸೆಸ್ ಕನ್ಸಿಡರ್ ಮಾಡ್ಕೋತೀವಿ ಅವಾಗ ಇಂಟರ್ನಲ್ ಎನರ್ಜಿ 0 ಆಗುತ್ತೆ, ನಾಟ್ ವರ್ಕ್ ಡನ್. ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Here an ideal gas undergoes 4 different process. Okay, so ಎಷ್ಟು process ಆಗ್ತದೆ? So 4 different process. Okay, so 4 different processes. Okay, so 4 different processes. Okay, from the same initial state. Okay, so initial state ಅಂತೂ ಸೇಮ್ ಇದೆ. Okay, ಇದು initial state. Okay, so same initial state as shown in the figure. Though those processes are adiabatic, isothermal, isobaric and isochoric, and the curve which represents adiabatic process among 1 2 3 4 ಯಾವ್ದಾಗುತ್ತೆ? ಸೊ ಫಸ್ಟ್ ನೋಡಿ. ಓಕೆ, ಸೊ ಫಸ್ಟ್ ಕರ್ವ್ ಏನ್ ತೋರಿಸುತ್ತೆ? ಇಲ್ಲಿ ನೋಡಿ, ಫಸ್ಟ್ ಕರ್ವ್ ಏನ್ ತೋರಿಸುತ್ತೆ ಸರ್? ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಅಲ್ವಾ? ಸೊ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್ ಸರ್. ಈ ಕೇಸ್ನಲ್ಲಿ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್, therefore it is isochoric process. Okay, so this is isochoric process. So this is isochoric process. Okay sir. And the next one, so 4 ನ ಕನ್ಸಿಡರ್ ಮಾಡ್ಕೋಣ. 4 ಏನಿದೆ ನೋಡಿ ಸರ್? 4 ಅನ್ನೋದು ಇಟ್ ಇಸ್ isobaric process. Okay, so isobaric process. Isobaric process. Okay sir.
ಓಕೆ ಸೊ ಐಸೋಬರಿಕ್ ಪ್ರಾಸೆಸ್. ಅಂಡ್ ವಾಟ್ ಅಬೌಟ್ 3 ಸರ್ ಐಸೋಥರ್ಮಲ್ ಪ್ರಾಸೆಸ್. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಐಸೋಬೇರಿಕ್ ಗಿಂತ ಸ್ವಲ್ಪ ಮೇಲೆ ಇರುತ್ತೆ. ಓಕೆ ಸೊ ಐಸೋಥರ್ಮಲ್ ಪ್ರಾಸೆಸ್. So this is isothermal process, and the second one, so this is adiabatic process. Okay, so last one, second one, so that is adiabatic process. Okay, so this is adiabatic process. Okay, so this is adiabatic process. ಇದರ ಪ್ರಕಾರ ನಮ್ಗೆ ಯಾವ ನಂಬರ್ ತೋರಿಸುತ್ತೆ ಸರ್? 2 is the adiabatic. ಇಲ್ಲಿ ಕೇಳಿರೋದು ಯಾವುದು? adiabatic process ಕೇಳಿರೋದು. ಸೊ adiabatic process ಅಂದ್ರೆ ಎಷ್ಟು? ನಂಬರ್ 2. that is option C is the right answer. Okay, ನೀವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಸೊ ದಟ್ ಇಸ್ ಆಪ್ಷನ್ ಸಿ, ದಟ್ ಇಸ್ ದಟ್ ನಂಬರ್ 2 ಏನು ಇಂಡಿಕೇಟ್ ಮಾಡುತ್ತೆ? adiabatic process ನ ಇಂಡಿಕೇಟ್ ಮಾಡುತ್ತೆ. ಫೈನ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಗ್ಯಾಸ್ ಅಂಡರ್ಗೋಸ್ an isothermal process. The specific heat capacity of the gas in the process is ಅಂತ ಕೇಳ್ತಾರದು. ಸೊ ನಾರ್ಮಲ್ ಆಗಿ ನಮಗೆ ಯಾವುದು ಐಸೋಥರ್ಮಲ್ ಪ್ರಾಸೆಸ್ ಅಲ್ವಾ? ಎಸ್ ಸರ್, ಐಸೋಥರ್ಮಲ್ ಪ್ರಾಸೆಸ್ ಅಂದ್ರೆ ಏನು ಸರ್? ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಓಕೆ ಸರ್, ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಎಸ್ ಸರ್. ಅದೇ ಚೇಂಜ್ ಇನ್ ಟೆಂಪರೇಚರ್ ಆದ್ರೆ ಸರ್ ಇಟ್ ಇಸ್ 0, ರೈಟ್ ಸರ್. ಅಂಡ್ ಇಲ್ಲಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಅ ಗ್ಯಾಸ್ ಅಂದ್ರೆ ಸಿ ಇಸ್ ಈಕ್ವಲ್ಸ್ ಟು ಎನ್. ಓಕೆ ಸಿ ಡೆಲ್ಟಾ ಟಿ. ಓಕೆ ಸೊ ದಟ್ ಇಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಎನ್ ಸಿ ಡೆಲ್ಟಾ ಟಿ. ಓಕೆ ಸೊ ವೇರ್ ಕ್ಯೂ ಇಸ್ ದ ಹೀಟ್ ಎನರ್ಜಿ ಅಂಡ್ ಸಿ ಇಸ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಇದರ ಪ್ರಕಾರ ಸಿ ಇಸ್ ಈಕ್ವಲ್ಸ್ ಟು ಸರ್ ಕ್ಯೂ ಸೊ ಡಿವೈಡೆಡ್ ಬೈ ಎನ್ ಸಿ ಡೆಲ್ಟಾ ಟಿ. ಓಕೆ ಅಂಡ್ ಇಲ್ಲಿ ಕೇಳ್ತಿರೋದು ನಮಗೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ದ specific heat capacity of the gas ಕೇಳ್ತಿರೋದು. and Q that is equals to N into delta T ಏನಂದ್ರೆ sir that is 0. so Q divided by 0 and anything divided by 0 ಏನಾಗುತ್ತೆ? so that is infinity. okay so that is infinity. Specific heat capacity of the gas, that is infinity. okay so that is option A is the right answer. okay so option A is the right answer. Fine. Now let's move on to the next question. Yes sir, two cylinders have two cylinders A and B of equal capacity are connected. ಅಂದ್ರೆ A and B equal capacity ಅಂದ್ರೇನು? so that is volume is same, connected to each other via stopcock. ಅಂದ್ರೆ ಇದು ಒಂಥರ ಡೋರ್ ತರ ಆಕ್ಟ್ ಆಗುತ್ತೆ. A contains an ideal gas at a standard temperature and pressure. B is completely evacuated. The entire system is thermally insulated. The stopcock is suddenly opened. The process is, ಇಲ್ಲಿ ನೋಡಿ, ಸೊ ಫಸ್ಟ್ ಏನ್ ಮಾಡಿದ್ದಾರೆ? ದ ಎಂಟೈರ್ ಸಿಸ್ಟಮ್ ಇಸ್ ಥರ್ಮಲಿ ಇನ್ಸುಲೇಟೆಡ್. ಥರ್ಮಲ್ ಇನ್ಸುಲೇಟೆಡ್ ಅಂದ್ರೆ ಸೊ ಇವಾಗ ನಾರ್ಮಲ್ ಆಗಿ ಯಾವುದು ಥರ್ಮಕೋಲ್ ಇರುತ್ತೆ. ಥರ್ಮಕೋಲ್ ನ ಯಾಕೆ ಯೂಸ್ ಮಾಡ್ತೀವಿ? ಬಿಕಾಸ್ ಅದರಲ್ಲಿ ಕಾಫಿ, ಟೀ ಅಥವಾ ಹಾಲು ಅದೆಲ್ಲ ಇಟ್ಕೊಂಡಿರ್ತೀವಿ. ಓಕೆ ಆಮೇಲೆ ಬಿಸಿ ನೀರಿನಲ್ಲಿ ಇಟ್ಕೊಂಡಿರ್ತೀವಿ. ಇದು ಆ ಫ್ಲಾಸ್ಕ್ ಅಲ್ಲಿ, ಓಕೆ ಆ ಫ್ಲಾಸ್ಕ್ ಅಲ್ಲಿ ನಾವು ಯಾಕೆ ಇಟ್ಕೊಂತೀವಿ ಅಂತಂದ್ರೆ ಬಿಕಾಸ್ ದ ಹೀಟ್ ಡು ನಾಟ್ ಎಕ್ಸ್ಚೇಂಜ್. ತುಂಬಾ ಲೇಟ್ ಆಗುತ್ತೆ. ಇಲ್ಲಿ ನಮಗೆ ಎಂಟೈರ್ ಸಿಸ್ಟಮ್ ಇಸ್ ಥರ್ಮಲಿ ಇನ್ಸುಲೇಟೆಡ್ ಅಂತಂದ್ರೆ heat energy cannot be shared with surrounding. Therefore there is no exchange of heat energy. Exchange of heat energy irliಲ್ಲ ಅಂದ್ರೆ ನಾವು ಯಾವ process ಅಂತ ಕರಿತೀವಿ? so that is adiabatic process. okay the process is called adiabatic process. okay now next question. The efficiency of the Carnot engine depends upon. okay so efficiency ಯಾವ ಫಾರ್ಮುಲಾದಲ್ಲಿ ಬರಿಬಹುದು ಸರ್? efficiency can be written as so work done divided by input energy. so that also can be written as sir it is a Q1 minus Q2 so divided by Q1. so this also can be written as T1 minus T2 so divided by T1. okay ನೋಡಿ, ಇಲ್ಲಿ ಯಾವುದು ಟೆಂಪರೇಚರ್ ಅಲ್ಲಿ ಕೇಳಿರೋದು. ಸೊ T1 ಅಂದ್ರೇನು? ಟೆಂಪರೇಚರ್ ಆಫ್ ದ ಸೋರ್ಸ್ ಅಂಡ್ T2 is the temperature of the sink. ಇದರ ಪ್ರಕಾರ it depends upon both the things. ಯಾವುದು? ಟೆಂಪರೇಚರ್ ಆಫ್ ದ ಸೋರ್ಸ್ ಅಂಡ್ ಸಿಂಕ್. okay so that is option B is the right answer. okay that is option B is the right answer. you got my point? ಓಕೆನಾ? ರೈಟ್ ಸರ್. ಅಂಡ್ ದ ನೆಕ್ಸ್ಟ್ ಒನ್ ನೋಡೋಣ. PV diagram for an ideal gas in a piston cylinder assembly undergoing thermodynamic process is shown in the figure. The process is, so ಯಾವ process ಇದೆ ನೋಡಿ? ಸೊ ಇನಿಷಿಯಲ್ ಸ್ಟೇಟ್ ಅಂಡ್ ಫೈನಲ್ ಸ್ಟೇಟ್. ಓಕೆ ಸೊ ಇಲ್ಲಿ ನೀವು ನೋಡಿದ್ರೆ ಸೊ ಪ್ರೆಷರ್ ಇಸ್ ಕಾನ್ಸ್ಟೆಂಟ್. ಓಕೆ ಸೊ ಪ್ರೆಷರ್ ಕಾನ್ಸ್ಟೆಂಟ್. ಓಕೆ ಸೊ ಪ್ರೆಷರ್ ಅಂತ ಚೇಂಜ್ ಆಗ್ತಲ್ಲ. ಈ ತರ ಮೇಲೆ ಹೋದ್ರೆ ಅಥವಾ ಕೆಳಗಡೆ ಬಂದ್ರೆ ಪ್ರೆಷರ್ ಇಸ್ ಚೇಂಜಿಂಗ್. ಬಟ್ ಇಲ್ಲಿ ಪ್ರೆಷರ್ ಚೇಂಜ್ ಆಗ್ತಲ್ಲ. ಯಾವಾಗ ಪ್ರೆಷರ್ ಚೇಂಜ್ ಆಗ್ತಲ್ಲ ಅಂದ್ರೆ ಪ್ರೆಷರ್ ಇಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾವ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಅಟ್ ಎ ಕಾನ್ಸ್ಟೆಂಟ್ ಪ್ರೆಷರ್? ದಟ್ ಇಸ್ ಐಸೋಬೇರಿಕ್ ಪ್ರಾಸೆಸ್. ಓಕೆ ಸೊ ದಟ್ ಇಸ್ ಐಸೋಬೇರಿಕ್ ಪ್ರಾಸೆಸ್. ಓಕೆ ಸೊ ದಟ್ ಇಸ್ ಐಸೋಬೇರಿಕ್ ಪ್ರಾಸೆಸ್. ಓಕೆ ಸೊ adiabatic ಪ್ರಾಸೆಸ್ ಅಂದ್ರೆ ಏನಾಗುತ್ತೆ ಸರ್? adiabatic ಪ್ರಾಸೆಸ್ ಅಂದ್ರೆ ಹೀಟ್ ಎನರ್ಜಿ ಎಕ್ಸ್ಚೇಂಜ್ 0. ಅಂದ್ರೆ ನೆಕ್ಸ್ಟ್ ಒನ್ ಐಸೋಕೋರಿಕ್ ಅಂದ್ರೆ V ಇಸ್ ದ ಕಾನ್ಸ್ಟೆಂಟ್. ಓಕೆ ಸೊ V ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ V ಕಾನ್ಸ್ಟೆಂಟ್ ಅಂಡ್ ಐಸೋಬೇರಿಕ್ ಅಂದ್ರೆ the P constant. okay so that is the P constant
ಅಂಡ್ ಐಸೋಥರ್ಮಲ್ ಅಂತಂದ್ರೆ ಟಿ ಕಾನ್ಸ್ಟೆಂಟ್. ಓಕೆ, ಸೊ ಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಈ ಎಲ್ಲ ಪ್ರಾಸೆಸ್ ಈ ತರ ಆಗ್ತಾ ಇರೋದು. ಓಕೆ, ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Now next question, in which of the following process the heat neither absorbed nor released by the system? Yeah, process there is no exchange of heat energy andre same, that is adiabatic process again. So that is adiabatic process ಆಗಿರುತ್ತೆ. ಡನ್. ಸೊ ಈ ಕ್ವಶನ್ಸ್ ಏನಾಗಿದೆ, ಪ್ರತಿ ಸತಿನೂ ರಿಪೀಟೆಡ್ ಆಗಿ ಕೇಳಿದ್ದಾರೆ ಈ ತರ ಕ್ವಶನ್ಸ್ ಗಳನ್ನ. ಅದಕ್ಕೆ ನಮಗೆ ಅದೇ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಓಕೆನಾ. ನೌ ನೆಕ್ಸ್ಟ್ ಕ್ವಶನ್, 1 gram of water of a volume 1 cubic centimeter, okay, at 100 degrees Celsius is converted into steam. Okay, so water is converted to steam. Can you tell me what is the process we call? Okay, so water is converted to steam. Andre liquid to gas convert ಮಾಡಿದ್ರೆ ಯಾವ process ಅಂತ ಕರಿತೀವಿ? What is the phase name? Is it freezing or melting or else condensation or sublimation? Which process it is? At the same temperature, under the normal atmospheric pressure 1 into 10 power 5 Pascal, the volume of the steam formed equals to 1671 cubic centimeter if the specific latent heat of vaporization of water is at 2256 joule per gram. The change in the internal energy is, so ಇಲ್ಲಿ internal energy ಬಗ್ಗೆ ಕೇಳಿದ್ದಾರೆ. okay fine. So internal energy ಬಗ್ಗೆ ಕೇಳಿದ್ದಾರೆ and ಇಲ್ಲಿ ನಮಗೆ ಗೊತ್ತಿದೆ sir, it is from the equation ಯಾವುದು, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ. ಓಕೆ ಸರ್, ಇಟ್ ಈಸ್ internal energy plus work done. ಓಕೆ, ಸೊ internal energy plus work done. ಓಕೆ ಸರ್, ಅಂಡ್ ಇಲ್ಲಿ ಅದನ್ನು ಕಂಪೇರ್ ಮಾಡ್ಕೊಂಡ್ರೆ, ಸೊ ಕ್ಯೂ ಅಂದರೆ ಚೇಂಜ್ ಆಗ್ತದೆ. ವಾಟರ್ ಟು ಸ್ಟೀಮ್ ಏನಂತ ಕರಿತೀವಿ, ಬಾಯ್ಲಿಂಗ್ ಅಂತ ಕರಿತೀವಿ ಅಥವಾ ವೇಪರೈಸೇಷನ್ ಅಂತ ಕರಿತೀವಿ. ಓಕೆ, ಸೊ ದೇರ್ ಫೋರ್ ಇಲ್ಲಿ ಚೇಂಜ್ ಆಗ್ತದೆ ಅಂದ್ರೆ ಎಮ್ ಇಂಟು ಎಲ್ ಅಂತ ಬರ್ಕೋತೀನಿ. ಓಕೆ ಸರ್, and delta u that we need to find out, and plus ಈ delta w ಯಾವ ತರ ಬರೀತೀವಿ ಸರ್, ಇಟ್ ಇಸ್ a p into delta v ಅಂತ ಬರೀತೀವಿ. ಓಕೆ ಸರ್, ಅಂಡ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. ಓಕೆ, ಎಸ್ ಸರ್, ಎಮ್ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 1 gram. ಓಕೆ ಸರ್, 1 gram. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಎಷ್ಟಿದೆ ಸರ್, ಇಟ್ ಇಸ್ 2256 and joule per gram. Okay, so that is equals to delta u. So plus pressure ಎಷ್ಟಿದೆ sir, it is 1 into 10 power 5 into, so v volume. Okay, so volume ಎಷ್ಟಿದೆ sir, ಇಲ್ಲಿ volume ಎಷ್ಟಾಯ್ತು sir, it is a 1671. initial ಎಷ್ಟಿತ್ತು, initial volume, this is initial volume and this is the final volume. Okay, and 1 into ಇಲ್ಲಿ cubic centimeter ಇದೆ, therefore ಅದನ್ನ meter cube ಗೆ ಕನ್ವರ್ಟ್ ಮಾಡೋದು. Okay sir, 10 power minus 6. Okay, 10 power minus 6 ಏನಕ್ಕೆ, ಅಲ್ಲಿ cubic centimeter ಇದೆ, ನಾನು meter cube ಗೆ ಕನ್ವರ್ಟ್ ಮಾಡಿದ್ದೀನಿ. ಓಕೆನಾ, ರೈಟ್ ಸರ್. ಇಲ್ಲಿ ಗ್ರಾಮ್ ಗೆಟ್ ಕ್ಯಾನ್ಸಲ್, ಸೊ ಮಿಕ್ಕಿದಷ್ಟು 2256, ಸೊ ದಟ್ ಈಸ್ ಈಕ್ವಲ್ಸ್ ಟು du, ಅಂಡ್ ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ ಸರ್, ಇಟ್ ಇಸ್ 10 power 5 ಇಂಟು 1670. ಓಕೆ, ಸೊ 1670 ಇಂಟು 10 power minus 6. ಓಕೆ ಸರ್, ಅಂಡ್ 2256. ಓಕೆ, ಸೊ 2256 ದಟ್ ಈಸ್ ಡೆಲ್ಟಾ ಯು ಪ್ಲಸ್ ಇಂಟು 10 power 5 ಇಂಟು ಎಷ್ಟಾಗುತ್ತೆ ಇದು 10 power 5 ಕನ್ವರ್ಟ್ ಮಾಡ್ಕೊಂಡ್ರೆ, ಸೊ ದಿಸ್ ಇಸ್ -5 ಇಂಟು ಇಲ್ಲಿ 167 ಆಗುತ್ತೆ. 10 ಎಲಿಮಿನೇಟ್ ಮಾಡಿಬಿಟ್ಟಿದ್ರು. ಓಕೆನಾ, ರೈಟ್ ಸರ್. ಇಲ್ಲಿ ಇದು ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಒನ್ ಯಾವುದು ಸರ್, ಡೆಲ್ಟಾ ಯು ದಟ್ ಈಸ್ ಈಕ್ವಲ್ಸ್ ಟು ಸರ್ 2256 ಮೈನಸ್ 167. ಓಕೆ, ಸೊ 167 ಎಷ್ಟಾಗುತ್ತೆ, ನಾರ್ಮಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸರ್ 2089 ಆಗುತ್ತೆ. ಓಕೆ, ಸೊ 2089 ಜೂಲ್. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ಲಾಸ್ ಚೆಕ್ ಮಾಡೋಣ. 2256 minus 167. So 2089. Okay, so that is 2089 is the right answer. Okay, so that is internal energy. So this is the internal energy, 2089. Okay, 2089 is the right answer. That is option B. Okay, sir. Next question, nodi. Next question, a sample of 0.1 gram of water at 100 degrees Celsius and normal pressure 1.013 into 10 power 5 Newton per meter square requires 54 calorie of heat energy to convert it into steam. Again, there is a change of state at 100 degrees Celsius. If the volume of the steam produces 167.1 cubic centimeter, then the change in internal energy of the sample will be, same formula is ಮಾಡಿ. ಯಾವುದು first law of thermodynamics, that is Q, so delta U plus delta W. Q value ಅವರು ಆಲ್ರೆಡಿ ಕೊಟ್ಟಿದ್ದಾರೆ, that is the 54 calories. ಓಕೆ ಸರ್, 54 ಕ್ಯಾಲರೀಸ್ ಅಂತಂದ್ರೆ, ನಾನು ಕ್ಯಾಲರೀಸ್ ಅಂತಂದ್ರೆ ಅದನ್ನ ಜೂಲಿ ಕನ್ವರ್ಟ್ ಮಾಡ್ಕೋಬೇಕು. 4.186 ಅಂತ ಬರ್ಕೊಂಡೆ. ಓಕೆ, ಸೊ ಡೆಲ್ಟಾ ಯುನ ಫೈಂಡ್ ಮಾಡಬೇಕು. ಸೊ ಪ್ಲಸ್ ಇಲ್ಲಿ
ನಮಗೆ ಪ್ರೆಷರ್ ಓಕೆ ಸರ್ ಪಿ ಇಂಟು ಡೆಲ್ಟಾ ವಿ ಓಕೆ ಸರ್ ಪಿ ಇಂಟು ಡೆಲ್ಟಾ ವಿನ ಬರ್ಕೊಂಡ್ರೆ ಎಷ್ಟಾಗುತ್ತೆ ಪಿ ಇಂಟು ಡೆಲ್ಟಾ ವಿ ಸರ್ ಡೆಲ್ಟಾ ಯು ಸ ಪ್ಲಸ್ ಓಕೆ ಸರ್ ಡೆಲ್ಟಾ ಯು ಪ್ಲಸ್ ಪ್ರೆಷರ್ ಎಷ್ಟಿದೆ ಸರ್ ಇಟ್ ಇಸ್ 1.013 ಇಂಟು 10⁵ ಸರ್ ಓಕೆ ಇಂಟು ಚೇಂಜ್ ಇನ್ ವಾಲ್ಯೂಮ್ ಎಷ್ಟಿದೆ ಚೇಂಜ್ ಇನ್ ವಾಲ್ಯೂಮ್ ಎಷ್ಟಾಗುತ್ತದೆ 167 ಓಕೆ ಸೊ ದಿಸ್ ಇಸ್ 167 ಪಾಯಿಂಟ್ ಇಂಟು 10⁻⁻⁻⁶ ಯಾಕೆ ಇಲ್ಲಿ ಕ್ಯೂಬಿಕ್ ಸೆಂಟಿಮೀಟರ್ ನಾನು ಮೀಟರ್ ಕ್ಯೂಬ್ ನ ಕನ್ವರ್ಟ್ ಮಾಡ್ಕೋಬೇಕು ಓಕೆನಾ ರೈಟ್ ಸರ್ ಅಂಡ್ ಇದು ಎಷ್ಟಾಗುತ್ತೆ ನೋಡೋಣ ಸೊ 56 ಇಂಟು 4.186 ಎಷ್ಟಾಯ್ತದು ಸರ್ ಇಟ್ ಇಸ್ 234.416 ಓಕೆ ಸೊ 416 ನೆಕ್ಸ್ಟ್ ಒನ್ ಸರ್ ಇಟ್ ಇಸ್ ಡೆಲ್ಟಾ ಯು ಸೊ ಪ್ಲಸ್ ಅದೆಷ್ಟಾಗುತ್ತೆ ಸರ್ ಇಟ್ ಇಸ್ 1. ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ 1.013 ಇಂಟು 16.71 ಓಕೆ 16.71 ಓಕೆ ಸೊ ದಟ್ ಇಸ್ 16.71 ಇಂಟು ಆಗುತ್ತಲ್ಲ ಅದು 1.013 ಇಂಟು 16.71 ಓಕೆ 16.71 167.5 ಓಕೆ 1.013 ಫೈನ್ ಎಷ್ಟಾಗುತ್ತೆ ಅಲ್ಲಿ ಇವಾಗ ಸರ್ ಇಟ್ ಇಸ್ 16 okay so that is 16.92 okay so 92 10⁵ cancel ಆಗುತ್ತೆ so next one ನ cancel ಮಾಡ್ಕೊಂಡ್ರೆ okay so delta u that is equals to 234.41 minus 16.92 ಎಷ್ಟಾಗುತ್ತೆ 234.41 minus 16.92 so that is 217 ಆಗುತ್ತೆ okay so that is 217 ದೂರ ಆಯಿತು okay so ಇಲ್ಲಿ ನಾವು cancel ಮಾಡ್ಕೊಳ್ಬೇಕಾಗಿರೋದೇನು ಸೊ 167 ಓಕೆ ಸೊ ಇಲ್ಲಿ ನಮಗೆ ನಿಯರೆಸ್ಟ್ ವ್ಯಾಲ್ಯೂ ಯಾವ್ದಾಗುತ್ತೆ ನಿಯರೆಸ್ಟ್ ವ್ಯಾಲ್ಯೂ ಸೊ ದಟ್ ಇಸ್ ಡೆಲ್ಟಾ ಯು ದಟ್ ಇಸ್ ನಿಯರೆಸ್ಟ್ ವ್ಯಾಲ್ಯೂ 208.7 ಜೂಲ್ ಓಕೆ ಸೊ 208.70 ಓಕೆ ಕ್ಲಿಯರಾ ಸೊ ಎಷ್ಟು ವ್ಯಾಲ್ಯೂ ಬಂದಿದೆ 217 ಬಟ್ ಅಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಯಾವುದಿಲ್ಲ ಸೊ ದೇರ್ ಫೋರ್ 208.7 ಆಗಿರುತ್ತೆ ಓಕೆನಾ ವೆರಿ ಗುಡ್ ನಾ ಸೊ ದಟ್ ಈಸ್ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ next one yes nodile the volume v of a monatomic gas varies with its temperature T as shown in the graph the ratio of work done by the gas to the heat absorbed by it when it undergoes a change from a state A to state B okay so ಇಲ್ಲಿ ನಿಮಗೆ v versus t ಇದೆ okay so v versus t ಅಂದ್ರೆ ಏನು ಬರ್ತೀರಾ ಸ್ಲೋಪ್ ಏನು ಬರುತ್ತೆ ಸರ್ v versus t ಇದು okay so ಸ್ಲೋಪ್ ಏನು ಬರುತ್ತೆ ಸರ್ ಇದೇನಾಗತ್ತೆ ಅಂದ್ರೆ ಚೇಂಜ್ ಇನ್ ಅಂದ್ರೆ ಇಲ್ಲಿ ವಾಲ್ಯೂಮ್ ವರ್ಸಸ್ ಓಕೆ ಸೊ ವಾಲ್ಯೂಮ್ ವರ್ಸಸ್ ಟೆಂಪರೇಚರ್ ಇದನ್ನ ಎಲ್ಲೋ ನೋಡ್ದಂಗೆ ಇದೆಯಲ್ಲ ವಿ ವರ್ಸಸ್ ಟಿ ದಟ್ ಇಸ್ ವಿ ಬೈ ಟಿ ಏನ್ ಬರೀತೀರಾ ಸರ್ ಇಟ್ ಇಸ್ NRT ಸೊ NR ಸೊ ಡಿವೈಡೆಡ್ ಬೈ ಪಿ ವಾಟ್ ಇಸ್ ದಿಸ್ ಸರ್ ಇಟ್ ಇಸ್ isobaric process okay so this is isobaric process yes sir isobaric process okay so this is isobaric process okay sir done ಇವಾಗ ಅವ್ರು ಕೇಳಿರೋದೇನು ವರ್ಕ್ ಡನ್ ಬೈ ದ ಗ್ಯಾಸ್ ಅಂತ ಕೇಳ್ತಾರೆ ಸೊ ವರ್ಕ್ ಡನ್ ಸೊ ಬೈ ದ ಗ್ಯಾಸ್ ಅಂದ್ರೆ ಪಿ ಇಂಟು ಡಿ ವಿ ಕರೆಕ್ಟಾ ಎಸ್ ಸರ್ ಓಕೆ ಸರ್ ಡೆಲ್ಟಾ ವಿ ಅಂತ ಬರಿಬೋದು ಓಕೆ ಸರ್ ಡೆಲ್ಟಾ ವಿ ಇಂಟು ಇಂಟಿಗ್ರೇಷನ್ ಅಂತ ಓಕೆ ಸೊ ಡಿ ವಿ ಅಂತ ಬರ್ಕೋಣ ಓಕೆ ಇದನ್ನ ಪಿ ಅಂದ್ರೆ ಏನಾಗುತ್ತೆ ಸರ್ ಪಿ ಈಸ್ ನಥಿಂಗ್ ಬಟ್ ಓಕೆ ಸೊ ಪಿ ಪಿ ವಿ ದಟ್ ಈಸ್ ಈಕ್ವಲ್ಸ್ ಟು NRT ಓಕೆ ಸೊ ಇದನ್ನ ನಾನು ಇಲ್ಲಿ ಬರ್ಕೊಂಡ್ರೆ ಏನು ಬರೀತೀವಿ ಸೊ ಪಿ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಸರ್ NR ಓಕೆ ಸೊ ಇಲ್ಲಿ ಡೆಲ್ಟಾ ವಿ ಇದರ ಸೊ ಡೆಲ್ಟಾ ಟಿ ಅಂತ ಬರ್ಕೋತೀನಿ ಸೊ ಡಿವೈಡೆಡ್ ಬೈ ಪಿ ಏನಾಗುತ್ತೆ ಪಿ ವ್ಯಾಲ್ಯೂ ಇಲ್ಲಿ ವಿ ಬರುತ್ತೆ ಓಕೆ ಸೊ ದಟ್ ಈಸ್ ಒನ್ ಸೆಕೆಂಡ್ ಸೊ ಪಿ ವ್ಯಾಲ್ಯೂ ಏನು ಬರಿಬೋದು NRT ಓಕೆ ಸೊ ದಟ್ ಈಸ್ NR ಓಕೆ ಸೊ NRT ಓಕೆ ಸೊ ಡಿವೈಡೆಡ್ ಬೈ ಇಲ್ಲಿ ಡೆಲ್ಟಾ ಟಿ ಇರೋದ್ರಿಂದ ನಾನು ಟಿ ಅಂತ ಬರ್ಕೋತು ಓಕೆನಾ ರೈಟ್ ಸೊ ಡಿ ಟಿ ಸೊ ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ ಸರ್ ಇಟ್ ಇಸ್ ವಿ ರೈಟ್ ಸೊ ನೆಕ್ಸ್ಟ್ ಒನ್ ಯಾವುದು ಸರ್ ಕ್ಯೂ ಕೇಳ್ತಾರದು ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ಎನ್ ಸಿ ಸ ಡೆಲ್ಟಾ ಟಿ ಓಕೆ ಸೊ ಎನ್ ಸಿ ಡಿ ಟಿ ಅಂತ ಬರೀತೀನಿ ಇಲ್ಲೂ ಓಕೆ ಸೊ ಎನ್ ಸಿ ಡೆಲ್ಟಾ ಟಿ ಇಲ್ಲಿ ಯಾವ ಐಸೋಬೆರಿಕ್ ಪ್ರಾಸೆಸ್ ಆಗಿದೆ ಸೊ ಸಿ ಪಿ ಅಂತ ಬರೀತೀನಿ ಇವಾಗ ಕೇಳ್ತಿರೋದು ಯಾವುದು ಸರ್ ಇಲ್ಲಿ ನಮಗೆ ಕೇಳ್ತಿರೋದು ವರ್ಕ್ ಡನ್ ಅಲ್ವಾ ಸೊ ವರ್ಕ್ ಡನ್ ಡಿವೈಡೆಡ್ ಬೈ ಕ್ಯೂ ಕೇಳ್ತಿರೋದು ಸೊ ವರ್ಕ್ ಡನ್ ಡಿವೈಡೆಡ್ ಬೈ ಕ್ಯೂ ಅಂದ್ರೆ ವರ್ಕ್ ಡನ್ ಏನಿದೆ ಸರ್ ಇಟ್ ಇಸ್ NRDT ಸೊ ಡಿವೈಡೆಡ್ ಬೈ ವಿ ಓಕೆ ಸೊ ವಿ ರೈಟ್ ಸೊ ಪಿ ಆಯಿತು ಸೊ ನೆಕ್ಸ್ಟ್ ಒನ್ ಯಾವುದು ಸಿ ಪಿ ಓಕೆ ಸೊ ಸಿ ಪಿ ಅಂದರೆ ದಟ್ ಈಸ್ ಯು ಕ್ಯಾನ್ ರೈಟ್ ಡಸ್ ಇಟ್ ಇಸ್ ದ ಕಾನ್ಸ್ಟಂಟ್ ಪ್ರೆಷರ್ ಅಲ್ವಾ ಸೊ ಇದನ್ನ ಯಾವ ಥರ ಬರೀಬಹುದು ಸರ್ ಇಟ್ ಇಸ್ ದ 5R ಡಿವೈಡೆಡ್ ಬೈ 2 ಅಂತ ಬರೀಬಹುದು ಓಕೆ ಸೊ ದಿಸ್ ಇಸ್ ಡಿ ಟಿ ಓಕೆ ರೈಟ್ ಸರ್ ಸೊ ಇಲ್ಲಿ ಪಿ ವಿ ಅಂತಂದ್ರೆ ಇಲ್ಲಿ ಡೆಲ್ಟಾ ವಿ ಆಲ್ರೆಡಿ ಇದೆಯಲ್ಲ ನಾನು ಯಾಕೆ ಮತ್ತೆ ಇದನ್ನ ಬರ್ಕೊಂಡೆ
ಇದನ್ನ ಯಾಕೆ ಬರ್ಕೊಂಡೆ ಮತ್ತೆ? ಓಕೆ, ಸೊ NR. Okay, so that is NR. Right? Yes, sir. So this is also PV is equals to NR ಆಗುತ್ತಲ್ಲ. So PV is equal PV ವ್ಯಾಲ್ಯೂ ಏನಾಗುತ್ತೆ? So P into V. So that is equals to NR dt ಆಗುತ್ತೆ ಅಷ್ಟೇ. PV NRT. Okay, so this is ಏನಾಗುತ್ತೆ ಇಲ್ಲಿ NR dt. Okay, so NR dt. Okay, so NR dt. And ಇಲ್ಲಿ N ವ್ಯಾಲ್ಯೂ ಇಲ್ಲಿ ಬಂದಿದೆ. Okay, so N into CP ವ್ಯಾಲ್ಯೂ that is 5R divided by 2. Okay, sir. And ಇಲ್ಲಿ ನೋಡಿ, so dt get cancel, ನಮಗೆ n get cancel, r get cancel. Okay, so 2 divided by 5 is the right answer. Okay, so 2 divided by 5. ನೋಡಿ, dt cancel, r cancel, n cancel. Okay, so 2 by 5, that is option A is the right answer. Okay, right, sir. So next one ನೋಡೋಣ, efficiency. Okay, so efficiency ಮೇಲೆ ಇದೆ question. The efficiency of an ideal heat engine, that is Carnot heat engine, working between freezing point and boiling point of water. What is the freezing point of water? Sir, freezing point of water, that is the T1, that is equals to 0 degree Celsius. And boiling point, sir, T2, that is equals to, okay, so ಉಲ್ಟ ಅಲ್ವಾ? ಇಲ್ಲಿ freezing point and boiling point ಮಾತ್ರ ಬರ್ಕೋತೀನಿ, ಓಕೆನಾ? So this is 0 degree Celsius and this is 100 degree Celsius. Okay, sir. ಅಂಡ್ ವರ್ಕಿಂಗ್ ಬಿಟ್ವೀನ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಅನ್ನೋದು ಏನಾಗುತ್ತೆ? ಸಿಂಕ್ ಆಗುತ್ತೆ, ಬಿಕಾಸ್ ಅಟ್ ಅ ಲೋ ಟೆಂಪರೇಚರ್. ಅಂಡ್ 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಇಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್, ದಟ್ ಇಸ್ ಹೈ ಟೆಂಪರೇಚರ್. ಇದರ ಪ್ರಕಾರ ಓಕೆನಾ? ಹಾ, ಓಕೆ ಓಕೆ ಡ್ರೀಮ್ ಬಾಯ್. ಓಕೆ, ನಾ ಇವಾಗ ನೋಡಿ ಎಫಿಷಿಯನ್ಸಿ ಬಗ್ಗೆ ಕೇಳ್ತಾರೆ, ಓಕೆನಾ? ಎಫಿಷಿಯನ್ಸಿ ದಟ್ ಈಸ್ ಈಕ್ವಲ್ಸ್ ಟು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಸರ್, ಇಲ್ಲಿ ನಮಗೆ ಟೆಂಪರೇಚರ್ ಕೊಟ್ಟಿರೋದ್ರಿಂದ so you can directly use it as, okay, so ನಾವು ಏನು ಬೈತೀವಿ ನಾರ್ಮಲ್ ಆಗಿ? ವರ್ಕ್ ಡನ್ ಅಲ್ವಾ? ಸೊ ವರ್ಕ್ ಡನ್ ಸರ್ ಡಿವೈಡೆಡ್ ಬೈ Q1, ಅಥವಾ ಸರ್ ಇಟ್ ಇಸ್ Q1 ಮೈನಸ್ Q2 ಸೊ ಡಿವೈಡೆಡ್ ಬೈ Q1, ಸೊ ದಟ್ ಈಸ್ ಈಕ್ವಲ್ಸ್ ಟು T1 ಮೈನಸ್ T2 ಸೊ ಡಿವೈಡೆಡ್ ಬೈ T1. ಓಕೆ, ನಮಗೆ ಇದ್ರ ಬಗ್ಗೆ ಕೇಳ್ತಿರೋದು. ಓಕೆ ಸರ್, ಸೊ ಎಫಿಷಿಯನ್ಸಿ ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಸೊ ಅದನ್ನ ಕನ್ವರ್ಟ್ ಮಾಡ್ಕೋಣ. ಸೊ ಡಿಗ್ರಿ ಸೆಲ್ಸಿಯಸ್ ಇದೆ, ಅದನ್ನ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಸರ್ ಇಟ್ ಇಸ್ 273 ಕೆಲ್ವಿನ್. And sorry, this is T2 ಆಗುತ್ತೆ. And T1 ಎಷ್ಟಾಗುತ್ತೆ? Sir, T1, that is 100 degree Celsius. Okay, so that is 100 degree Celsius, that is equals to, so 373 Kelvin ಆಗುತ್ತೆ. Okay, so ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಾಗುತ್ತೆ ಇದು? ಸರ್ 373, okay, so minus 273, so all divided by 373. Okay, so that is 373. Okay, yes sir. ಎಷ್ಟಾಗುತ್ತೆ ನೋಡೋಣ, ಎಷ್ಟಾಗುತ್ತೆ ನೋಡುವ. So that is 373 minus 273, that is 100 divided by 373. So 26.0.2680 ಆಗುತ್ತೆ. ಅದನ್ನ 100% ಎಫಿಷಿಯನ್ಸಿ ಅಲ್ಲಿ ಬರೆದ್ರೆ ಇಂಟು 100. ಓಕೆ, ಸೊ ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ? ಸರ್ ಇಟ್ ಇಸ್ 26.80%. ಓಕೆ, ಸೊ ಪರ್ಸೆಂಟ್ ಎಷ್ಟು ಎಫಿಷಿಯನ್ಸಿ ಇದೆ ಇದ್ರದ್ದು? ಓಕೆ, ಸೊ 26.80, ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Got my point? Very good, very good. Now, let's move on to the next question. Okay, so next question ಏನು ಕೇಳ್ತಾರೆ ನೋಡಿ, thermodynamic process are indicated in the following diagram. Match the following, column 1 and column 2 ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆಲ್ರೆಡಿ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಪ್ರಾಸೆಸ್ ಏನು ಇಂಡಿಕೇಟ್ ಮಾಡ್ತಾ, ಸೆಕೆಂಡ್, ಥರ್ಡ್, ಫೋರ್ತ್ ಈ ತರ ಇಂಡಿಕೇಟ್ ಮಾಡ್ತಾರೆ. ಇಲ್ಲಿ ಐಡಿಯಾಬೆಟಿಕ್, ಐಸೋಬೆರಿಕ್, ಐಸೋಕೋರಿಕ್ ಅಂಡ್ ಐಸೋಥರ್ಮಲ್ ಅಂತ ಕೊಟ್ಟಿದ್ದಾರೆ. ಇದರ ಪ್ರಕಾರ ಫಸ್ಟ್ ಒನ್ ಯಾವ್ದಿದೆ ಅದನ್ನ ಐಡೆಂಟಿಫೈ ಮಾಡೋಣ. ಸೊ ಫಸ್ಟ್ ಒನ್ ಯಾವುದು? ಇದು. ಸೊ ಫಸ್ಟ್ ಒನ್ ಇಂಡಿಕೇಟ್ ಮಾಡ್ತದೆ, ಸರ್ ಇಟ್ ಇಸ್ ದ ಕಾನ್ಸ್ಟಂಟ್ ವಾಲ್ಯೂಮ್ ಇದೆ. ಸೊ ದಿಸ್ ಇಸ್ ಕಾನ್ಸ್ಟಂಟ್ ವಾಲ್ಯೂಮ್ ಇದ್ರೆ ದಟ್ ಇಸ್ ಐಸೋಕೋರಿಕ್ ಪ್ರಾಸೆಸ್. ಓಕೆ, ಇದನ್ನ ಐಸೋಕೋರಿಕ್ ಪ್ರಾಸೆಸ್ ಅಂತ ಬರೀತೀವಿ. ಸೊ ಇದರ ಐಸೋಕೋರಿಕ್ ಪ್ರಾಸೆಸ್ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ? ಐಸೋಕೋರಿಕ್ ಪ್ರಾಸೆಸ್ ದಟ್ ಇಸ್ ಸಿ. ಓಕೆ ಸರ್, ಅಂದ್ರೆ ಇಲ್ಲಿ ನಿಮಗೆ ಪಿ ಇಸ್ ಮ್ಯಾಚಿಂಗ್ ವಿತ್ ಸಿ. ಓಕೆ ಸರ್, ಅಂದ್ರೆ ನೆಕ್ಸ್ಟ್ ಒನ್ 2 ಎಲ್ಲಿದೆ? ಸರ್ 2 ಇಲ್ಲಿದೆ. ಓಕೆ, ಸೊ 2 ಗ್ರೀನ್ ಕಲರ್ ಅಲ್ಲಿ ಮ್ಯಾಚ್ ಮಾಡ್ತೀನಿ. ಓಕೆನಾ, ಗ್ರೀನ್ ಕಲರ್ ಅಲ್ಲಿ ಮ್ಯಾಚ್ ಮಾಡ್ತೇವೆ. ಓಕೆ, ಸೊ ಅದೇನು ಸರ್? ಇದು adiabatic process ಆಗುತ್ತೆ. ಓಕೆ, ಸೊ adiabatic process ಎ ಅಂದ್ರೆ ಪಿ, ನೆಕ್ಸ್ಟ್ ಒನ್ ಯಾವುದು? ಕ್ಯೂ. ಯಾವ್ದಕ್ಕೆ ಮ್ಯಾಚ್ ಆಗ್ತದೆ? ಸರ್ ಇಟ್ ಇಸ್ ಎ. ಓಕೆ, ಡನ್. ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಎಲ್ಲೋ ಕಲರ್ ತಗೋತೀನಿ. ಸೊ ಥರ್ಡ್ ಒನ್. ಓಕೆ, ಸೊ ದಿಸ್ ಇಸ್ ಥರ್ಡ್ ಒನ್. ಇದ್ರ ಮೇಲೆ ಇದ್ರೆ ಏನಂತ ಕರಿತೀವಿ? ಐಸೋಥರ್ಮಲ್. ಓಕೆ, ಸೊ ಪಿ ಕ್ಯೂ ಆರ್ ಯಾವುದು? ಐಸೋಥರ್ಮಲ್, ದಟ್ ಇಸ್ ಡಿ. ಓಕೆ ಸರ್, ಅಂಡ್ ಲಾಸ್ಟ್ ಒನ್ ಇದನ್ನ ಯಾವುದು? ರೆಡ್ ಕಲರ್ ತಗೋಣ. ಸೊ ಫೋರ್ತ್ ಒನ್ ಇದು. ಓಕೆ, ಸೊ ಫೋರ್ತ್ ಒನ್ ನ ಏನ್ ಇಂಡಿಕೇಟ್ ಮಾಡ್ತೀವಿ? ಫೋರ್ತ್ ಒನ್ ಪಿ ಕ್ಯೂ ಆರ್, ಅದು ಯಾವ್ದಕ್ಕೆ ಇಂಡಿಕೇಟ್ ಮಾಡುತ್ತೆ? ಪ್ರೆಷರ್. ಓಕೆ, ಸೊ ಐಸೋಬೇರಿಕ್ ಪ್ರಾಸೆಸ್. ಓಕೆ, ಸೊ ದಟ್ ಇಸ್ ಬಿ. ಇದರ ಪ್ರಕಾರ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ? ಓಕೆ, ಸೊ ಯಾವ್ದು ಮ್ಯಾಚ್ ಆಗುತ್ತೆ? ಸೊ ದಟ್ ಇಸ್
PQRS. Okay, so CADB. Okay, so CADB. C ಇಂದ ಸ್ಟಾರ್ಟ್ ಆಗ್ತಿಲ್ಲ, ಇಲ್ಲಿ ಸಿ ಇಂದ ಸ್ಟಾರ್ಟ್ ಆಗುತ್ತೆ, CADB. ಎಸ್, ಇದು ಮ್ಯಾಚ್ ಆಗ್ತದೆ, ಸಿ ಮ್ಯಾಚ್ ಆಗ್ತದೆ, Q is equals to A match ಆಗ್ತದೆ, Q is equals to R is equals to D match ಆಗ್ತದೆ, S is equals to B match ಆಗ್ತದೆ. Therefore, right answer for this, so that is option B. Okay na? So option B is the right answer. Hopefully ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ದಟ್ ಈಸ್ a Carnot engine having an efficiency of 1/10 of heat engine is used as a refrigerator. Okay, so refrigerator ಬಗ್ಗೆ ಹೇಳ್ತಿರೋದು. Okay, so refrigerator, and if then work done on the system is 10 joule, the amount of energy absorbed from the reservoir at a lower temperature ಅಂತ ಕೇಳ್ತಿರೋದು. ಸೊ ಇಲ್ಲಿ ನಮಗೆ coefficient of, okay, so coefficient of performance of refrigerator ಏನು ಕೊಡುತ್ತೆ? Sir, coefficient of performance of refrigerator, that is given by, sir, it is the work done per, okay, so Q divided by work done. So Q1 ಆಗುತ್ತೆ. Okay, so this is Q1. Okay, so ಇದೆ ತಾನೆ, ನಮಗೆ ಇಲ್ಲಿ ವರ್ಕ್ ಡನ್ that is equals to, ಇಲ್ಲಿ ಬೇಕಾಗಿರೋದು ಯಾವುದು? ಅಮೌಂಟ್ ಆಫ್ ಎನರ್ಜಿ ಅಬ್ಸಾರ್ಬ್. ಓಕೆ, ಸೊ ಅಮೌಂಟ್ ಆಫ್ ಎನರ್ಜಿ ಅಬ್ಸಾರ್ಬ್. ಓಕೆ, ಸೊ ಇದು ಉಲ್ಟಾ ಕೇಸ್. Okay, so this is Q1 divided by W. Okay, yes, so Q1 that is equals to beta into W. Okay, so what is the value of beta? ಇವಾಗ ವರ್ಕ್ ಡನ್ ಬೇಕು. ವರ್ಕ್ ಡನ್ ಎಲ್ಲಿಸ್ತಿದೆ? ವರ್ಕ್ ಡನ್ ಕೊಟ್ಟಿದ್ದಾರೆ 10 ಜೂಲ್ ಅಂತ ಕೊಟ್ಟಿದ್ದಾರೆ. ಬಟ್ ವಾಟ್ ಅಬೌಟ್ ಬೀಟಾನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನಮಗೆ ಎಫಿಷಿಯನ್ಸಿ ಕೊಟ್ಟಿದ್ದಾರೆ. ಓಕೆ, ಸೊ ಎಫಿಷಿಯನ್ಸಿ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟು? 1/10. ಓಕೆ, ಸೊ ಎಫಿಷಿಯನ್ಸಿ ರಿಲೇಷನ್ ಏನು ಸರ್? ಎಫಿಷಿಯನ್ಸಿ ವಿತ್ ರೆಸ್ಪೆಕ್ಟ್ ಟು ಕೋಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಮೇಲೆ ನೋಡಿದ್ರೆ, ಸರ್ ಇಟ್ ಇಸ್ 1 minus eta, ಸರ್ ಡಿವೈಡೆಡ್ ಬೈ eta. ಸೊ 1 minus 1 divided by 10, ಸರ್ ಡಿವೈಡೆಡ್ ಬೈ 1 divided by 10. ಓಕೆ, ಸೊ ಇದನ್ನ ಬರ್ಕೊಡ್ರೆ, ಸರ್ ಇಟ್ ಇಸ್ 9 by 10, so divided by 1 by 10. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸರ್ ಇಟ್ ಇಸ್ 1 divided by 10 and ಇದು so divided by 10 ಆಗುತ್ತೆ. ಓಕೆ, ಸೊ 10 get cancel, so beta that is equals to the 9. ಓಕೆ, ಸೊ beta that is equals to 9. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸರ್ Q1 that is equals to beta ಎಷ್ಟಿದೆ? ಸರ್ ಇಟ್ ಇಸ್ the 9 and work done ಎಷ್ಟಿದೆ? ಸರ್ ಇಟ್ ಇಸ್ the 10. ಎಷ್ಟಾಗುತ್ತೆ? ಸರ್ Q1 that is equals to 90 joule. ಓಕೆ, ಸೊ Q1 that is equals to 90 joule. Q1 that is equals to 90 joule. Okay, so that is right answer. So option B. Okay, so that is option B is the right answer. Got my point? Okay, so now let's move on to the next question. 1 mole of an ideal monatomic gas undergoes process described by the equation PV power 3 is equals to constant. That heat capacity of the gas during this process. ಇಲ್ಲಿ ಏನಾದರೂ ನಮಗೆ ಐಡಿಯಾ ಕೊಟ್ಟಿದ್ದೀರಾ? ಓಕೆ, ಇದು ಯಾವುದಂತ ಕೊಟ್ಟಿದ್ದೀರಾ? ಐಸೋಬೇರಿಕ್, ಐಸೋಕೋರಿಕ್ ಅಥವಾ ಐಸೋಥರ್ಮಲ್ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಓಕೆನಾ? ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇಲ್ಲಿ ನಿಮಗೆ ಐಡಿಯಾ ಕೊಟ್ಟಿದ್ದಾರೆ, ದಟ್ ಇಸ್ PV power 3 is equals to constant. That means it is the adiabatic process ಅಂತ. ಈ adiabatic process ಕೊಟ್ಟಿದ್ದಾರೆ. ಸರ್ ಇಟ್ ಇಸ್ ದ PV power 3, so that is equals to constant. Am I right? Yes sir. And gamma value ಎಷ್ಟಾಗುತ್ತೆ ಇದರಲ್ಲಿ? ಸರ್ ಇಟ್ ಇಸ್ ದ 3. ಇದು ಕಂಪೇರ್ ಮಾಡ್ಕೊಳ್ಳಿ. ಒರಿಜಿನಲ್ ಇಕ್ವೇಶನ್ ದಟ್ ಇಸ್ PV power gamma that is equals to constant. Yes sir. And gamma that is equals to 3. Yes sir. And polytropic molecules, okay, so ಎಲ್ಲಿ ಏನು ಯೂಸ್ ಮಾಡ್ತೀವಿ ಸರ್? ಕೇಳಿರೋದು ಅದು ಹೀಟ್ ಕೆಪಾಸಿಟಿ. ಓಕೆ, ಸೊ C that is equals to CV, so plus R divided by, sir it is ಯಾವ್ದು ಬರುತ್ತೆ? 1 minus gamma ಬರುತ್ತೆ. ಓಕೆ, ಸೊ 1 minus gamma, so that is equals, okay, CV ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? CV, ಓಕೆ, ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಲ್ ಎಟ್ ಅ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದ್ರೆ, ಸರ್ ಇಟ್ ಇಸ್ ದ 3R divided by 2 ಅಂತ ಬರುತ್ತೆ. ಅದೇ ಪ್ರೆಷರ್ ಅಂತ ಬರುತ್ತೆ, ದಟ್ ಇಸ್ 5R divided by 2 ಅಂತ ಬರುತ್ತೆ. ಸೊ ಪ್ಲಸ್ R, ಸೊ ದಟ್ ಈಸ್ ಈಕ್ವಲ್ಸ್ ಟು 1 minus 3. ಸೊ ಗಾಮಾ ವ್ಯಾಲ್ಯೂ 3 ಇದೆಯಲ್ಲ ಅದರಿಂದ. ಓಕೆ, ನೆಕ್ಸ್ಟ್ ಒನ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸರ್ ಇಟ್ ಇಸ್ ದ 3R ಡಿವೈಡೆಡ್ ಬೈ 2 minus R divided by 2 ಅಂತ ಆಗುತ್ತೆ. ಓಕೆ, ಯಾಕೆ ಇಲ್ಲಿ 1 minus 3 ದಟ್ ಇಸ್ minus 2 minus of plus ದಟ್ ಇಸ್ minus ಆಗುತ್ತೆ. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸರ್ ಇಟ್ ಇಸ್ 3R. ಓಕೆ, ಸೊ ಇಲ್ಲಿ ಎಷ್ಟಾಗುತ್ತೆ? 2R. ಓಕೆ, so 2R divided by 2, so that is equals to R ಆಗುತ್ತೆ. Okay, so C that is equals to ನಮಗೆ R ಅಂತ ಬರುತ್ತೆ. Okay, so this is the required solution. Okay, so that is option D is the right answer. Option D is the right answer. Okay, now let's move on to the next question. A refrigerator works between 4 degrees and 30 degrees. It is required to remove 600 calories of heat every second to keep the temperature of the refrigerator space constant. The power required will be, power ಕೇಳ್ತಾರ. ಸೊ ಪವರ್ ಅಂತಂದ್ರೆ ಏನ್ ಬರೀತೀರಾ ಸರ್? ಪವರ್ ದಟ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್
ಪರ್ ಯೂನಿಟ್ ಟೈಮ್. ಇವು ವರ್ಕ್ ಡನ್ ಬೇಕು. ನಮಗೆ ಕೊಟ್ಟಿರೋದು ಯಾವುದು? ರೆಫ್ರಿಜರೇಟರ್ ಕೊಟ್ಟಿದ್ರು. ಓಕೆ, ಸೊ ರೆಫ್ರಿಜರೇಟರ್ ಕೊಟ್ಟಿದ್ದಾರೆ. ಓಕೆ, ಸೊ ರೆಫ್ರಿಜರೇಟರ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಮಗೆ ಕೋಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಕೋಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ರೆಫ್ರಿಜರೇಟರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಸರ್ ಇಟ್ ಇಸ್ ಕ್ಯಾನ್ ಬಿ ರಿಟನ್ ಆಸ್, ಸರ್ ಇಟ್ ಇಸ್ Q1 ಡಿವೈಡೆಡ್ ಬೈ W. ಓಕೆ, ಸೊ Q1 ಡಿವೈಡೆಡ್ ಬೈ W. ಇವಾಗ ನನಗೆ ಬೇಕಾಗಿರೋದು W ಬೇಕಪ್ಪ. ಓಕೆ, ಸೊ W ಬೇಕಂದ್ರೆ ಇದನ್ನ ಇನ್ನೊಂದು ತರ ಬರಿಬಹುದು. ಯಾವ ತರ? ಸರ್ Q1 ಸರ್ ಡಿವೈಡೆಡ್ ಬೈ Q1 ಮೈನಸ್ Q2. ಇದನ್ನೇ ಯಾವ ತರ ಬರೀಬಹುದು? T1 ಮೈನಸ್ T1 ಡಿವೈಡೆಡ್ ಬೈ T ಮೈನಸ್ T1 ಅಂತ ಬರೀಬಹುದು. T1 ಮೈನಸ್ T2. ಓಕೆ ಸರ್, ಇವ್ ನೋಡಿ ನಾವು ಇದನ್ನ ಎರಡನ್ನ ಕನ್ಸಿಡರ್ ಮಾಡ್ಕೊಂಡು ಯಾವ್ದು ಇದನ್ನ ಕನ್ಸಿಡರ್ ಮಾಡ್ಕೋಣ. ಸೊ Q1, ಓಕೆ, ಸೊ ದಿಸ್ ಇಸ್ Q1 so divided by W, so that is equals to so T1 divided by T1 minus T2. ಓಕೆ ಸರ್, ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೋಣ. ಸೊ T1 ಏನಾಗುತ್ತೆ ಸರ್? T1 ಹೈ ಟೆಂಪರೇಚರ್. ಓಕೆ, ಸೊ ಇದೇನಾಗುತ್ತೆ ಸರ್? ಇಟ್ ಇಸ್ ಸೊ 4 ಡಿಗ್ರೀಸ್ ಇದೆಯಲ್ಲ, ಇದನ್ನ ಕನ್ವರ್ಟ್ ಮಾಡ್ಕೊಂಡು ಎಷ್ಟಾಗುತ್ತೆ? 273 ಪ್ಲಸ್ 4 ದಟ್ ಇಸ್ 277 ಕೆಲ್ವಿನ್ ಆಗುತ್ತೆ. ಓಕೆ, ಅಂಡ್ T2 ಎಷ್ಟಿದೆ ಸರ್? ಇಟ್ ಇಸ್ 30 ಡಿಗ್ರಿ ಸೆಲ್ಸಿಯಸ್ ಇದೆ. ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ 303 ಕೆಲ್ವಿನ್ ಆಗುತ್ತೆ. ಓಕೆ, ಎಸ್ ಸರ್. ಅಂಡ್ ವಾಟ್ ಅಬೌಟ್ ಇದು ಯಾವುದು? W ನ ಫೈಂಡ್ ಮಾಡ್ಬೇಕಲ್ವಾ? ಎಸ್ ಸರ್. ಸೊ Q1 ವ್ಯಾಲ್ಯೂ ಎಷ್ಟಿದೆ? ಟು ರಿಮೂವ್. ಓಕೆ, ಸೊ ಟು ರಿಮೂವ್ ಎಷ್ಟು? 600 ಕ್ಯಾಲರೀಸ್. ಓಕೆ, ಸೊ 600 ಕ್ಯಾಲರೀಸ್ ಡಿವೈಡೆಡ್ ಬೈ W. ಸೊ ದಟ್ ಈಸ್ ಈಕ್ವಲ್ಸ್ ಟು T1 ದಟ್ ಇಸ್ 277. ಸೊ ಡಿವೈಡೆಡ್ ಬೈ 303 ಮೈನಸ್ 277. ಓಕೆ, ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ಇಟ್ ಇಸ್ 600 ಸೊ ಡಿವೈಡೆಡ್ ಬೈ W. ಸೊ ದಟ್ ಈಸ್ ಈಕ್ವಲ್ಸ್ ಟು 277 ಮೈನಸ್ ಎಷ್ಟಾಗುತ್ತೆ ನೋಡೋಣ. ಸೊ 303 ಮೈನಸ್ 277 ಎಷ್ಟಾಯ್ತು? ಅದು 26. ಓಕೆ, ಸೊ 26 ಆಯ್ತು. ಓಕೆ, ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ W ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ W ಇಂಟು 600. ಓಕೆ, ಎಷ್ಟಾಯ್ತು ಇದು? ಸರ್ ಇಟ್ ಈಸ್ 15,600 ಸೊ ಡಿವೈಡೆಡ್ ಬೈ 277. ಓಕೆ, ಎಷ್ಟಾಯ್ತು ಇವಾಗ? ಡಿವೈಡೆಡ್ ಬೈ 277. ಸೊ ದಟ್ ಈಸ್ 56 ಆಯ್ತು. ಓಕೆ, ಸೊ ದಟ್ ಈಸ್ 56. ಓಕೆ, 1 ಸೆಕೆಂಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ಓಕೆ, 277 ಇಂಟು 26, 600 ಅಲ್ವಾ? 600 ಇಂಟು 26. ಓಕೆ, ಸೊ ಡಿವೈಡೆಡ್ ಬೈ 277. 56 ಆಯ್ತು. ಓಕೆ, ಸೊ 56 ಕ್ಯಾಲರೀಸ್ ಆಯ್ತು. ಓಕೆ, ಸೊ ಕ್ಯಾಲರೀಸ್ ಅಲ್ಲೂ ಸಿಕ್ತು ನಮಗೆ ಯಾವ್ದು? ವರ್ಕ್ ಡನ್. ಓಕೆ, ಸೊ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು 56.31 ಕ್ಯಾಲರೀಸ್. ಬಟ್ ನಮಗೆ ಬೇಕಾರದು ಜೌಲ್ ಅಲ್ಲಿ ಬೇಕು. ಸೊ 56.31 ಇಂಟು 4.186. ಓಕೆ, ಸೊ 4.186. ಓಕೆ, 4.186 ಮಾಡಿದ್ರೆ ಎಷ್ಟಾಗುತ್ತೆ? ಅದು 235 ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು W ದಟ್ ಈಸ್ ಈಕ್ವಲ್ಸ್ ಟು 235.74. ಓಕೆ, ಸೊ ಜೌಲ್ ಅಲ್ಲಿ ಸಿಗ್ತಾ ಇದೆ. ಓಕೆ ಸರ್. ಓಕೆ, ರೈಟ್ ಸರ್. ಅಂಡ್ ಇಲ್ಲಿ ಪವರ್ದು ನೋಡಿ. ಓಕೆ, ಸೊ ಇವಾಗ ವರ್ಕ್ ಡನ್ ಸಿಕ್ತು ಎಷ್ಟು? ಸೊ 235.74 ಸೊ ಡಿವೈಡೆಡ್ ಬೈ 1 ಸೆಕೆಂಡ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 235.74 ಸೊ ವಾಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ವ್ಯಾಲ್ಯೂ. ಓಕೆ, ಎಷ್ಟಾಗುತ್ತೆ ನಮ್ಮ ಫೈನಲ್ ಆನ್ಸರ್? 235.74. ಇಲ್ಲಿ 236 ನಿಯರೆಸ್ಟ್ ವ್ಯಾಲ್ಯೂ ದಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ನಿಯರೆಸ್ಟ್ ವ್ಯಾಲ್ಯೂ. ಓಕೆನಾ? ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡೋಣ. ಇಲ್ಲಿ ಅಗೇನ್ ಗ್ರಾಫ್ ಕೊಟ್ಟಿದ್ದೀರಾ. ಎ ಫಿಗರ್ ಬಿಲೋ ಶೋಸ್ 2 paths that they may taken by a gas to go from a state A to a state C. In the process, AB, 400 joule of heat is added to the system, and in process BC, that is 100 joule of heat is added to the system, and the heat absorbed by the system in the process of AC will be ಅಂತ ಕೇಳಿರೋದು. ಓಕೆ, ಇದೇ ಪ್ರಾಸೆಸ್ ಪ್ರಕಾರ ಹೋದ್ರೆ, ಓಕೆ, ಸೊ ಇದೇ ಪ್ರಾಸೆಸ್ ಪ್ರಕಾರ ಹೋದ್ರೆ 3 ಪಾರ್ಟ್ಸ್ ಇದೆ. ಯಾವ್ದು? ಟೋಟಲ್ ಹೀಟ್ ಅಬ್ಸರ್ವ್ಡ್. ಓಕೆ, ಸೊ ಫಸ್ಟ್ ಒನ್ QAB so plus QBC so plus QCA. okay, so QCA cyclic process ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ಸೈಕ್ಲಿಕ್ ಪ್ರಾಸೆಸ್. ಓಕೆ, ಇದು ಟೋಟಲ್. ಓಕೆ, ಸೊ ಟೋಟಲ್ ಎನರ್ಜಿ ನಾರ್ಮಲ್ ಆಗಿ ನಾವು ಫಸ್ಟ್ ಲಾ ಪ್ರಕಾರ ಏನು ಸರ್? ಇಟ್ ಇಸ್ ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಅಂತ ಬರೀತೀವಿ. ಕರೆಕ್ಟಾ? ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೆ ಬಂದ್ರು. ಓಕೆ, ಸೊ ABCA ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೆ ಬಂದ್ರೆ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ರಿಮೈನ್ಸ್ ಸೇಮ್. ಅದರಿಂದ ಸೊ ದಿಸ್ ಬಿಕಮ್ಸ್ 0. ಮಿಕ್ಕಿದೆಷ್ಟು ಸರ್? Q ದಟ್ ಈಸ್ ಈಕ್ವಲ್ಸ್ ಟು DW ಅಂತ ಬರೀತೀವಿ. ಎಸ್ ಸರ್. ಸೊ ಇಲ್ಲಿ ನಾನು DW ಅಂತ ಬರೀತೀನಿ. ಓಕೆ ಸರ್. ಟೋಟಲ್ ಹೀಟ್. ಓಕೆ, ಸೊ ಟೋಟಲ್ ಹೀಟ್ Q ಅಂದ್ರೆ ಟೋಟಲ್ ಹೀಟ್. ಓಕೆ, ರೈಟ್. ಸೊ ಇವಾಗ ನಮಗೆ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರೀತೀರಾ ಸರ್? ಇಲ್ಲಿ ನಮಗೆ W ಬೇಕಂದ್ರೆ ಏನು ಸರ್? P ಇಂಟು ಡೆಲ್ಟಾ ವಿ ಅಂತ ಬರೀತೀವಿ. ಕರೆಕ್ಟಾ? ಸೊ P ಇಂಟು ಡೆಲ್ಟಾ ವಿ. ಸೊ ಡೈರೆಕ್ಟ್ ಆಗಿ ನಾನು ಇಲ್ಲಿ ಏರಿಯಾನ ಬರ್ಕೋತೀನಿ. ಏರಿಯಾ ಆಫ್ ದಿಸ್. ಓಕೆ, ಸೊ ಏರಿಯಾ ಆಫ್ ದಿಸ್. ಓಕೆ, ಸೊ ಇನ್ಸ್ಟೆಡ್ ಆಫ್ ಕ್ಯಾಲ್ಕುಲೇಟಿಂಗ್
ಸೈಡ್ ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ನಾನು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆನಾ? ರೈಟ್ ಸರ್. ಸೊ ದಟ್ ಈಸ್ ನಥಿಂಗ್ ಬಟ್ ಏರಿಯಾ. So that is nothing but area. Okay. So QAB ಇಂದ, okay, so Q ಇಂದ Q heat A ಇಂದ B ಗೆ ಹೋಗ್ಬೇಕಾದ್ರೆ ಎಷ್ಟಾಗ್ತದೆ? A ಇಂದ B ಗೆ ಹೋಗ್ಬೇಕಾದ್ರೆ that is the 400 joule. Okay sir, 400 joule. And B ಇಂದ C ಗೆ ಹೋಗ್ಬೇಕಾದ್ರೆ, so B ಇಂದ C ಗೆ ಹೋಗ್ಬೇಕಾದ್ರೆ sir it is 100. Okay, so that is 100. So plus C ಇಂದ, ಓಕೆ, ಇಲ್ಲಿ ಆಕ್ಚುಲಿ ಅಬ್ಸರ್ವ್ ಆಗ್ತಿದೆ, ಬಟ್ ನಾನು ಉಲ್ಟಾ ಕೇಸ್ನ ಕನ್ಸಿಡರ್ ಮಾಡ್ಕೋತೀನಿ, ಆಮೇಲೆ ಅದನ್ನ ಟರ್ನ್ ಮಾಡ್ಬೋದು. ಓಕೆನಾ? ಎಸ್. ಸೊ ಅದೆಷ್ಟು ವಿ ಡೋಂಟ್ ನೋ. ಸೊ ಕ್ಯೂ ಸಿ ಎ ಆಸ್ ಇಟ್ ಇಸ್ ಇಟ್ಬಿಡ್ತೀನಿ. ಓಕೆನಾ? ಅದನ್ನ ತಾನೇ ಕೇಳಿರೋದು. ಎ ಸಿ ಅಂತ ಕೇಳಿರೋದು, ನಾನು ಸೈಕ್ಲಿಕ್ ಪ್ರಾಸೆಸ್ ಕನ್ಸಿಡರ್ ಮಾಡ್ಕೊಂಡು ಸಿ ಎ ಅಂತ ಮಾಡ್ಕೊಂಡು ಆಮೇಲೆ ಚೇಂಜ್ ಮಾಡೋಣ ಅದನ್ನ. ಏರಿಯಾ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಹಾಫ್ ಇಂಟು ಬೇಸ್. ಬೇಸ್ ಎಷ್ಟಿದೆ? ದಟ್ ಇಸ್ ಬಿ ಸಿ. ಬಿ ಸಿ ಎಷ್ಟಿದೆ ಸರ್? 4 minus 2. ಓಕೆ, ಸೊ ದಟ್ ಇಸ್ 4 minus 2 ಇಂಟು 10 power minus 3. ಸೊ ಹೈಟ್ ಎಷ್ಟಿದೆ ಸರ್? ಇಟ್ ಇಸ್ 6 minus 2. ಎಷ್ಟಿದೆ? 10 power 4. ಓಕೆ ಸರ್. ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ 500. ಸೊ ಪ್ಲಸ್ ಕ್ಯೂ ಸಿ ಎ, ಸೊ ದಟ್ ಈಸ್ ಈಕ್ವಲ್ಸ್ ಟು 1/2 ಇಂಟು 2 ಇಂಟು 10 power minus 3 ಇಂಟು 4 ಇಂಟು 10 power plus 4. ಓಕೆ ಸರ್. ಇಲ್ಲಿ ನೋಡಿ, ಸೊ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇದೆಷ್ಟು ಉಳಿತೆ ಸರ್? ಇಟ್ ಇಸ್ 40 ಉಳಿತೆ. ಓಕೆ, ಇಲ್ಲಿ -3 + 4 ಆಗಿ ಜಸ್ಟ್ +1 ಇರುತ್ತೆ. ಸೊ 4 ಇಂಟು 10 ದಟ್ ಇಸ್ 40 ಆಗುತ್ತೆ. ಓಕೆ, ಎಸ್ ಸರ್. ಕ್ಯೂ ಸಿ ಎ, ಸೊ ದಟ್ ಈಸ್ ಈಕ್ವಲ್ಸ್ ಟು 40 ಮೈನಸ್ 500 ಎಷ್ಟಾಗುತ್ತೆ ಸರ್? ಇಟ್ ಇಸ್ -460. ನನಗೆ ಬೇಕಾದ್ದು ಕ್ಯೂ ಸಿ ಅಲ್ಲ, ಕ್ಯೂ ಎ ಬೇಕು. ಸೊ ಕ್ಯೂ ಎ ಸಿ ಬೇಕು. ಸೊ ದರ್ ಫೋರ್ ಇದು ಮೈನಸ್ ಆಗಿ ಇದು ಪ್ಲಸ್ ಆಗುತ್ತೆ. ಓಕೆ, ಸೊ 460 ಜೌಲ್ ಇಷ್ಟು ಎನರ್ಜಿನ ಆಡ್ ಮಾಡುತ್ತೆ. ಓಕೆ, ಸೊ 460 ಜೌಲ್ ಆಫ್ ಎನರ್ಜಿನ ಆಡ್ ಮಾಡುತ್ತೆ. ಇವಾಗ ನಾವು ಸೈನ್ ಚೇಂಜ್ ಮಾಡಿದಂತ ನಾವು ಇಲ್ಲಿ ನೀವು ಡೈರೆಕ್ಟ್ ಆಗಿ ಇದನ್ನ ರಿಮೂವ್ ಮಾಡ್ಬೋದು. ಓಕೆ, ಇದನ್ನ ರಿಮೂವ್ ಮಾಡಿ ಏನಿದೆಯಲ್ಲ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆ, ಸೊ ಟೋಟಲ್ 460 ಜೌಲ್ ಆಫ್ ಹೀಟ್ ಎನರ್ಜಿ ಆಡ್ ಮಾಡುತ್ತೆ. Okay, so that is option C. Okay, so option C is the right answer. Fine. Now, sir, let's move on to the next one. An ideal gas is compressed to half of its initial volume by means of several processes. Which of the following process result in the maximum work being done on the gas? ಅಂದ್ರೆ several process ಆಗ್ತದೆ. ಓಕೆ, ಸೊ several process ಆಗ್ತದೆ. ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ನಿಮಗೆ ಪಿ ವಿ ಡಯಾಗ್ರಾಮ್ ತೋರಿಸಿದೆ. ಓಕೆ, ಸೊ ಪಿ ವಿ ಡಯಾಗ್ರಾಮ್. ಸೊ ಹಾರಿಜೆಂಟಲ್ ಟು ಎಕ್ಸ್ ಆಕ್ಸಿಸ್ ದಟ್ ಈಸ್ ಐಸೋಬೆರಿಕ್ ಪ್ರಾಸೆಸ್. ಏನೋ ವರ್ಟಿಕಲ್ ಟು ದ ವೈ ಆಕ್ಸಿಸ್ ದಟ್ ಈಸ್ ದ ಐಸೋಕೋರಿಕ್ ಪ್ರಾಸೆಸ್. ಸ್ವಲ್ಪ ಸ್ಲಾಂಟ್ ಆಗಿ ಹೋಗ್ತಾ ಇದ್ರೆ ಆಡಿಯಾಬ್ಯಾಟಿಕ್ ಮತ್ತೆ ಐಸೋಥರ್ಮಲ್. ಯಾವ್ದು ಸ್ಲೋಪ್ ಜಾಸ್ತಿ ಇರುತ್ತೆ ಅದು ಆಡಿಯಾಬ್ಯಾಟಿಕ್, ಅಂಡ್ ಯಾವ್ದು ಕಮ್ಮಿ ಇರುತ್ತೆ ಅದು ಐಸೋಥರ್ಮಲ್. ಅಂಡ್ ಲೆವೆಲ್ ನೋಡಿದ್ರೆ ಯಾವ್ದು ಮೇಲೆ ಇರುತ್ತೆ ಅದು ಐಸೋಥರ್ಮಲ್, ಸ್ವಲ್ಪ ಕೆಳಗಿದ್ರೆ ಅದು ಆಡಿಯಾಬ್ಯಾಟಿಕ್ ಪ್ರಾಸೆಸ್ ಆಗುತ್ತೆ. ಅಲ್ಲಿ ಏರಿಯಾನ ಫೈಂಡ್ ಮಾಡ್ಕೊಂಡ್ರೆ, ಸೊ ಅಲ್ಲಿ ಏರಿಯಾನ ಫೈಂಡ್ ಮಾಡ್ಕೊಂಡ್ರೆ ನಿಮಗೆ ಏನ್ ಸಿಗುತ್ತೆ ಅಂದ್ರೆ, ಸೊ ಏರಿಯಾ ಆಫ್ adiabatic process. Okay, so adiabatic process ಜಾಸ್ತಿ ಆಗುತ್ತೆ. Okay, because large area. Okay, so large area. Okay, so large area under PV. Okay, so large area under PV ಇರೋದ್ರಿಂದ so maximum work ಯಾವ್ದು ಮೇಲೆ ಆಗುತ್ತೆ? So that is option A, that is adiabatic process. Okay, ನೀವು ಆ ಗ್ರಾಫ್ಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. Fine. Next one. Next question. The coefficient of performance of a refrigerator is 5 if the temperature inside a freezer is -20 degrees Celsius. The temperature of the surrounding to which it rejects the heat is. Okay, ಇಲ್ಲಿ ಕೇಳ್ತಿರೋದೇನು? ಸೊ ಬೀಟಾ ಕೊಟ್ಟಿದ್ದಾರೆ. ಓಕೆ, ಸೊ ಬೀಟಾ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಬೀಟಾ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲೇನು ಬರಿತಿದ್ದೀವಿ ಸರ್? ಇಟ್ ಇಸ್ Q1 ಡಿವೈಡೆಡ್ ಬೈ ವರ್ಕ್ ಡನ್. ಓಕೆ, ಸರ್ Q1 ಡಿವೈಡೆಡ್ ಬೈ ವರ್ಕ್ ಡನ್. ಇಲ್ಲಿ ಟೆಂಪರೇಚರ್ ಬಗ್ಗೆ ಕೇಳ್ತಿರೋದು. ಸೊ ಇಲ್ಲಿ ನಾನು ಟೆಂಪರೇಚರ್ ಬಗ್ಗೆ ಬರೆಯೋಕ್ಕಿಂತ ಸೊ Q1 ಡಿವೈಡೆಡ್ ಬೈ Q1 ಮೈನಸ್ Q2. ಓಕೆ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಈಸ್ T1 ಡಿವೈಡೆಡ್ ಬೈ T1 ಮೈನಸ್ T2. ರೈಟಾ? ಎಸ್ ಸರ್. ಸೊ ಇಲ್ಲಿ ನಮಗೆ ರೆಫ್ರಿಜರೇಟರ್ ಅನ್ನೋದು ದಟ್ ಇಸ್ T2. ಓಕೆ, ಸೊ T2 ವ್ಯಾಲ್ಯೂ ಇದೆ. ಓಕೆ, ಸೊ T2 ವ್ಯಾಲ್ಯೂ ಇದೆ. ಎಷ್ಟಾಗುತ್ತೆ ಅದು ಸರ್? ಇಟ್ ಈಸ್ T2 ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ T2 ದಟ್ ಈಸ್ ಈಕ್ವಲ್ಸ್ ಟು ಇವಾಗ ನಮ್ಗೆ ಬರ್ಬೇಕಾದ್ರೆ ಸರೌಂಡಿಂಗ್ಸ್ ಟು ವೆಚ್ ರಿಜೆಕ್ಟ್ಸ್ ದ ಹೀಟ್ ಅಂತ ಕೇಳ್ತಿರೋದು. ಓಕೆ, ದ ಟೆಂಪರೇಚರ್ ಕೇಳ್ತಿರೋದು. T2 ಇಸ್ ದ ಕ್ವಶನ್ ಮಾರ್ಕ್. ಓಕೆ, ಅಂಡ್ T1 ಎಷ್ಟಾಗುತ್ತೆ ಸರ್? T1 ಎಷ್ಟು ಕೊಟ್ಟಿದ್ದಾರೆ? -20 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಅದನ್ನ ನಾನು ಕೆಲ್ವಿನ್ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 253 ಆಗುತ್ತೆ. ಓಕೆ, ಸೊ 253. ಯಾಕೆ 273 -20 ಎಷ್ಟಾಗುತ್ತೆ? 253 ತಾನೆ? ಎಸ್ ಸರ್. ಇವಾಗ ಬೀಟಾ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 5 ಅಂಡ್ T1 ವ್ಯಾಲ್ಯೂ ಸರ್ ಇಟ್ ಇಸ್ 253. ಸೊ ಡಿವೈಡೆಡ್ ಬೈ 253 ಸೊ ಮೈನಸ್ T2. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ 253 ಸೊ ಮೈನಸ್ 5 T2 ಸೊ ದಟ್ ಈಸ್ ಈಕ್ವಲ್ಸ್ ಟು 253. ಓಕೆ, ಎಷ್ಟಾಗಿದ್ದು ಸರ್? ಇಟ್ ಇಸ್ 253. ಓಕೆ ಸರ್, ಅಂಡ್ 5 T2 1 ಸೆಕೆಂಡ್.
ಓಕೆ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ. ಸೊ 5 into 253 the minus T2, so that is equals to 253. ಓಕೆ, ಇದನ್ನ ಓಪನ್ ಮಾಡಿ, ಬ್ರಾಕೆಟ್ನ ಓಪನ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ನೋಡುವ. 5 into 253 ಎಷ್ಟಾಯ್ತು? 1265 minus 5T2 minus is equals to 253. ಓಕೆ ಸರ್, and 5T2, so that is equals to ಇದನ್ನ ಈ ಕಡೆ ತಂದ್ರೆ ಎಷ್ಟಾಗುತ್ತೆ? minus 253 ಆಗುತ್ತೆ. ಎಷ್ಟು? ಅದು 1112. ಓಕೆ ಸರ್, ಡಿವೈಡೆಡ್ ಬೈ ಸೊ 5 ಎಷ್ಟಾಯ್ತದು? 202. ಓಕೆ, 202. ಓಕೆ, ಸೊ ಇದನ್ನ T2 is equals to 202.4, right? ಓಕೆ, ಡನ್. ಸೊ ಇದರಲ್ಲಿ ಮೈನಸ್ 273 ಮಾಡಿದ್ರೆ, ಓಕೆ, ಸೊ 273 ಬರಲ್ಲ. 1 second. 5, beta is a 5, okay. So Q1, okay, so T1 divided by 253 inside the freezer, okay. 1 second. ಇಲ್ಲಿ ಸ್ವಲ್ಪ ಎರರ್ ಆಗಿದೆ. ಓಕೆ, ಸ್ವಲ್ಪ ಎರರ್ ಆಗಿದೆ ಇಲ್ಲಿ. ಇದೆಲ್ಲ ಸೇಮ್ ಇದೆ, ಬಟ್ ಏನೋ ನಂಬರ್ಸ್ ಏನು ತೊಗೊಂಡಿದ್ದೀನ ಉಲ್ಟಾ ತೊಗೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಉಲ್ಟಾ ತೊಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹೇಳಿರೋದೇನು ಸರ್? ಇಲ್ಲಿ ಕೋಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಅ ರೆಫ್ರಿಜರೇಟರ್ ಬೀಟಾ ಈಸ್ ಈಕ್ವಲ್ಸ್ ಟು 5 ಕೊಟ್ಟಿದ್ರು. ಓಕೆ, ಫೈನ್. ಇಫ್ ದ ಟೆಂಪರೇಚರ್ inside the freezer, okay, so inside the freezer is the minus 20 degrees Celsius, okay, and ಇಲ್ಲಿ temperature of the surrounding, okay, temperature of the surrounding ಅಂದ್ರೆ ಯಾವುದು? ದೊಡ್ಡದು ಬೇಕು. ಓಕೆ, ಸೊ T1 ಬೇಕು. ಓಕೆ, ಸೊ T1 ಬೇಕು ಅಂತಂದ್ರೆ ಏನ್ ಮಾಡ್ತೀರಾ? ಸೊ ಅಲ್ಲಿ ನಿಮಗೆ 20 ಏನ್ ಬಂದಿಲ್ಲ, 270 ಇದೆ. ಓಕೆ, ಸೊ 273 ಮೈನಸ್ 20 ಏನ್ ಬಂದ? 253. ಓಕೆ, 253 ಅನ್ನೋದು ಇಲ್ಲಿ ಬರಬೇಕು. ಯಾವುದು? ಸೊ ಬೀಟಾ ದಟ್ ಈಸ್ ಈಕ್ವಲ್ಸ್ ಟು 5. ಓಕೆ, ಸೊ ಬೀಟಾ ದಟ್ ಈಸ್ ಈಕ್ವಲ್ಸ್ ಟು 5. ಓಕೆ, ಸೊ ಬೀಟಾ ಇಸ್ ಈಕ್ವಲ್ಸ್ ಟು 5 ಅಂಡ್ T1, so T1 minus 253. Okay, so cross multiply ಮಾಡಿದ್ರೆ 5 into T1 minus 253, so that is equals to T1. Okay, so 5 T1 minus into 5, so that is 1065, that is equals to T2. Okay, right sir. ಎಷ್ಟಾಗುತ್ತೆ ಇದು ಸರ್? 4 T1, so that is equals to 1265. Okay, so divided by 4. Okay, so that is 361. Okay, yes sir, 316.25. Okay, so minus 273. Okay, so nearest value ಅಷ್ಟಾಗತ್ತೆ. Nearest value, so approximately in degrees Celsius convert ಮಾಡ್ಕೊಂಡ್ರೆ, so that is 31 ಬರುತ್ತೆ. Okay, so that is T1 that is equals to 31. Okay, so 31 degrees Celsius ಬರುತ್ತೆ. Okay, 31 degrees Celsius ಬರುತ್ತೆ. So that is option A. Okay, so option A ಅಂತ ಬರುತ್ತೆ. Clear? Now, let's move on to the next question. An ideal gas is compressed to half of, ಇದು ಮತ್ತೆ ರಿಟರ್ನ್ ಆಗಿದ್ದು, ರಿಪೀಟ್ ಆಗಿದೆ, ರಿಪೀಟೆಡ್ ಕ್ವಶನ್ ಇದು. Okay, so this is repeated question. RQ, repeated question. Okay, now let's move on to the next question. Okay, ಇಲ್ಲಿ ನೋಡಿ, the thermodynamic system undergoes a cyclic process A, B, C, D, A as shown in the figure. The work done by the system in the cycle is, okay, so what is the work done? Work done ಅಂದ್ರೆ ಏರಿಯಾ ಅಲ್ವಾ? ಸೊ ಏರಿಯಾ ಅಂಡರ್ PV ಡಯಾಗ್ರಾಮ್. ಓಕೆ, ಇಲ್ಲಿ ಏರಿಯಾ ಅಂಡರ್ PV ಡಯಾಗ್ರಾಮ್ ಅಂದ್ರೆ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ, ಫಸ್ಟ್ ಇದನ್ನ ನೋಡ್ಕೊಳ್ಳಿ. ಸೊ A, B, C, D, A. ಓಕೆ, ಸೊ A, B, C, D, A, ಇಲ್ಲಿಂದ A, B, C, D, A. ಓಕೆ, ಸೊ ಇದು ಒಂದು ಮತ್ತೆ ಇದೊಂದು. ಓಕೆ, ಸೊ ಇದೊಂದು ಮತ್ತೆ ಇದೊಂದು. ನೋಡಿ, ಈ ಫಸ್ಟ್ ಒನ್ ನ ಕನ್ಸಿಡರ್ ಮಾಡ್ಕೊಡಿ. ಓಕೆ, ಸೊ ಫಸ್ಟ್ ಒನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವ ಸೈಕಲ್ ತರ ಕಾಣಿಸ್ತದೆ? ಸೊ ಯಾವ ಸೈಕಲ್ ತರ ಕಾಣಿಸ್ತದೆ ನೋಡಿ ಸರ್? ಇದು ಆಂಟಿ ಕ್ಲಾಕ್ ವೈಸ್ ತರ ಕಾಣಿಸ್ತದೆ. ಓಕೆ, ಸೊ ಫಸ್ಟ್ ಒನ್. ಓಕೆ, ಸೊ ಇಫ್ ಐ ಕನ್ಸಿಡರ್ ದಿಸ್ ಒನ್ ಫಸ್ಟ್ ಒನ್, ಇದು ಯಾವ ತರ ಕಾಣಿಸ್ತದೆ? ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ದಿಸ್ ಇಸ್ ಆಂಟಿ ಕ್ಲಾಕ್ ವೈಸ್. ವಾಟ್ ಅಬೌಟ್ ದಿಸ್ ಒನ್ ಸರ್? ಕ್ಲಾಕ್ ವೈಸ್. ಎರಡು ಸಹಿತ ಸೇಮ್ ಇದೆ. ಓಕೆ, ಸೊ ಸೇಮ್ ಏರಿಯಾ ಇದೆ, ಬಟ್ ಒಂದು ಕ್ಲಾಕ್ ವೈಸ್, ಇನ್ನೊಂದು ಆಂಟಿ ಕ್ಲಾಕ್ ವೈಸ್ ಇದೆ. ದೇರ್ ಫೋರ್ ಏನಾಗುತ್ತೆ? ಪ್ಲಸ್ W ಅಂಡ್ ಮೈನಸ್ W ಆಗುತ್ತೆ. ದೇರ್ ಫೋರ್ ಟೋಟಲ್ ವರ್ಕ್ ಡನ್ ಎಷ್ಟಾಯ್ತು? 0. ಯಾವಾಗ ವರ್ಕ್ ಡನ್ ಸೇಮ್ ಇರುತ್ತೆ ಅಂಡ್ ರೊಟೇಷನ್ ಏನಿರುತ್ತಲ್ಲ, ಸೊ ಮೋಷನ್ ಅಂದ್ರೆ ಲೂಪ್ ಯಾವ ತರ ಇರುತ್ತಲ್ಲ, ಅಪೋಸಿಟ್ ಇದ್ರೆ, ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ಇದ್ರೆ ನೆಗೆಟಿವ್. ಇಲ್ಲಿ ಒಂದು ಕ್ಲಾಕ್ ವೈಸ್ ಇದೆ, ಇನ್ನೊಂದು ಆಂಟಿ ಕ್ಲಾಕ್ ವೈಸ್. ದೇರ್ ಫೋರ್ ನಮಗೆ ಟೋಟಲ್ ವರ್ಕ್ ಡನ್ ಅನ್ನೋದು ಸೊ 0 ಆಗ್ಬಿಡುತ್ತೆ. ಓಕೆ, ಸೊ ಟೋಟಲ್ ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಇದರ ಪ್ರಕಾರ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
Yes, Madhu. Concept wide is okay, but a number of numerical problem you have to learn more. Okay, so ಎಷ್ಟು ಜಾಸ್ತಿ ಸಾಲ್ವ್ ಮಾಡ್ತಾರೆ ಅಷ್ಟು ಒಳ್ಳೇದು. Fine. Okay, sir. And the next one. A gas is taken through the cycle ABCA. Okay, so ABCA. ಇದು ಯಾವ ಸೈಕಲ್ ಇದೆ ನೋಡಿ, ಯಾವ ಲೂಪ್? ಸರ್, ಇಟ್ ಇಸ್ ದ ಕ್ಲಾಕ್ವೈಸ್ ಲೂಪ್. ಓಕೆ, ಕ್ಲಾಕ್ವೈಸ್ ಲೂಪ್ ಅಂತಂದ್ರೆ sir, it is the work done is a positive. Ade anti-clockwise loop andre the work done is negative. Okay, work done on the system, work done by the system. What is the net work done by the gas? Okay, so net work done by the gas andre navu en ಮಾಡ್ತೀವಿ sir, ಈ ಏರಿಯಾನ ಫೈಂಡ್ ಮಾಡಬೇಕು. Okay, so work done that is equals to area. Okay, so work done that is equals to area. So that area is nothing but half into base into height. Okay, so half into base into height. Okay, sir. Yeah, work done that is equals to half as it is. Okay, so half as it is. Base ಎಷ್ಟಿದೆ? So ಇಲ್ಲಿ 6 ಇಲ್ಲಿ 7 ಇದೆ. Okay, so this is 7 minus 2. ಎಷ್ಟಾಗುತ್ತೆ? 7 minus 2 into 10 power minus 3. Okay, so height ಎಷ್ಟಿದೆ ನೋಡಿ? 2 and 6. Okay, so 6 minus 2. Okay, so this is 6 minus 2. ಏನಾದ್ರೆ 10 power 5. Okay, so that is 10 power 5. Okay, sir. Work done that is equals to, okay, and this is half as it is, and this is the 5 as it is, and 10 power minus 3, and ಇದು 4 into 10 power plus 5. Okay, sir. And work done that is equals to, sir, 5 into 10 power minus ಇದು plus 2 ಆಗುತ್ತೆ, ಇದು 2 ಆಗುತ್ತೆ. ಓಕೆ, 2 2 2 4. ಓಕೆ ಸರ್, ಎಷ್ಟಾಗುತ್ತೆ? 2 5 10 into power 2 ಅಂದ್ರೆ ಎಷ್ಟಾಯ್ತು ಟೋಟಲ್? ಸರ್, ಇಟ್ ಇಸ್ 1000. ಓಕೆ, ಸೊ ವರ್ಕ್ ಡನ್ ಇಸ್ ಅ ಪಾಸಿಟಿವ್ 1000 ಜೂಲ್. ಯಾಕೆ? ನೀವು ಅಲ್ಲಿ ನೋಡಬಹುದು, ಇಟ್ ಇಸ್ ಅ ಸೈಕ್ಲಿಕ್ ಪ್ರಾಸೆಸ್. ಓಕೆ, ಸೊ ಇದು ಸೈಕ್ಲಿಕ್ ಪ್ರಾಸೆಸ್. ಓಕೆ, ಸೊ ಸೈಕ್ಲಿಕ್ ಪ್ರಾಸೆಸ್ ಇಲ್ಲಿ ನಮಗೆ ಲೂಪ್ ಅನ್ನೋದು ಕ್ಲಾಕ್ ವೈಸ್ ಇದೆ. ಸೊ ದೇರ್ ಫಾರ್ ಪಾಸಿಟಿವ್ 1000. ಓಕೆ, ಸೊ ದಟ್ ಇಸ್ ಪಾಸಿಟಿವ್ 1000. Option B. Okay, so option B is the right answer. Now, let's move on to the next question. Yes, during an adiabatic process, the pressure of the gas is found to be proportional to the cube of its temperature. ಇಲ್ಲಿ ಕೊಟ್ಟಿರೋ ಪ್ರಾಸೆಸ್ ಯಾವುದು? ಸರ್, adiabatic process. Okay, so adiabatic process ಕೊಟ್ಟಿದ್ದಾರೆ. Cp divided by Cv of the gas is equal to, okay, so ratio ನ ಫೈಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮಗೆ Cp divided by Cv ಅಂದ್ರೆ ಏನು? ನಾರ್ಮಲ್ ಆಗಿ ಸರ್, ಇಟ್ ಇಸ್ ಅ ಗಾಮಾ. Cp divided by Cv. Okay, so adiabatic process andre, sir, adiabatic process andre that is a PV power gamma, so that is equals to constant. Yes, sir. ಇಲ್ಲಿ ನೀವು ನೋಡ್ಕೊಂಡ್ರೆ ಇಲ್ಲಿ ಗಾಮಾ ಫೈಂಡ್ ಮಾಡಿದ್ರೆ ಸಾಕು, you will get a Cp divided by Cv, right? Yes, sir. And ಅಲ್ಲಿ ಒಂದು ನಮಗೆ ಕ್ಲೂ ಕೊಟ್ಟಿದ್ದಾರೆ, ಏನಪ್ಪಾ ಅಂತ ಹೇಳಿದ್ರೆ pressure is directly proportional. Okay, so pressure is directly proportional to the temperature Q. Okay, and ಇಲ್ಲಿ ಕಾನ್ಸ್ಟೆಂಟ್ ತಗೊಂಡ್ರೆ, ಓಕೆ, ಸೊ P is ಕಾನ್ಸ್ಟೆಂಟ್ ಅಂದ್ರೆ ಲೆಟ್ಸ್ ಸೇ ಒಂದು ಕಾನ್ಸ್ಟೆಂಟ್ C ಅಂತ ಬರ್ಕೊಂಡು, ಓಕೆನಾ, ಕಾನ್ಸ್ಟೆಂಟ್ K ಅಂತ ಬರ್ಕೊಂಡು, and T power 3. ಇದರ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಇದನ್ನು ಸಹಿತ ಕಾನ್ಸ್ಟೆಂಟ್ ಕೆ ಅಂತ ಬರ್ಕೋತೀನಿ. ಓಕೆ ಸರ್, ಪಿ ಡಿವೈಡೆಡ್ ಬೈ ಟಿ ಕ್ಯೂಬ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕೆ. ಓಕೆ, ಸೊ ಅದನ್ನ ಮೇಲೆ ತಂದ್ರೆ ಏನಾಗುತ್ತೆ ಸರ್? ಪಿ ಪವರ್ ಟಿ ಪವರ್ ಮೈನಸ್ 3 ಇಸ್ ಈಕ್ವಲ್ಸ್ ಟು ಕೆ. ಓಕೆ, ನಮಗೆ ಇಲ್ಲಿ ವಿ ಟರ್ಮ್ಸ್ ಅಲ್ಲಿ ಬರ್ತೀವಿ. ಓಕೆ, ಸೊ ದಿಸ್ ಇಸ್ ವಿ ಟರ್ಮ್ಸ್ ಅಲ್ಲಿ ಇದೆ. ದೇರ್ ಫೋರ್ ನಾವು ವಿ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? ಸೊ ಇಲ್ಲಿ ನನ್ನ ಟೆಂಪರೇಚರ್ ಪಿ ವಿ ದಟ್ ಈಸ್ ಈಕ್ವಲ್ಸ್ ಟು ಎನ್ ಆರ್ ಟಿ ನ ಬರ್ಕೊಂಡ್ರೆ, ಓಕೆ, ಸೊ ಎನ್ ಆರ್ ಟಿ ನ ಬರ್ಕೊಂಡ್ರೆ, ಸೊ ಟಿ ನ ರೀಪ್ಲೇಸ್ ಮಾಡ್ಬೇಕು. ಓಕೆ, ಸೊ ಟಿ ನ ರೀಪ್ಲೇಸ್ ಮಾಡ್ಬೇಕಂದ್ರೆ ಸರ್, ಇಟ್ ಇಸ್ ಅ ಪಿ ವಿ ಡಿವೈಡೆಡ್ ಬೈ ಎನ್ ಆರ್ ಟಿ. ಓಕೆ, ಎನ್ ಆರ್ ಇಲ್ಲಿ ಸೊ ಪಿ ಆಸ್ ಇಟ್ ಇಸ್, ಇಲ್ಲಿ ನಾವು ಟಿ ಪ್ಲೇಸ್ ಅಲ್ಲಿ ಏನ್ ಬರಿತೀವಿ ಸರ್? ಟಿ ಪ್ಲೇಸ್ ಅಲ್ಲಿ ಸರ್, ಇಟ್ ಇಸ್ ಅ ಪಿ ವಿ, ಸೊ ಡಿವೈಡೆಡ್ ಬೈ ಎನ್ ಆರ್, ಸೊ ಪವರ್ ಮೈನಸ್ 3, ಸೊ ದಟ್ ಈಸ್ ಈಕ್ವಲ್ಸ್ ಟು ಕೆ. ಓಕೆ, ಅಂಡ್ ಪಿ ನ ಬರ್ಕೊಂಡ್ರೆ, ಓಕೆ, ಸೊ ಪಿ, ಸೊ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಪಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಪಿ ದಟ್ ಈಸ್ ಈಕ್ವಲ್ಸ್ ಟು so P minus 3, okay, so P minus 3 and V power minus 3, so divided by NR ಅನ್ನೋದು ಕಾನ್ಸ್ಟೆಂಟ್, that is equals to K. ಈ ಕಡೆ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ಓಕೆ, ಸೊ ಏನಾಗುತ್ತಲ್ಲ ನಮಗೆ ಸರ್? P 1 minus 3, ಓಕೆ, ಸೊ 1 minus 3, ಓಕೆ, ಸೊ that is 1 minus 3, and ಮಿಕ್ಕಿದ್ದು ಯಾವುದು? V minus 3, ಓಕೆ, ಸೊ that is V minus 3, that is equals to ಕಾನ್ಸ್ಟೆಂಟ್ K. ಓಕೆ, ರೈಟ್ ಸರ್. ಇಲ್ಲಿ ನಮಗೆ ಏನ್ ಬಂದಿರೋದಿಲ್ಲಿ ಸರ್? P T ಪವರ್ K. ಓಕೆ, ಸೊ P, ಓಕೆ, ಸೊ ಇಲ್ಲಿ ನಮಗೆ ಈ ಪಿ ಏನಿದೆಲ್ಲ, ಸೊ ಪಿ ಟಿ ಪವರ್ ಮೈನಸ್ 3ಗೆ ಇದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು. ಓಕೆ, ಇದನ್ನ ಕನ್ವರ್ಟ್ ಮಾಡ್ಕೊಂಡು ನಾನು ಏನ್ ಮಾಡಿದೀನಿ? ಇದನ್ನ ಕನ್ವರ್ಟ್ ಮಾಡಿದೀನಿ. ಓಕೆ, ಸೊ ಇದನ್ನ ಕನ್ವರ್ಟ್ ಮಾಡಿದ್ರು ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ, ಹಾ, ಇಲ್ಲಿ ನಾನೇನ್ ಮಾಡ್ತೀನಿ, ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಸರ್ ಪಿ ಆಸ್ ಇಟ್ ಇಸ್, ಇಲ್ಲಿ ವಿ ಏನಿದೆಲ್ಲ, ಸೊ ಮೈನಸ್ 3 ಆಸ್ ಇಟ್ ಇಸ್ ಪವರ್ 1/3 ಅಂತ ಮಾಡ್ಬೋದು. ಸೊ ದಟ್ ಈಸ್ ಈಕ್ವಲ್ಸ್ ಟು ಕೆ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಷನ್ 1, ದಿಸ್ ಇಸ್ ಇಕ್ವೇಷನ್ 2. ಓಕೆ, ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್? ಇಟ್ ಇಸ್ ವಿ ಪ್ಲೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ ಮೈನಸ್ 3 ಡಿವೈಡೆಡ್ ಬೈ 1 minus 3. ಓಕೆ, 1 minus 3 ಅಂದ್ರೆ 2 ಆಗುತ್ತಾ? ಎಸ್ ಸರ್, 1 minus 3, ಸೊ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 3 ಡಿವೈಡೆಡ್ ಬೈ 2. ಓಕೆ, ಮೈನಸ್ 2. ಓಕೆ, ಸೊ 3/2 ಆಗುತ್ತಾ? ಮೈನಸ್ 2
minus 3. Okay, so that is gamma that is equals to 3 by 2. Okay, so that is option ಯಾವ್ದು ಬರುತ್ತೆ 3 by 2. Okay, so 3 by 2 that is option D. Okay, so option D that is 3 by 2. ಗಾಮಾಗೆ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟು ಬಂದಿದೆ ನೋಡಿ, ಇದನ್ನ ಕಂಪೇರ್ ಮಾಡ್ಕೊಂಡ್ರೆ ಇದು 2 ಆಗುತ್ತೆ. ಓಕೆ, ಸೊ 1 minus 3 that is minus 2 ಆಗುತ್ತೆ. minus 2 as it is ಬರ್ಕೊಂಡ್ರೆ minus minus get cancel 3 by 2 ಆಗುತ್ತೆ. Okay, now let's move on to the next question. The molar specific heats of ideal gas at a constant pressure and volume, pressure and volume are denoted, and R is universal gas constant. Then CV is the okay. ಸ್ವಲ್ಪ ಈ ಕಡೆ ಆ ಕಡೆ ಆಗಿದೆ. So constant pressure ಅಂದ್ರೆ CP and constant volume ಅಂದ್ರೆ CV. Okay, so CV respectively. CV is given by ಅಂತ ಬರಬೇಕಲ್ಲಿ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. CV is given by ಅಂತ ಕೇಳಬೇಕು. Okay, so CV is given by. Okay, so ಇಲ್ಲಿ ನಮಗೆ ideal gas equation ಪ್ರಕಾರ that is a CP minus CV, so that is equals to R, right? ನಮಗೆ ಬೇಕಾಗಿರೋದು CV. So therefore CV ನ ಆಚೆ ತಗೊಂಡ್ಬಿಡ್ತೀನಿ. ಓಕೆನಾ, ಸೊ CV ನ ಆಚೆ ತಗೊಂಡ್ಬಿಡ್ತೀನಿ. ಸೊ CV ನ ಆಚೆ ತಗೊಂಡ್ಬಿಟ್ರೆ that is CP divided by CV ಅಂತ ಆಗುತ್ತಾ, ಇಲ್ಲಿ -1 that is equals to R. ಓಕೆ, ಸೊ ಇಲ್ಲಿ CV that is equals to CP minus CV ಏನಿದೆ, CP divided by CV, so it is a gamma -1, so that is equals to R. ಇವಾಗ CV ಬೇಕು, so therefore R divided by ಏನಾಗುತ್ತೆ gamma -1. Okay, so CV that is equals to R divided by gamma -1. So that is option A. Okay, so that is option A is the right answer. Okay, clear ಆಯ್ತಾ ಎಲ್ಲರಿಗೂ? ಎಲ್ಲರೂ ಕ್ಲಿಯರ್ ಆಯ್ತಾ? Okay, now let's move on to the next question. Okay, so next question ಹೋಗೋಣ. ಇಲ್ಲಿ ನೋಡಿ, the thermodynamic system is taken through the cyclic ABCD as shown in the figure. Heat rejected by the gas during the cycle is. Okay, so ಇಲ್ಲಿ ನಮಗೆ ಲೂಪ್ ಯಾವ್ದಿದೆ ನೋಡಿ, ABCD anti clockwise ಇದೆ. Okay, so that is anti clockwise. Okay, so that is anti clockwise. Okay, right sir. So first ನಮಗೆ cyclic process ಆಗಿರೋದು. Okay, so for example it is starting from A ಇಂದ ಸ್ಟಾರ್ಟ್ ಆಗಿದ್ರೆ ABCD. Okay, so ABCD. Okay, cycle ABCD ಆಗಿದ್ರೆ ಮತ್ತೆ ಇಲ್ಲಿಗೆ ಬರುತ್ತೆ, ಕರೆಕ್ಟಾ? ಎಸ್ ಸರ್. ನಮಗೆ ಟೋಟಲ್ ಹೀಟ್ ನ ಬರ್ಕೊಂಡ್ರೆ ಸರ್ ಇಟ್ ಇಸ್ ಡೆಲ್ಟಾ ಯು ಡಿವೈಡೆಡ್ ಬೈ ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ, ಕರೆಕ್ಟಾ? ಅಂಡ್ ದಿಸ್ ಬಿಕಮ್ಸ್ 0. ಯಾಕೆ? ಬಿಕಾಸ್ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್. ಓಕೆ, ಸೊ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್. ಓಕೆ, ಸೊ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಸೇಮ್ ಆಗಿದ್ರೆ, ಓಕೆ, ಸೊ ಸೇಮ್ ಆಗಿದ್ರೆ ದಟ್ ಈಸ್ ಈಕ್ವಲ್ಸ್ ಟು 0. ಇಟ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ತರ. ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಸೇಮ್ ಆಗಿದ್ರೆ ಏನಂತ ಕರೀತೀವಿ, ಡಿಸ್ಪ್ಲೇಸ್ಮೆಂಟ್ ಇಸ್ 0 ಅಲ್ವಾ? ಅದೇ ರೀತಿ ನಮಗೆ ಇಂಟರ್ನಲ್ ಎನರ್ಜಿ ಸಹ. ಓಕೆ ಸರ್, ನಮಗೀಗ ಈ ಕ್ಯೂ ಇಸ್ ಈಕ್ವಲ್ಸ್ ಟು ದಟ್ ಇಸ್ ಡಬ್ಲ್ಯೂ. ಓಕೆ, ಸೊ ಡಿ ಡಬ್ಲ್ಯೂ ಅಂಡ್ ಡಿ ಡಬ್ಲ್ಯೂ ಯಾವುದು ಸರ್? ಡಿ ಡಬ್ಲ್ಯೂ ದಟ್ ಇಸ್ ಆಂಟಿ ಕ್ಲಾಕ್ ವೈಸ್, ದರ್ ಫೋರ್ ಇಟ್ ಇಸ್ ನೆಗೆಟಿವ್ ಅಂತ ಬರೀತೀನಿ. ಓಕೆ, ಸೊ ದಟ್ ಇಸ್ ನೆಗೆಟಿವ್ ಅಂಡ್ ಏರಿಯಾ. ಓಕೆ, ಸೊ ನೆಗೆಟಿವ್ ಏರಿಯಾ ಓಕೆ, ಆಮೇಲೆ ಬರೀತೀನಿ. ಸೊ ಫಸ್ಟ್ ಏರಿಯಾನ ಬರ್ಕೋತೀನಿ. ಸೊ ಏರಿಯಾ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಏರಿಯಾ ಏನಂತ ಬರೀತೀರಾ ಸರ್? ಇಟ್ ಇಸ್ ಲೆಂತ್ ಇಂಟು ಬ್ರೆಡ್ತ್. ಓಕೆ, ಸೊ ಲೆಂತ್ ಇಂಟು ಬ್ರೆಡ್ತ್. ಇದರ ಪ್ರಕಾರ ಲೆಂತ್ ಏನಿದೆ ಸರ್? 3b. ಸೊ ಮೈನಸ್ ಸೊ 3b ಮೈನಸ್ v ಇಂಟಿದು ಸರ್ ಇದು 2p ಮೈನಸ್ p. ಓಕೆ ಸರ್, ಎಷ್ಟಾಗುತ್ತೆ ಸರ್? ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ. ಓಕೆ, ಸೊ ಡಿ ಡಬ್ಲ್ಯೂ. ಸೊ ಇಲ್ಲಿ ನಮಗೆ ಎಷ್ಟು ಬರುತ್ತೆ ಇರೋದು ಸರ್? ಇಟ್ ಇಸ್ 2v ಇಂಟು p. ಎಷ್ಟಾಯ್ತು? 2 ಟೈಮ್ಸ್ ಆಫ್ pb. ಓಕೆ, ಸೊ ಇಲ್ಲಿ ನಮಗೆ ಆಂಟಿ ಕ್ಲಾಕ್ ವೈಸ್ ಆಗಿರೋದ್ರಿಂದ ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಡಬ್ಲ್ಯೂ ಆಗುತ್ತೆ. ಓಕೆ, ಸೊ ಡಿ ಡಬ್ಲ್ಯೂ. ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ಡಿ ಡಬ್ಲ್ಯೂ ಎಷ್ಟು ಬಂತು ಸರ್? ಇಟ್ ಇಸ್ ಮೈನಸ್ 2pb. ಈ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಹೀಟ್ ಅಬ್ಸಾರ್ಪ್ಷನ್ ಕೇಳುತ್ತಾ, ಹೀಟ್ ರಿಜೆಕ್ಷನ್ ಕೇಳುತ್ತಾ? ನೆಗೆಟಿವ್ ಸೈನ್ ಬಂತಂದ್ರೆ ದಟ್ ಈಸ್ ಹೀಟ್ ರಿಜೆಕ್ಷನ್ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಹೀಟ್ ರಿಜೆಕ್ಷನ್. ಓಕೆ, ಸೊ ಹೀಟ್ ರಿಜೆಕ್ಟೆಡ್. ಸೊ ದೇರ್ ಫೋರ್ ಡೈರೆಕ್ಟ್ ಆಗಿ ನೀವು 2pv ಅಂತ ಬರ್ಕೊಂಡ್ರೆ ಸಾಕು. ಸೊ ದಟ್ ಈಸ್ 2 ಟೈಮ್ಸ್ ಆಫ್ pv. ಡನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 1 mole of an ideal gas from initial state A undergoes via 2 process. Okay, 2 process ಇಂದ ಆಗ್ತವೆ. It first undergoes isothermal. Isothermal ಅಂದ್ರೆ ಯಾವ ತರ ಬರುತ್ತೆ? PV ಡಯಾಗ್ರಾಮ್ ಅಲ್ಲಿ ಒಂದು ಸ್ಲಾಂಟ್ ಲೈನ್ ಬರುತ್ತೆ, ಕರೆಕ್ಟಾ? ಎಸ್ ಸರ್. ಎ ಇಂದ ಬಿ ಗೆ ಎ ಇಂದ ಬಿ ವರೆಗೆ ಬರುತ್ತೆ. ಸೊ ಇಲ್ಲಿ ಬಿ ಇಂದ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಎ ಇಂದ ಇದು ನಾರ್ಮಲ್ ತೋರಿಸುತ್ತೆ, ದಿಸ್ ಇಸ್ ಐಸೋಬೇರಿಕ್ ಪ್ರಾಸೆಸ್ ತೋರಿಸುತ್ತೆ. ಸೊ ದೇರ್ ಫೋರ್ ಇಟ್ ಇಸ್ ರಾಂಗ್. ಅಂಡ್ ನೆಕ್ಸ್ಟ್ ಒನ್ ಬಿ ಸರ್, ಎ ಇಂದ ಸ್ಲಾಂಟ್ ತೋರಿಸುತ್ತೆ. ಓಕೆ, ದಟ್ ಇಸ್ ಫೈನ್. ಓಕೆ, ಸೊ ಇದು ಪಾಸಿಬಿಲಿಟಿ. ಇದು ಫಸ್ಟ್ ಸ್ಟೇಟ್ ಬಗ್ಗೆ, ಫಸ್ಟ್ ಪಾತ್ ಬಗ್ಗೆ ಮಾತಾಡ್ತಿರೋದು. ಅದೇ ಎ ಇಂದ ಬಿ ವರೆಗೆ ಒಂದು ಪಾಯಿಂಟ್ ಬರುತ್ತೆ, ಇದು ಸ್ಟ್ರೇಟ್ ಲೈನ್ ಇದೆ, ಸ್ಟ್ರೇಟ್ ಲೈನ್ ಬರಲ್ಲ. ದೇರ್ ಫೋರ್ ಇಟ್ ಇಸ್ ಆಲ್ಸೋ ಎಲಿಮಿನೇಟೆಡ್. And D, it is also slant line, sir, because first process ಯಾವುದು isothermal process. Okay, so that is isothermal expansion from volume V ಇಂದ 3V ಗೆ ಬಂತು. Okay, so volume V ಇಂದ 3V ಗೆ ಬಂತು, ಬಟ್ ಇಲ್ಲಿ ಉಲ್ಟಾ ಆಗ್ತಿರೋದು. ಓಕೆ, 3V ಇಂದ V ಗೆ ಹೋಗ್ತಿರೋದು. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿದ್ರೆ it reduced to volume next, and then its volume is reduced to
3v to v at a constant pressure. Constant pressure ಅಂದ್ರೆ that is isobaric process. Isobaric process ಅಂದ್ರೆ the line should be parallel to the x-axis. So parallel to the x-axis ಇರಬೇಕು. Okay, so ಇಲ್ಲಿ ನಿಮಗೆ parallel to the x-axis ಇಲ್ಲ, therefore it is wrong. And parallel to the x-axis ಇದೆ, therefore it is right. So option D is the right answer. Okay, option D is the right answer. Got my point? Now let's move on to the next question. Yes, the question is, an ideal gas goes from state A to state B via 3 different processes. Okay, so ಇಲ್ಲಿ 1 2 3. Okay, processes observed indicates. Okay, so processes as indicated in the PV diagram. If a Q1, Q2, Q3 indicates the heat absorbed by the gas along the 3 processes, and delta U, delta U1, delta U2, delta U3 indicates the change in internal energy along 3 processes respectively. ನಿಮಗೆ ಒಂದು ಪಾಯಿಂಟ್ ನ ಹೈಲೈಟ್ ಮಾಡ್ತೀನಿ, ಎಲಿಮಿನೇಷನ್ ಮೆಥಡ್. ಸೊ ದಿಸ್ ಇಸ್ ಎ ಪಾಯಿಂಟ್, ದಿಸ್ ಇಸ್ ದ ಬಿ ಪಾಯಿಂಟ್. ಈ 3 ಪ್ರಾಸೆಸಸ್ ಆಯ್ತಾ, ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಅಂತೂ ಸೇಮ್ ಇದೆ. ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಅಂತೂ ಸೇಮ್ ಇದೆ. ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ ಸೇಮ್ ಆಗಿದ್ರೆ ಅಲ್ಲಿ ನಮಗೆ ಇಂಟರ್ನಲ್ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಮ್ ಇರುತ್ತೆ. ಸೊ ಸೇಮ್ ಇದ್ರೆ ಈ 2 ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ, ಈ 2 ಆಪ್ಷನ್ ಎಲಿಮಿನೇಟ್ ಆಗುತ್ತೆ. ಓಕೆ ರೈಟ್ ಸರ್, ನಮಗೆ ಉಳಿದಿರೋದು 2 ಮಾತ್ರ. ಓಕೆ, ಸೊ ಇವಾಗ ಕಾನ್ಸ್ಟೆಂಟ್ ಆಯ್ತು. ಸೊ ದೇರ್ ಫಾರ್ ನಮ್ಗೆ ಉಳಿದಿರೋದೇನು ಸರ್, ಕ್ಯೂ ದಟ್ ಈಸ್ ಈಕ್ವಲ್ಸ್ ಟು, ಸರ್ ಇಟ್ ಇಸ್ ದ ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ, ಕರೆಕ್ಟಾ? ಎಸ್ ಸರ್. ಅಂಡ್ ಡೆಲ್ಟಾ ಯು ಒಂದು ಕಾನ್ಸ್ಟೆಂಟ್ ಇದೆ, ದೇರ್ ಫೋರ್ ಕ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವರ್ಕ್ ಡನ್. ವರ್ಕ್ ಡನ್ ಅಂದ್ರೆ ಏನು ಸರ್? ಇಟ್ ಇಸ್ ದ ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್. ಓಕೆ, ಸೊ ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್. ಇವ್ ರೆಡಿ ಥರ್ಡ್ ಒನ್ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಥರ್ಡ್ ಒನ್ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ದಯವಿಟ್ಟು ನೋಡಿಲಿ, ಏರಿಯಾ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್. ಏರಿಯಾನ ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ, ಸೊ ಇದನ್ನ ಒಂದು ಲೈನ್ ಅಲ್ಲಿ ಹಾಕ್ಬಿಡ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಸೊ ಏರಿಯಾನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಏರಿಯಾ. ಏರಿಯಾ ವೈಸ್ ನಾವು ಪ್ರೆಸೆಂಟ್ ಮಾಡಿದ್ರೆ, ಓಕೆ, ಸೊ ಏರಿಯಾ ವೈಸ್ ಪ್ರೆಸೆಂಟ್ ಮಾಡಿದ್ರೆ ಎಷ್ಟಾಗುತ್ತೆ ಇದು ಸರ್? ಇಷ್ಟ ಆಗುತ್ತೆ. ಓಕೆ, ಸೊ ಏರಿಯಾ ಅಂದ್ರೆ ಇಷ್ಟ ಆಗುತ್ತೆ. ಓಕೆ, ಸೊ ಏರಿಯಾ ಫಸ್ಟ್ ಒನ್ ಇಷ್ಟೇ. ಥರ್ಡ್ ಒನ್ ಎಷ್ಟು ಇಷ್ಟಿರುತ್ತೆ, ಏರಿಯಾ 3. ಇದನ್ನ ನಾನು ಏರಿಯಾ 3 ಅಂತ ಬರೀತೀನಿ. ಓಕೆನಾ? ಸೊ ಏರಿಯಾ 3 ಡನ್. ಇವಾಗ ಸೆಕೆಂಡ್ ಒನ್ ನ ಕನ್ಸಿಡರ್ ಮಾಡ್ಕೋತೀನಿ. ಸೆಕೆಂಡ್ ಒನ್ ಎಲ್ಲಿಗೆ, ಎಲ್ಲಿಂದ ಎಲ್ಲಿಗೆ ಸರ್? ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಎ ಟು ಬಿ. ಈ ಸೆಕೆಂಡ್ ಒನ್ ನಾನು ಇವಾಗ ಕನ್ಸಿಡರ್ ಮಾಡ್ಕೋತೀನಿ. ಸೊ ದಿಸ್ ಇಸ್ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ. ಇವಾಗ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಏರಿಯಾ ಜಾಸ್ತಿ ಐತಲ್ಲ, ದೇರ್ ಫೋರ್ ಏರಿಯಾ 3 ಇಸ್ ಲೆಸ್ ದನ್ ಏರಿಯಾ 2. ರೈಟ್? ಇವಾಗ ಫಸ್ಟ್ ಪಾತಿಗೆ ಕನ್ಸಿಡರ್ ಮಾಡ್ಕೋಣ. ಸೊ ಫಸ್ಟ್ ಪಾತಿಗೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನೂ ಇಷ್ಟು ಜಾಗ ಇದೆ, ಇಷ್ಟು ಜಾಗ ಕನ್ಸಿಡರ್ ಮಾಡ್ಕೊಂಡ್ರೆ ಇವಾಗ ಏನಾಯ್ತು ಸರ್? ಏರಿಯಾ 3 ಏರಿಯಾ 2 ಇಸ್ ಲೆಸ್ ದನ್ 1. ಸೊ ದೇರ್ ಫೋರ್ work done 3 is less than work done 2 is less than work done 1, or so work done 1 is greater than work done 2 is greater than work done 3. So therefore ನಾನು ಇಲ್ಲಿ ಬರಿಬಹುದು ಸರ್, Q1 is greater than Q2 is greater than Q3 ಅಂತ ಬರಿಬಹುದು. ಓಕೆನಾ? ಎಸ್ ಸರ್, Q1 is greater than Q2 is greater than Q3. therefore option A is the right answer. Okay, so option A is the right answer. Clear? So that is option A is the right answer. Now let's move on to the next question. Yes, the thermodynamic system is taken through a cycle ABCD. Okay, so ABCD anti-clockwise matte as shown in the figure. Heat rejected, again heat rejected, anti-clockwise heat rejected ಆಗುತ್ತೆ. And initial and final state same ಆಗಿರೋದ್ರಿಂದ so delta U becomes 0. ಯಾಕೆ initial and final state is 0. Okay, and ಇಲ್ಲಿ ನಮಗೆ heat rejected. Okay, so that is the dW ಬೇಕು. So dW is nothing but that is area. ಏರಿಯಾನ ಫೈಂಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡೋಣ. So Q that is equals to dW. So that is equals to area ಎಷ್ಟಾಗುತ್ತೆ ಸರ್? It is the 2V minus V into sir it is the 2P minus P, right? So Q that is equals to so V into P. So that is nothing but PV ಆಗುತ್ತೆ. And we know that so negative work done ಆಗುತ್ತೆ. Okay, so that is negative work done. So that is negative PV ಆಗುತ್ತೆ. Okay, so negative sign ಏನು ಇಂಡಿಕೇಟ್ ಮಾಡುತ್ತೆ? that is rejection ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, therefore ಡೈರೆಕ್ಟ್ ಆಗಿ PV ಅಂತ ಬರ್ಕೊಂಡ್ರೆ ನಡೆಯುತ್ತೆ. ಓಕೆ, ಸೊ PV ಬರ್ಕೊಂಡ್ರೆ ನಡೆಯುತ್ತೆ. ಓಕೆ, ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ರಿಜೆಕ್ಷನ್. ಡನ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡಿ. ಡ್ಯೂರಿಂಗ್ an isothermal expansion. Okay, during isothermal expansion a confined ideal gas does minus 150 joule of work against its surrounding. This implies ಏನಾಗುತ್ತೆ? ಸೊ ನೋಡಿ, ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಐಸೋಥರ್ಮಲ್ ಅಂತಂದ್ರೆ ಏನಾಗುತ್ತೆ? ಸೊ ಕಾನ್ಸ್ಟೆಂಟ್ ಟೆಂಪರೇಚರ್. ಓಕೆ, ಸೊ ದಿಸ್ ಇಸ್ ಐಸೋಥರ್ಮಲ್ ಅಂದ್ರೆ ಐಸೋಥರ್ಮಲ್ ಕಾನ್ಸ್ಟೆಂಟ್ ಟೆಂಪರೇಚರ್. ಓಕೆ, ಸೊ ಕಾನ್ಸ್ಟೆಂಟ್ ಟೆಂಪರೇಚರ್ ಡೆಲ್ಟಾ T is equals to 0 ಆಗುತ್ತೆ. therefore internal energy ಏನಾಗುತ್ತೆ ಸರ್? internal energy depends upon temperature, therefore it is also 0. and Q that is equals to sir it is a delta U plus delta W, right?
ಇದು 0 ಆಗಿದೆ ಆಲ್ರೆಡಿ. ಅಂಡ್ ಇಲ್ಲಿ ಮೈನಸ್ ಏನಕ್ಕೆ ವರ್ಕ್ ಎಗೇನೆಸ್ಟ್ ಅಂತ ಹೇಳ್ತಾರೆ. ಸೊ DW. ಓಕೆ ಸರ್, ಮೈನಸ್ ಆಫ್ ಇಲ್ಲಿ ವರ್ಕ್ ಡನ್ ಎಷ್ಟು ಸರ್, ಇಟ್ ಇಸ್ 150. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ದೇರ್ ಫೋರ್ ಇಟ್ ಇಸ್ 150 ಜೌಲ್. ಸೊ ಪ್ಲಸ್ 150 ಜೌಲ್. ಓಕೆ, ಸೊ ದಟ್ ಇಸ್ ವರ್ಕ್. ಪ್ಲಸ್ ಬಂದ್ರೆ ಆಡೆಡ್, ನೆಗೆಟಿವ್ ಬಂದ್ರೆ ರಿಜೆಕ್ಟೆಡ್. ಓಕೆ, ಸೊ ಆಡೆಡ್ ಅಂಡ್ ರಿಜೆಕ್ಟೆಡ್ ಅಥವಾ ಸಪ್ಲೈಡ್ ಅಂಡ್ ರಿಜೆಕ್ಟೆಡ್ ಅಂತ ಕರಿತೀವಿ. ಓಕೆನಾ, ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ ವೀಕ್ ಇಂದ ನಿಮಗೆ ಪ್ರಾಪರ್ ಆಗಿ ನಡೀತೆ ಕ್ಲಾಸಸ್ ಎಲ್ಲ. ಓಕೆ, ನಿಮಗೆಲ್ಲ ಕಮ್ಯುನಿಟಿ ಪೋಸ್ಟ್ ಎಲ್ಲ ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಬಹುದು. ಓಕೆ, ರೈಟ್ ಸರ್. ಅಂಡ್ ನೆಕ್ಸ್ಟ್ ಒನ್, delta U and delta W represents increase in internal energy and the work done by the system respectively in thermodynamic process. Which of the following is true? Okay, so which of the following is true? First one, delta U that is equals to minus delta W in adiabatic process. Adiabatic process andre na sir, Q is equals to 0. Therefore Q is equals to, sir, it is the delta U plus the delta W, right? This is 0. Adre yenagutte delta U plus delta W. ಇದನ್ನೇ ನಾವು ಯಾವ ತರ ಬರೀಬಹುದು ಸರ್, ಇಟ್ ಇಸ್ ಡೆಲ್ಟಾ ಯು ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ ಡಬ್ಲ್ಯೂ. ಬಂತಲ್ಲ? ಓಕೆ, ಸೊ ಬಂತು. ಸೊ ದೇರ್ ಫಾರ್ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಎ ಓನ್ಲಿ. ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಎ ಓನ್ಲಿ. ಓಕೆ, ನಾ the internal energy change in the system, okay, the total internal energy change in the system that has absorbed 2 kilocalorie of the heat and done 500 joule of work. Okay, ಇಲ್ಲಿ ನಾವು ಫೈಂಡ್ ಮಾಡಬೇಕಾದರೇನು, internal energy na find ಮಾಡಬೇಕು. Okay, so first Q, so that is equals to du delta U plus delta W. Okay, and ಇಲ್ಲಿ ಎಷ್ಟು ಅಬ್ಸರ್ವ್ ಮಾಡ್ತು ಸರ್, 2 ಕಿಲೋ ಕ್ಯಾಲರಿ. ಓಕೆ, ಸೊ ಕಿಲೋ 2 as it is, ಕಿಲೋ ಅಂದ್ರೆ 10 power 3, ಕ್ಯಾಲರಿ ಅಂದ್ರೆ 4.2 ಅಪ್ರಾಕ್ಸಿಮೇಟ್ಲಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಜೌಲ್ ಆಯ್ತು. ಅಂಡ್ ಡೆಲ್ಟಾ ಯು ನ ಫೈಂಡ್ ಮಾಡಬೇಕು. ಓಕೆ, ಅಂಡ್ ಪ್ಲಸ್ 500 ಜೂಲ್. ಓಕೆ, ಸೊ 500 ಜೂಲ್. ಓಕೆ ಸರ್, ಎಷ್ಟಾಗುತ್ತೆ ಇದು ಸರ್, ಇಟ್ ಈಸ್ 2000. ಓಕೆ, ಸೊ ದಿಸ್ ಈಸ್ 2 into 4.2 into 1000. ಎಷ್ಟಾಯ್ತು ಇದು? 1000 ಅಲ್ಲ, ಅದು 4.2 into 2 into 1000, 8400. Okay, so this is 8400. So that is equals to delta U, so plus 500 minus 500. Okay, so minus 500 ಮಾಡಿದ್ರೆ ಎಷ್ಟಾಗುತ್ತೆ? 7900. Okay, so delta U that is equals to 7900 joule. Okay, so 1900 joule. So that is option D. Okay, so that is option D is the right answer. Okay, right sir. Next question. In thermodynamic process, which of the following statement is not true? Not true na identify ಮಾಡಬೇಕು. Okay, in an adiabatic process, the system is insulated from the surrounding. Yes, in adiabatic ಅಂತಂದ್ರೆ no heat exchange. Okay, so therefore it is the right statement. And the next one, in isochoric process, the pressure remains constant ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿರೋದು ಪ್ರೆಷರ್. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ಯಾವುದು? ಪ್ರೆಷರ್. ಬಟ್ ಇಲ್ಲಿ ಹೇಳಿರೋದು ಐಸೋಕೋರಿಕ್. ಸೊ ದಿಸ್ ಇಸ್ ರಿಲೇಟೆಡ್ ಟು ವಾಲ್ಯೂಮ್. ಓಕೆ, ಸೊ therefore it is wrong. Next one, isothermal process, the temperature remains constant. Yes, and in adiabatic process, PV power gamma that is equals to constant. Therefore right, ನಮ್ಮ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಅಂದ್ರೆ ನಮ್ಮ ರೈಟ್ ಆನ್ಸರ್ ಸೆಲೆಕ್ಷನ್ಗೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಯಾಕೆಂದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್, ಅದೇ ನಾಟ್ ಟ್ರೂ ಅಂತ ಹೇಳಿದ್ದಾರೆ. ಓಕೆ, ರೈಟ್ ಸರ್. ನೆಕ್ಸ್ಟ್ ಒನ್, ಹಾ, if Q, E and W denote respectively the heat added, change in internal energy and the work done in a closed cyclic process. ಇಲ್ಲಿ ಕೊಟ್ಟಿರೋದು ಯಾವುದು? ಸೈಕ್ಲಿಕ್ ಪ್ರಾಸೆಸ್. ಓಕೆ, ಕ್ಲೋಸ್ಡ್ ಸೈಕ್ಲಿಕ್ ಪ್ರಾಸೆಸ್. ದೆನ್ ಸೈಕ್ಲಿಕ್ ಪ್ರಾಸೆಸ್ ಅಂದ್ರೆ ಏನಾಗುತ್ತೆ ಸರ್? ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಸೇಮ್ ಆಗುತ್ತೆ, therefore internal energy 0. ಓಕೆ, ಸೊ ಇಂಟರ್ನಲ್ ಎನರ್ಜಿ 0 ಆಗುತ್ತೆ. therefore ಇಂಟರ್ನಲ್ ಎನರ್ಜಿ 0 ಅಂದ್ರೆ ಏನಾಗಿ ಪ್ರೆಸೆಂಟ್ ಮಾಡಿದ್ರೆ, Q ಅಂದ್ರೆ ಹೀಟ್, ಚೇಂಜ್ ಇನ್ ಹೀಟ್ ಇಂಟರ್ನಲ್ ಎನರ್ಜಿ ಅಂದ್ರೆ ದಟ್ ಇಸ್ E, and work done that is W. ಇಲ್ಲಿ ನಮಗೆ ಸೊ ಇಂಟರ್ನಲ್ ಎನರ್ಜಿ W ಆಗಿದೆ, ಐ ಮೀನ್ ಇಂಟರ್ನಲ್ ಎನರ್ಜಿ 0 ಆಗಿದೆ, therefore E is equals to 0 ಆಗುತ್ತೆ. ಓಕೆ, ಸೊ that is E is equals to 0. So right answer for this, that is E is equals to 0. Okay, done. Okay sir. And the next one, an engine has efficiency 1/6 when temperature of the sink is reduced to 62 degrees. Okay, its efficiency is doubled. The temperature of the source is ಅಂತ ಕೇಳ್ತಾರದು. ಓಕೆ, ಸೊ ಇಲ್ಲಿ ಎರಡು ಕೇಸ್ ಕೊಟ್ಟಿದ್ದಾರೆ. ಫಸ್ಟ್ ಇಂಜಿನ್ ಆಸ್ ಅ ಎಫಿಷಿಯನ್ಸಿ. ಓಕೆ, ಸೊ ಇಂಜಿನ್ ಎಫಿಷಿಯನ್ಸಿ ಸರ್ ಇಟ್ ಇಸ್ ದ ಏನಂತ ಬರೀತೀವಿ? ಸೊ 1 minus, ಸೊ T1 minus T2. ಓಕೆ, ಎಫಿಷಿಯನ್ಸಿ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ 1 divided by 6. ಸೊ 1 minus T2 T1 divided by ಇದು T2 ಅಲ್ಲ, ಏನ್ ಬರುತ್ತೆ ಸರ್? ದಟ್ ಈಸ್ W. W ಅಂದ್ರೆ
Q1 minus Q2 ಬರುತ್ತೆ. So therefore it is T2 minus T1. Okay. So T1, okay. And ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ ಸರ್? It is T2 that is equals to 1 minus 1 divided by 6. ಎಷ್ಟಾಗುತ್ತೆ ಸರ್? It is a 5 by 6 ಆಗುತ್ತೆ. Okay. Yes sir, this is T2 divided by T1. And T2 ನ ಬರ್ಕೊಂಡ್ರೆ ಎಷ್ಟಾಗುತ್ತೆ ಸರ್? It is the 5 divided by 6 into T2. Okay, so this is T1. Right sir. ಇಷ್ಟಾಯ್ತಾ? ಸೆಕೆಂಡ್ ಕೇಸ್ ಏನು ಹೇಳ್ತಾರದು? ಸೇಮ್ ಎಫಿಷಿಯನ್ಸಿ. ಓಕೆ, ಸೊ ಇವಾಗ ಎಫಿಷಿಯನ್ಸಿ ಏನಾಯ್ತು? ಸಿಂಕ್ ಇಸ್ ರೆಡ್ಯೂಸ್ಡ್ ಬೈ. ಓಕೆ, ಸೊ ಸಿಂಕ್ ರೆಡ್ಯೂಸ್ಡ್ ಬೈ ಅಂದ್ರೆ ಇಲ್ಲಿ ಎಫಿಷಿಯನ್ಸಿ, ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಮೈನಸ್ T2. ಏನಾಗಿದೆ ಇದು? T2 ರೆಡ್ಯೂಸ್ಡ್ ಬೈ 62. ಓಕೆ, ಸೊ 62 ಡಿವೈಡೆಡ್ ಬೈ T1. ಇದು ಎಫಿಷಿಯನ್ಸಿ ಏನಾಗಿತ್ತು ಇವಾಗ? ಡಬಲ್ಡ್. ಓಕೆ, ಸೊ ಡಬಲ್ಡ್ ಎಫಿಷಿಯನ್ಸಿ ಏನಾಗಿದೆ? ಡಬಲ್ಡ್. ಇವಾಗ efficiency is doubled. Therefore, 2 into 1 divided by 6, that is equals to 1 minus, so that is T2 minus 62. Okay, so that is T2 minus 62, that divided by T1. Okay, ಎಷ್ಟಾಗುತ್ತೆ? 2 ಒಂದ್ಲೆ 2 ಮೂರ್ಲೆ. Okay, so 1 by 3, so that is equals to 1. So T2 minus 62. Okay, so that is 62, so divided by T1. So cross multiplication ಮಾಡಿ, ಅಂದ್ರೆ ಇದನ್ನ ಈ ಕಡೆ ತಗೊಂಡು ಬನ್ನಿ. ಎಷ್ಟಾಗುತ್ತೆ ಸರ್? It is T2 62 divided by T1. So that is equals to 1 minus 1 divided by 3. ಎಷ್ಟಾಗುತ್ತೆ ಸರ್? It is the 2 by 3. Okay, so 2 by 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? It is the 3 into, sir, it is T2 62 and this is the 2 T1. Okay, and ನಮಗೆ ಬೇಕಾಗಿರೋದು ಯಾವುದು? ಸೋರ್ಸ್ ತಾನೆ, ಟೆಂಪರೇಚರ್ ಆಫ್ ದ ಸೋರ್ಸ್ ಬೇಕು. ಸೊ ದೇರ್ ಫೋರ್ ಇಲ್ಲಿ ಎಷ್ಟಾಗುತ್ತೆ ಸರ್? It is the 3 to T2 minus 62 ಅಂದ್ರೆ 3. ಓಕೆ, ಸೊ 3 6 62 into 3, so 186. Okay, so this is 186. So that is the 2 into T1. Okay, T1. Okay, so this is T1. Okay, fine. So 3 into, so 3 into, okay, so T2 value is there. So it is the 5 divided by, okay, 5 divided by 6 into T1 minus 186 into 2 T2 T1. Okay, 3 ಅಂದ್ರೆ 3 2. Okay, so ಎಷ್ಟಾಗುತ್ತೆ ಅಲ್ಲಿ ಸರ್? It is 5 by 2. Okay, so 5 by 2 T1. Okay, so ಇದನ್ನ ಈ ಕಡೆ ತಗೊಂಡ್ರೆ ಸೊ T1, so that is equals to 186. and ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 4, 5 minus 4 1. Okay, so T1, so divided by 2, so that is equals to 186, and T1 that is equals to 186 into 2. ಎಷ್ಟಾಗುತ್ತೆ? 372 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್, ಅಂಡ್ ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಮೈನಸ್ 273. ಓಕೆ, ಸೊ ಮೈನಸ್ 273. ಓಕೆ, ಹಾ, ಇದು ಕೆಲ್ವಿನ್ ಅಲ್ಲಿದೆ, ಅಂಡ್ ಇದನ್ನ ಮೈನಸ್ 99 273 ಮಾಡಿದ್ರೆ ದಟ್ ಇಸ್ 99 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಓಕೆ, ರೈಟ್ ಸರ್. ಓಕೆ, ಸೊ ಎಷ್ಟು ಆನ್ಸರ್ ಇದಕ್ಕೆ ಸರ್? It is 99. that is option D is the right answer. ಓಕೆ, ನಾ ನೆಕ್ಸ್ಟ್ ಒನ್. ಹಾ, ಇದು ಹೋಮ್ವರ್ಕ್ ಕ್ವಶನ್ಸ್ ಆಗಿ ಮಾಡಿ. ಓಕೆ, ಸೊ ಒಂದೆರಡು ಕ್ವಶನ್ ನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ. 1 2 3 ಕ್ವಶನ್ ನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ. ಓಕೆನಾ? ಸೊ 3 ಕ್ವಶನ್ಸ್ ಆಗಿ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ. ಓಕೆ, ದಟ್ಸ್ ಇಟ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಡೂ ಲೆಟ್ ಮೀ ನೋ. ಓಕೆ, ಇವು ರಿಪೀಟೆಡ್ ಕ್ವಶನ್ ಏನು ನಾನು ಮಾಡಿಸಿದ್ದೀನಲ್ಲ, ರಿಪೀಟೆಡ್ ಕ್ವಶನ್ NCERT ಮತ್ತೆ NCERT ಎಕ್ಸಾಂಪಲ್ ಇಂದ ಡೈರೆಕ್ಟ್ ಆಗಿ ಕೇಳಿರುವಂತ ಕ್ವಶನ್ಸ್. ಹೇಳಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಲೆಟ್ ಮೀ ನೋ, ಆರ್ ಎಲ್ಸ್ ವಿ ಕ್ಯಾನ್ ವೈಂಡ್ ಅಪ್ ದ ಸೆಷನ್. ಓಕೆ ದೆನ್, ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.